ಭಗಿನಿ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ಸ್ ಜ್ಞಾಪಿಸೋದಕ್ಕೆ. ಹಾ, ಮನುಹು ಅನ್ನೋದಕ್ಕೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಬರುವಂತಹ ಒಂದು ಪ್ರಸಂಗವನ್ನ ನಾವಿವಾಗ ಉದಾಹರಣೆಯಾಗಿ ತಗೊಳ್ತಾ ಇದ್ದೀವಿ. ಇಲ್ಲಿ ಯುದ್ಧವನ್ನ ತಡಿಬೇಕು ಅಂತ ಹೇಳಿ ಕಾಲಯೌವನ ಯಾವಾಗ ದಾಳಿ ಮಾಡ್ತಾನೆ, ಆಕ್ರಮಣ ಮಾಡ್ತಾನೆ, ಯುದ್ಧವನ್ನ ತಡಿಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಪ್ರಯತ್ನಗಳು ಕೂಡ ನಡೆಯುತ್ತೆ. ಅವಾಗ ಒಂದು ಕೃಷ್ಣ ಏನ್ ಮಾಡ್ತಾನೆ, ಈ ಇಡೀ ನಗರವನ್ನೇ ದ್ವಾರಕಾ ಅಂತಹ ಒಂದು ನಗರವನ್ನ ನಿರ್ಮಾಣ ಮಾಡಿ, ಮತ್ತೊಂದು ನಗರವನ್ನ ಅಲ್ಲಿಗೆ ಎಲ್ರೂನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಈಗ ಉಳಿದಿರೋದು ಇದೊಂದೇ ದಾರಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದಕ್ಕೆ ಅಲ್ಲಿ ಎಲ್ರು ಕೂಡ ಅಲ್ಲಿ ಇದ್ದಂತಹ ಸಚಿವರೆಲ್ರು ಹೇಳ್ತಾರೆ, ಇದು ಒಂದು ದಿನದಲ್ಲಿ ಸಾಧ್ಯ ಆಗುವಂತ ಕೆಲ್ಸನಾ ಇದು? ಏನ್ ಹೇಳ್ತಾ ಇದ್ದಾರೆ ನಮ್ಮ ಶ್ರೀಕೃಷ್ಣ ಈಗ ಇಲ್ಲಿ ಅಂತ ಹೇಳಿ ಎಲ್ರು ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಒಂದೇ ಒಂದು ಮನೆಯನ್ನ ನಾವು ಶಿಫ್ಟ್ ಮಾಡ್ಬೇಕಂದ್ರೆ ಎಷ್ಟು ಸಮಯ ಹಿಡಿಯುತ್ತೆ, ಅಂಥದ್ರಲ್ಲಿ ಇಡೀ ನಗರವನ್ನೇ ನಿರ್ಮಾಣ ಮಾಡಿ, ಇಡೀ ನಗರವನ್ನೇ ಖಾಲಿ ಮಾಡ್ಬಿಟ್ಟು, ಮಥುರಾ ನಗರವನ್ನೇ ಮತ್ತೊಂದು ನಗರಕ್ಕೆ ಹೋಗೋದು ಅಂದ್ರೆ ಇದು ಸಾಧ್ಯವಾದಂತಹ ಕೆಲ್ಸನಾ ಅಂತ ಹೇಳಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗತ್ತೆ, ಏನ್ ಮಾಡ್ತಿದ್ದಾರೆ ಕೃಷ್ಣ ಅಂತ ಹೇಳಿ. ಅವಾಗ ಕೃಷ್ಣ ಏನ್ ಮಾಡ್ತಾರೆ, ಅವ್ರು ಮಾತ್ರ ಮುಗುಳ್ನಗ್ತಾ ಇರ್ತಾನೆ ಕೃಷ್ಣ. ಯಾಕಂದ್ರೆ ಅವನಿಗೆ ಅಸಾಧ್ಯವಾದದ್ದು ಯಾವ್ದು ಇಲ್ಲ ಅಲ್ವಾ. ಹಾಗಾಗಿ ಮುಗುಳ್ನಕ್ಕಿ ಹೇಳ್ತಾನೆ, ವಿಶ್ವಕರ್ಮನನ್ನ ಮತ್ತೆ ಗರುಡನನ್ನ ಕರೆಸ್ತಾನೆ ಕೃಷ್ಣ. ಕರೆಸ್ಬಿಟ್ಟು ಅವರಿಬ್ಬರಿಗೂ ಹೇಳ್ತಾನೆ, ಸಮುದ್ರ ರಾಜನ ಹತ್ರ ಬಂದು ಆ ಸಮುದ್ರ ರಾಜನನ್ನ ಸ್ವಲ್ಪ ಅಂದ್ರೆ ಸಮುದ್ರದ ಮಧ್ಯ ನಗರವನ್ನ ನಿರ್ಮಾಣ ಮಾಡ್ಬೇಕಲ್ವಾ, ಹಾಗಾಗಿ ಅದಕ್ಕೆ ಆಜ್ಞೆಯನ್ನ ಮಾಡ್ತಾನೆ ಸಮುದ್ರ ರಾಜನಿಗೆ, ನಾವಿಲ್ಲಿ ನಗರವನ್ನ ನಿರ್ಮಾಣ ಮಾಡ್ತಿದೀವಿ ಅಂತ ಹೇಳಿ. ಅವಾಗ ವಿಶ್ವಕರ್ಮನಿಗೆ ಮತ್ತೆ ಆ ಇನ್ನೊಬ್ಬ ಗರುಡನಿಗೆ ಇಬ್ರಿಗೂ ಕೂಡ ಅಲ್ಲಿ ಒಂದು ನಕ್ಷೆಯನ್ನ ತಯಾರು ಮಾಡ್ಬೇಕು, ಈ ನಗರ ಯಾವ ರೀತಿ ಇರ್ಬೇಕು ಅಂತ ಹೇಳಿ. ಇವಾಗ ಎಲ್ಲಾ ತಯಾರಿಗಳನ್ನು ಕೂಡ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಕೃಷ್ಣ, ನಾನು ಮಥುರಾ ನಗರದಲ್ಲಿ ಏನ್ ಕೆಲ್ಸ ಆಗ್ಬೇಕು, ಅಲ್ಲಿ ಏನು ಸ್ಥಿತಿ ಇದೆ ಅದನ್ನೆಲ್ಲ ನಾನು ನೋಡೋದಕ್ ಹೋಗ್ತೀನಿ, ನೀವಿಲ್ಲಿ ನಕ್ಷೆಯನ್ನ ತಯಾರು ಮಾಡಿ ಅಂತ ಹೇಳಿ ಗರುಡನಿಗೆ ಮತ್ತೆ ವಿಶ್ವಕರ್ಮನಿಗೆ ಆಜ್ಞೆಯನ್ನ ಮಾಡಿ ಅಲ್ಲಿಂದ ಹೋಗ್ತಾರೆ. ಆ ಸಮಯದಲ್ಲಿ ವಿಶ್ವಕರ್ಮ ಮತ್ತೆ ಗರುಡ ಇಬ್ರು ಕೂಡ ಇಡೀ ಒಂದು ನಕ್ಷೆಯನ್ನ ತಯಾರು ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ನಕ್ಷೆಯನ್ನ ತಯಾರು ಮಾಡೋದ್ರೊಳಗೇನೆ ಅವರಿಗೆ ಸಾಕಾಗೋಗ್ಬಿಡುತ್ತೆ, ಎಷ್ಟು ದೊಡ್ಡ ಒಂದು ನಗರ ನಿರ್ಮಾಣ ಆಗ್ಬೇಕು, ಏನೆಲ್ಲ ಇರ್ಬೇಕು ಎಲ್ಲವನ್ನ ತಯಾರು ಮಾಡೋ ಅಷ್ಟ್ರಲ್ಲಿ ಸ್ವಲ್ಪ ಸುಸ್ತಾಗತ್ತೆ ಅವರಿಗೆ. ಮಲ್ಕೊಳ್ತಾರೆ. ಮಲ್ಗಿರ್ಬೇಕಾದ್ರೆ ನಿದ್ದೆಗಣ್ಣಲ್ಲಿ ಕನಸಿನಲ್ಲಿ, ಗರುಡನ ಕನಸಿನಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗ ಬಂದು ಹೇ ಎದ್ದೇಳಿ ನೀವು, ಎದ್ಬಿಟ್ಟು ನನಗೆ ಈ ಒಂದು ನಗರದಲ್ಲಿ ಅಗ್ರಹಾರಕ್ಕೆ ಹೋಗುವಂತ ದಾರಿ ಎಲ್ಲಿದೆ ನನಗ್ ತೋರ್ಸಿ ಅಂತ ಹೇಳಿ ಒಂದು ಹುಡುಗ ಕೇಳ್ತಾ ಇರ್ತಾನೆ ಗರುಡನನ್ನ. ಆಗ ಗರುಡ, ಏನಿದು ಆಶ್ಚರ್ಯ, ಇನ್ನ ನಾವು ನಗರವನ್ನೇ ನಿರ್ಮಾಣ ಮಾಡಿಲ್ಲ, ಹೋಗು ಆಮೇಲ್ ಬಾ ನೀನು, ಇನ್ನ ನಗರ ನಿರ್ಮಾಣನೇ ಆಗಿಲ್ಲ, ನಿಂಗ್ ಅಗ್ರಹಾರ ಎಲ್ಲಿ ತೋರ್ಸೋದು ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಸಡನ್ ಆಗಿ, ಇಲ್ಲ ನನ್ ಹೋಗ್ಲೇಬೇಕು, ನನ್ ತೋರ್ಸು ತೋರ್ಸು ಅಂತ ಹೇಳಿ ಹೇಳ್ತಿರ್ತಾನೆ. ಅವಾಗ ಸರಿ ಇವನಿಗೆ ತಟ್ ಅಂತ ಎಚ್ಚರ ಆಗತ್ತೆ. ಅಲ್ಲಿ ನೋಡಿದ್ರೆ ಸುತ್ತ ನೋಡ್ತಾನೆ ಒಂದು ಹೊಸ ನಗರವೇ ನಿರ್ಮಾಣ ಆಗ್ಬಿಟ್ಟಿದೆ. ಇವ್ರಿಗೆ ಆಶ್ಚರ್ಯನೋ ಆಶ್ಚರ್ಯ ಗರುಡನಿಗೆ, ಏನಿದು, ಹೇಗಾಯ್ತು ಇದು, ನಾನೇನಾದ್ರೂ ಮಲ್ಕೊಂಡಿರ್ಬೇಕಾದ್ರೆ ವಿಶ್ವಕರ್ಮ ಇಷ್ಟು ಬೇಗ ಇದನ್ನ ನಿರ್ಮಾಣ ಮಾಡ್ಬಿಟ್ನಾ ಅಂತ ಹೇಳಿ ತುಂಬಾ ಆಶ್ಚರ್ಯಚಕಿತನಾಗಿ ವಿಶ್ವಕರ್ಮನನ್ನ ಎದ್ದೇಳಿಸ್ಬಿಟ್ಟು ಕೇಳ್ತಾನೆ. ವಿಶ್ವಕರ್ಮನಿಗೂ ಕೂಡ ಅದೇ ಕನಸು, ಏನು ಗರುಡನಿಗೆ ಕನಸು ಬಿದ್ದಿತ್ತೋ ಅದೇ ಕನಸು ಅವನಿಗೂ ಬಿದ್ದಿರತ್ತೆ. ಅವನು ಕೂಡ ನೋಡ್ತಾನೆ, ಅವನಿಗೂ ಆಶ್ಚರ್ಯ ಆಗತ್ತೆ. ಇಡೀ ನಗರವೇ ನಿರ್ಮಾಣ ಆಗಿದೆ, ಅಷ್ಟು ಚೆನ್ನಾಗಿ ಯಾವ ರೀತಿ ಅವನು ನಕ್ಷೆಯನ್ನ ಹಾಕೊಂಡಿದ್ರು ಈ ರೀತಿ ಅವರು ಒಂದು ನಗರವನ್ನ ನಿರ್ಮಾಣ ಮಾಡ್ಬೇಕು ಅಂತ, ಅದರಷ್ಟೇ ಅದ್ಭುತವಾಗಿ ನಗರ ನಿರ್ಮಾಣ ಆಗಿದೆ. ಅದಷ್ಟೇ ಅಲ್ಲದೇನೆ ಮಥುರಾ ನಗರದಲ್ಲಿ ಯಾರ್ಯಾರು ಯಾವ್ಯಾವ ಮನೆಗಳನ್ನ ಹೊಂದಿದ್ರು ಆ ಜನರು ಅಲ್ಲಿ ಕಣ್ಣು ಮುಚ್ಕೊಂಡ್ ಮಲಗ್ದಂತವ್ರು ಇಲ್ಲಿ ಕಣ್ ತೆಗೆದ್ರೆ ಅವ್ರು ಏನು ಅಂದ್ರೆ ಇಡೀ ಮಥುರಾ ನಗರವೇ ಶಿಫ್ಟ್ ಆಗ್ಬಿಟ್ಟಿದೆ ಇಲ್ಲಿಗೆ. ಆ ಮಟ್ಟಕ್ಕೆ ನಗರದ ನಿರ್ಮಾಣ ಆಗಿ ಜನರೆಲ್ರು ಬಂದು ಕಣ್ ತೆರೆಯೋದ್ರೊಳಗಡೆ ಇಲ್ಲಿಗೆ ಬಂದು ಎಲ್ರೂ ಇಲ್ಲಿ ಈ ನಗರದಲ್ಲಿ ವಾಸ ಮಾಡ್ತಿರ್ತಾರೆ. ಅದನ್ನ ನೋಡಿದ್ರೆ ಇವ್ರಿಗೆ ತುಂಬಾ ಆಶ್ಚರ್ಯ ಆಗತ್ತೆ, ಏನಿದು, ಏನ್ ಆಗ್ತಿದೆ ಇಲ್ಲಿ, ನಮ್ಮ ನಕ್ಷೆ ನಮ್ ಕೈಯಲ್ಲೇ ಇದೆ, ಹಾಗಿದ್ಮೇಲೆ ಈ ನಗರವನ್ನ ನಿರ್ಮಾಣ ಮಾಡಿದ್ ಯಾರು ಅಂತ ಅನ್ಕೊಂಡು, ಸರಿ ಬಾ ಒಂದ್ಸರಿ ಎಲ್ಲಾ ಸರಿ ಇದ್ಯಾ ನೋಡ್ಕೊಂಡ್ ಬರೋಣ ಅಂತ ಹೇಳಿ ವಿಶ್ವಕರ್ಮ ಗರುಡ ಇಬ್ರುನು ಕೂಡ ಹೋಗ್ತಾರೆ, ನಗರದ ಒಳಗಡೆ ಪ್ರವೇಶ ಮಾಡ್ತಾರೆ, ಎಲ್ಲಾ ಕಡೆ ಸುತ್ತಾಡ್ತಾ ಇರ್ತಾರೆ. ಅವ್ರು ಹೇಳ್ದಾಗೆ ಇಲ್ಲೇ ಮತ್ತೆ ಆ ಹುಡುಗ, ಯಾರು ಬ್ರಾಹ್ಮಣ ಹುಡುಗ ಬಂದು ಕಾಣಿಸ್ಕೊಂಡಿದ್ನಲ್ಲ ಬಾಲಕ, ಅವನು ಬಂದು ಮತ್ತೆ ಇವರ ಕನಸಿನಲ್ಲಿ ಅಂದ್ರೆ ಕನಸಿನಲ್ಲಿ ಯಾವ ಬಾಲಕ ಬಂದಿದ್ನೋ ಅವನು ಮಥುರಾ ದ್ವಾರಕೆಯಲ್ಲಿ ಕಾಣಿಸ್ಕೊಳ್ತಾನೆ. ಅವನನ್ನ ನೋಡಿ ಇವ್ರಿಗೆ ತುಂಬಾ ಆಶ್ಚರ್ಯ ಆಗತ್ತೆ, ಅಯ್ಯೋ ಇವನೇ ಅಲ್ವಾ ಕನಸಿನಲ್ಲಿ ಬಂದಿದ್ದು ಅಂತ. ಆದ್ರೆ ಅವ್ರನ್ನ ಕೃಷ್ಣನೇ ಅವನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಗರುಡನಿಗೆ ಸಾಕಷ್ಟು ಸಮಯ ಬೇಕಾಗಿರೋದಿಲ್ಲ.
ಸಾಕ್ಷಾತ್ ನನ್ನ ಪ್ರಭುನೇ ಇವರೇ ಕನ್ಸಲ್ ಬಂದಿರೋದು ಅಂತ ಹೇಳಿ ಅವನಿಗೆ ಅಷ್ಟು ಬೇಗ ಅರ್ಥ ಆಗ್ಬಿಡತ್ತೆ. ಅವ್ರೇನೆ ಆ ಅಗ್ರಹಾರಕ್ಕೆ ಕರ್ಕೊಂಡ್ ಹೋಗ್ತಾರೆ. ನಾನ್ ಬಂದು ಇಲ್ಲಿ ಮಥುರಾ ನಗರವನ್ನ ಬಿಟ್ಟು ನಾನ್ ಅಗ್ರಹಾರಕ್ಕೆ ಬಂದಾಯ್ತು, ದ್ವಾರಕೆಗೆ ಬಂದಾಯ್ತು. ಇವಾಗ ನೀವ್ ನೋಡಿ ದ್ವಾರಕೆ ಹೇಗಿದೆ ಅಂತ ಹೇಳಿ ಅವ್ರಿಗೆ ಹೇಳ್ತಾನೆ. ಅವಾಗ ಅವ್ರಿಗೆ ಅರ್ಥ ಆಗತ್ತೆ ಇದು ಸಾಕ್ಷಾತ್ ಭಗವಂತಾನೇ ನಮ್ಮ ಕನಸಿನಲ್ಲಿ ಬಂದು ಹೇಳಿರೋದು ಅಂತ. ಅಂದ್ರೆ ಆ ನಗರವನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದು ಹೌದು. ಯಾರು? ಕೃಷ್ಣ ಈ ರೀತಿಯ ಒಂದು ನಗರ ಸೃಷ್ಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದಷ್ಟೇನೆ. ವಿಶ್ವಕರ್ಮ ಮತ್ತೆ ಗರುಡ ದೇವ ಅದನ್ನ ನಕ್ಷೆಯನ್ನ ತಯಾರು ಮಾಡಿರಬಹುದು ಅಷ್ಟೇ. ಆದ್ರೆ ಅದನ್ನ ಸೃಷ್ಟಿ ಮಾಡಿದಂತವನು ಶ್ರೀಕೃಷ್ಣನೇ. ಹೇಗೆ ಅಂತಂದ್ರೆ ಕೇವಲ ಅಂದ್ರೆ ಅವನಿಗೆ ಎಲ್ಲಾ ಇನ್ಸ್ಟ್ರೂಮೆಂಟ್ ಅನ್ನ ತರಬೇಕು ಅನ್ನೋದಾಗ್ಲಿ, ಎಲ್ಲಾ ಸೌಲಭ್ಯಗಳನ್ನ ಒದಗಿಸ್ಕೊಂಡು ಆಮೇಲೆ ಸೃಷ್ಟಿ ಮಾಡ್ಬೇಕು ಅನ್ನುವಂತಹ ಯಾವುದೇ ಒಂದು ಅವಶ್ಯಕತೆ ಭಗವಂತನಿಗೆ ಇಲ್ಲ. ಕೇವಲ ಅವನ ಮನಸ್ಸಿನಿಂದ ಅವನು ಸ್ಮರಣೆ ಮಾಡೋದ್ರ ಮುಖಾಂತರನೇ, ಅಂದ್ರೆ ಮನಸ್ಸಿನಿಂದ ಅವನು ಅನ್ಕೊಂಡ್ರೆ ಸಾಕು. ಆ ಮನಸ್ಸಿನಲ್ಲಿ ಆ ಒಂದು ಆಲೋಚನೆ ಬಂದ್ರೆ ಸಾಕು ಅವನಿಗೆ. ಆ ಒಂದು ಮನನದಿಂದಲೇ ಕೇವಲ ಅವನು ಅನ್ಕೊಳ್ಳೋದ್ ಏನು ಅನ್ಕೊಳ್ತಾನೆ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿಯನ್ನ ಮಾಡಬಲ್ಲಂತಹ ಶಕ್ತಿ ಇರೋದ್ರಿಂದ ಭಗವಂತನನ್ನ ಮನವೇ ನಮಃ ಅಂತ ಹೇಳಿ ಇಬ್ರು ಕೂಡ ಗರುಡ ಮತ್ತೆ ವಿಶ್ವಕರ್ಮ ಇಬ್ರು ಕೂಡ ಭಗವಂತನನ್ನ ಸ್ತುತಿ ಮಾಡ್ತಿರ್ತಾರೆ. ಮನವೇ ನಮಃ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಗೊತ್ತಲ್ಲಿ ಕೃಷ್ಣಾಯ ನಮಃ ಅಂತ ಹೇಳೋದ್ರ ಬದಲಾಗಿ ಮನವೇ ನಮಃ ಯಾಕೆ ಹೇಳಿದ್ರು ಅಂತಂದ್ರೆ ಕೇವಲ ಸಂಕಲ್ಪ ಮಾತ್ರದಿಂದಲೇ ಈ ಒಂದು ಸೃಷ್ಟಿಯನ್ನ ರಚನೆ ಮಾಡ್ಬೇಕಾದಂತಹ, ಅಂದ್ರೆ ಸೃಷ್ಟಿ ಅಂತಾನೆ ಅಲ್ಲ, ಏನು ಬೇಕಾದ್ರೂ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನ ಹೊಂದಿರ್ತಕ್ಕಂಥವ್ನು ಅನ್ನುವಂತಹ ದೃಷ್ಟಿಯಿಂದ ಭಗವಂತನನ್ನ ಮನು ಅಂತ ಕರೀತಾರೆ. ಸೊ ಈಗ ಮನು ಎಂಬಂತಹ ನಾಮವನ್ನ ನೋಡಿದ್ವಿ. ಇದನ್ನ ಯಾವ ರೀತಿ ಸ್ತುತಿ ಮಾಡ್ಬೇಕು ಅಂದ್ರೆ ಓಂ ಮನವೇ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಬೇಕು. ಮತ್ತೆ ಮುಂದಿನ ನಾಮನ ಮಹೋದಯ ಮಾಡ್ತಾರೆ, ತ್ವಷ್ಟ. ಧನ್ಯವಾದ ಭಗಿನಿ. ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ? ಹೇಮಾ ಭಗಿನಿ ಕೇಳಿಸ್ತಾ ಇದೆ ಅಲ್ಲ? ಹಾ ಮಹೋದಯ ಕೇಳಿಸ್ತಾ ಇದೆ. ಯಾಕೆಂದ್ರೆ ನಾನು ಎಲ್ಲರೂ ಅನ್ಮ್ಯೂಟ್ ಮಾಡಿದ್ರೆ ನಂದು ಕೂಡ ಹಾಗೆ ಆಗಿದೆಯೇನೋ ಅಂತ ಅಷ್ಟೇ. ಇರ್ಲಿ. ಸೊ ಮುಂದಿನ ನಾಮ ತ್ವಷ್ಟ ಅನ್ನುವಂಥದ್ದು ಅಲ್ವಾ? ಸೊ ಪ್ರತಿ ಒಂದು ವಿಷ್ಣು ಸಹಸ್ರನಾಮದ ಅಟ್ಲೀಸ್ಟ್ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನಾವೇನಾದ್ರೂ ಪಾರಾಯಣ ಕೂತ್ಕೊಂತೀವಿ ಅಥವಾ ಅವನ ನಾಮವನ್ನ ಹೇಳ್ತೀವಿ ಅಂದಾಗ ನಾವು ಹೇಳಿದ ಕಥೆಗಳು ಅಥವಾ ನಾವು ಹೇಳಿದ ನಾಮಗಳು ಅವರ ಒಂದು ವೈಭವ ನಿಮ್ಮ ಕಣ್ಣು ಮುಂದೆ ಬಂದು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಭಾಗವತ ಕಥೆಗಳು ಹಾಗೂ ಬೇರೆ ಮಹಾಭಾರತ ರಾಮಾಯಣ ಎಲ್ಲೋ ಕಥೆಗಳನ್ನು ನಾವು ಸಂಗ್ರಹಿಸಿ ನಿಮ್ಗೆ ಹೇಳ್ತಾ ಇರುವಂಥದ್ದು. ಸೊ ಈಗಿನ ನಾಮ ತ್ವಷ್ಟ ಅನ್ನುವಂಥದ್ದು. ಸೊ ಶಂಕರರು ಏನು ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ ಅಂತ ಅಂದ್ರೆ, ಸಂಹಾರ ಸಮಯೇ ಸರ್ವಭೂತ ತನು ಕಾರಣತ್ವ ತ್ವಷ್ಟ ಅಂತ ಶಂಕರರು ಹೇಳ್ತಾರೆ. ಏನಂಗಂದ್ರೆ ಸಂಹಾರದ ಸಮಯದಲ್ಲಿ ಸರ್ವಭೂತಗಳನ್ನು ಕ್ಷೀಣ ಮಾಡುವಂತಹ ಕಾರ್ಯವನ್ನು ಯಾರು ಮಾಡ್ತಾರೋ ಅದಕ್ಕೆ ತ್ವಷ್ಟ ಅಂತ ಕರೀತಾರೆ ಅಂತ. ಸಂಸ್ಕೃತದಲ್ಲಿ ಆಕ್ಚುಲಿ ತ್ವಷ್ಟ ಅಂತ ಅಂದ್ರೆ ಸೃಷ್ಟಿಕರ್ತ ಅನ್ನೋಂಥ ಒಂದು ಹೆಸರು ಕೂಡ. ಅಂದ್ರೆ ಏನನ್ನ ನಾವು ಭೂಮಿಗೆ ತರಕ್ಕಾಗತ್ತೆ ಅದಕ್ಕೆ ತ್ವಷ್ಟ ಅಂತ ಕರೆದು, ಅಥವಾ ಒಂದು ರೂಪವನ್ನ ಏನು ಕೊಡಕ್ಕಾಗತ್ತೆ ಅದಕ್ಕೆ ತ್ವಷ್ಟ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಸೊ ಇಲ್ಲಿ ಭೂಮಿ ಮೇಲೆ ಏನಾದ್ರೂ ಒಂದು ಹೊಸದು ಅಥವಾ ನೂತನವಾಗಿ ಏನಾದ್ರೂ ಒಂದು ಬರುತ್ತೆ ಅಥವಾ ಒಂದು ಕ್ರಿಯೇಟ್ ಆಗತ್ತೆ ಅಂತ ಅಂದ್ರೆ ಅದಕ್ಕೆ ಕಾರಣ ಕರ್ತರು ಬೇರೆ ಇನ್ಯಾರು ನಾರಾಯಣ ಅಲ್ದಲೆ ಬೇರೆ ಇನ್ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅದಕ್ಕೆ ನಾರಾಯಣಿಗೆ ತ್ವಷ್ಟ ಅನ್ನೋದು. ತ್ವಷ್ಟ ಅಂದ್ರೆ ಸೃಷ್ಟಿಕರ್ತ ಅನ್ನುವಂಥ ಅರ್ಥದಲ್ಲಿ ಬರುತ್ತೆ. ಯಾರು ಒಂದು ಸಂಹಾರದ ಒಂದು ಸಮಯದಲ್ಲಿ ಅವನೇ ಸೃಷ್ಟಿ ಮಾಡ್ತಾನೆ ಮತ್ತೆ ಅವನೇ ಸಂಹಾರವನ್ನು ಕೂಡ ಮಾಡ್ತಾನೆ. ಸಂಹಾರವನ್ನು ಮಾಡುವಂತಹ ಟೈಮಲ್ಲಿ ಒಂದು ಸ್ಥೂಲವಾದದ್ದನ್ನ ಒಂದು ಸೂಕ್ಷ್ಮ ರೂಪಕ್ಕೆ ಅಥವಾ ಸೂಕ್ಷ್ಮವಾದನ್ನ ಒಂದು ಸ್ಥೂಲ ರೂಪಕ್ಕೆ ಚೇಂಜ್ ಮಾಡುವಂತಹ ಒಂದು ಕಲೆ ಅಥವಾ ಒಂದು ಶಕ್ತಿ ಏನಾದ್ರೂ ಇದ್ರೆ ಅದು ಬರೀ ನಮ್ಮ ನಾರಾಯಣನಿಗೆ ಮಾತ್ರ ಅನ್ನುವಂತಹ ಒಂದು ನಾಮದ ಹೆಸರು ತ್ವಷ್ಟ ಅಂತ ಹೆಸರು ಬರುತ್ತೆ. ಅಂದ್ರೆ ಸೃಷ್ಟಿಕರ್ತ ಅಂತ. ಒಂದು ಕಥೆಯ ರೂಪದಲ್ಲಿ ನಾವು ಇದನ್ನೇನಾದ್ರೂ ಅರ್ಥೈಸ್ಕೋಬೇಕು ಅಂದ್ರೆ ರಾಮಾಯಣದ ಒಂದು ಕಥೆಗೆ ನಾವು ಹೋಗ್ಬೇಕಾಗತ್ತೆ. ರಾಮಾಯಣದಲ್ಲಿ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ರಾಮ, ಸೀತೆ ಮತ್ತೆ ಲಕ್ಷ್ಮಣರು ವನವಾಸಕ್ಕೆ ಅಂತ ಬಂದಿರ್ತಾರೆ. ಪಂಚವಟಿಯಲ್ಲಿ ಅವರು ವನವಾಸವನ್ನ ಕೈಗೊಂಡಿರ್ತಾರೆ. ಇನ್ನೇನು ವನವಾಸದ ಒಂದು ಅಂತ್ಯಕಾಲದಲ್ಲಿ ಸೀತೆಯ ಒಂದು ಅಪಹರಣ ಆಗತ್ತೆ. ನಿಮ್ಗೂ ಅದು ಗೊತ್ತಿದೆ, ರಾವಣ ಅಪಹರಣ ಮಾಡ್ತಾನೆ. ಅಪಹರಣದ ಸಮಯದಲ್ಲಿ ಜಟಾಯು ಬಂದು ಒಂದು ಏನು ರಾವಣ ಕರ್ಕೊಂಡು ಹೋಗ್ತಾ ಇರ್ತಾನೆ ಸೀತೆನ, ಅದನ್ನ ತಡೆಯಬೇಕು ಅಂತ ಅಂದ್ಬಿಟ್ಟು ಜಟಾಯು ಬಂದು ಅಲ್ಲಿ ನಿಲ್ಲಿಸ್ತಾನೆ. ಅಲ್ಲಿ ಅವನ ಒಂದು ರೆಕ್ಕೆಯನ್ನ ರಾವಣನು ಬಂದು ಕತ್ತರಿಸ್ತಾನೆ. ಆಕ್ಚುಲಿ ಆ ಜಟಾಯುವಿನ ಒಂದು ವರ್ಷ 60,000 ವರ್ಷ ಅಂತ ಜಟಾಯು ಅಷ್ಟು ವರ್ಷಗಳ ಕಾಲ ಆ ಜಟಾಯು ಅನ್ನುವಂತಹ ಒಬ್ಬ ಶಕ್ತಿವಂತ, ಅಂದ್ರೆ ಇಡೀ ಒಂದು
ಸತ್ವಗುಣಕ್ಕೆ ಕಾರಣರಾದಂತಹ ಅಥವಾ ಪಕ್ಷಿಗಳ ಗುಣಕ್ಕೆ ಕಾರಣವಾದಂತಹ ಜಟಾಯು ಅಂತ ಹೇಳ್ತಾರೆ. ಮತ್ತೆ ಅದರ ಗಾತ್ರ ಯಾವ ರೀತಿ ಇತ್ತಂದ್ರೆ ಒಂದು ಬೆಟ್ಟ ನಾವು ಏನಾದ್ರು ನೋಡಿದ್ರೆ ಅದೆಷ್ಟು ಮಟ್ಟಿಗೆ ಗಾತ್ರದ ಒಂದು ಇತ್ತು ಅಷ್ಟು ಮಟ್ಟದ ಗಾತ್ರ ಜಟಾಯುಗಿತ್ತು ಅಂತ ಹೇಳಿ, ಅದಕ್ಕೋಸ್ಕರ ಅವನು ರಾವಣನ ಬಳಿಗೆ ಹೋಗಿ ನಾನು ಅದನ್ನ ಸೀತೆಯನ್ನ ಕಾಪಾಡಬಹುದು ಅನ್ನುವಂತಹ ಧೈರ್ಯ ಬಂದಿದ್ದು ಜಟಾಯುಗೆ, ಅದರ ಗಾತ್ರ ಮತ್ತೆ ಅದರ ಶಕ್ತಿ ಅಷ್ಟ ಮಟ್ಟಿಗಿತ್ತು ಅನ್ನುವಂಥದ್ದು. ಸೊ ನಿಮಗೆ ಗೊತ್ತಿರೋ ಹಾಗೆ ಜಟಾವಿನ ಒಂದು ರೆಕ್ಕೆಯನ್ನ ಕತ್ತರಿಸಲಾಗತ್ತೆ, ಅದು ಅರ್ಧಂಬರ್ಧ ಪ್ರಾಣದಲ್ಲಿ ಅದು ಕೆಳಗಡೆ ಬೀಳತ್ತೆ. ರಾಮ ಹುಡಿಕೊಂಡು ಬರ್ತಾರೆ ಸೀತಾ ಅನ್ವೇಷಣೆಯನ್ನ ಮಾಡ್ತಿರ್ಬೇಕಂದ್ರೆ ಜಟಾಯುವನ್ನ ನೋಡ್ತಾರೆ. ಅಲ್ವಾಗ ಜಟಾಯು ಪ್ರಾಣವನ್ನ ಮುಷ್ಟಿಯಲ್ಲಿ ಹಿಡಿದು ಕಾಯ್ತಿರ್ತಾರೆ ರಾಮಗೋಸ್ಕರ. ನಾನು ಈ ಒಂದು ವಿಚಾರವನ್ನ ಹೇಳಬೇಕು. ವಿಶ್ವಶ್ರವನ ಮಗ ಮತ್ತೆ ಕುಬೇರನ ತಮ್ಮ ಆಗಿರುವಂತಹ ರಾವಣನು ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಅನ್ನುವಂತಹ ಒಂದು ಸುಳಿವನ್ನ ಮೊದಲಿಗೆ ಕೊಟ್ಟುವಂಥದ್ದು ಜಟಾಯುವನೇ. ಆ ಒಂದಿತ್ತು ಅಂದ್ರೆ ಮಾನವ ರೂಪಿಯಾಗಿ ಅವತರಿಸುವಂತಹ ಶ್ರೀರಾಮನಿಗೆ ಅದೇನು ಕಷ್ಟ ಅಂತ ಅನ್ಸಿರ್ಲಿಲ್ಲ. ಬಟ್ ಆದ್ರೂ ಕೂಡ ಲೋಕ ಕಲ್ಯಾಣಕ್ಕೋಸ್ಕರ ಅಥವಾ ಲೋಕಕ್ಕೆ ಏನಾದ್ರೂ ಒಂದು ಮೆಸೇಜ್ ಅನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಡೀ ರಾಮಾಯಣ ಒಂದು ಚಿತ್ರಣಗೊಂಡಿದೆ ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರಣೆ. ಇಲ್ಲಿ ತುಂಬಾ ಪ್ರಮುಖವಾಗಿ ನಾವು ಗಮನಿಸ್ಬೇಕು ಏನಪ್ಪಾ ಅಂತ ಅಂದ್ರೆ, ಜಟಾಯು ತುಂಬಾ ಬೇಡ್ಕೊಂತಾರಂತೆ ರಾಮನ, ನನ್ನ ಒಂದು ಅಂತ್ಯ ಸಂಸ್ಕಾರ ಅಂತ, ನನ್ನ ಒಂದು ಕೊನೆಯ ಕ್ಷಣ ಅಂದ್ರೆ ಪ್ರಾಣ ಬಿಡುವಂತಹ ಒಂದು ಸನ್ನಿವೇಶ ನಿನ್ನ ಒಂದು ಸನ್ನಿಧಿನಲ್ಲೇ ಆಗ್ಬೇಕು. ಅಂದ್ರೆ ನಿನ್ನ ಒಂದು ಸನ್ನಿಧಿನಲ್ಲೇ ನನ್ನ ಪ್ರಾಣ ತ್ಯಾಗ ಆಗ್ಬೇಕು. ಮತ್ತೆ ನನಗೆ ಮೋಕ್ಷವನ್ನ ಕರುಣಿಸುವಂತಹ ಕಾರ್ಯ ಅಂದ್ರೆ ನನ್ನ ರಿಚುವಲ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ನನ್ನ ಎಲ್ಲಾ ಕರ್ಮಗಳನ್ನ ಮಾಡುವಂತಹ ಕಾರ್ಯ ಅದು ನಿನ್ನಿಂದನೇ ಆಗ್ಬೇಕು ಅಂತ ಒಂದು ಬೇಡಿಕೆಯನ್ನ ಜಟಾಯು ಇಡ್ತಾರೆ. ರಾಮರು ಕೂಡ ಅವ್ರು ಹೇಳ್ಕೊಂತಾರೆ, ರಾಮಾಯಣದಲ್ಲಿ ಬರುತ್ತದು, ಅವರ ತಂದೆ ಸತ್ತಗಲೂ ಕೂಡ ಅವ್ರಿಗೆ ಅಷ್ಟು ದುಃಖ ಆಗಿರಲಿಲ್ಲಂತೆ. ಜಟಾಯು ಒಂದು ಮರಣದಲ್ಲಿ ಇಂತಹ ಒಂದು ದುಃಖವನ್ನು ಅವ್ರು ಅನುಭವಿಸಿದ್ರು. ಅವರ ತಂದೆ ದಶರಥ ಸತ್ತರೂ ಕೂಡ ಅವ್ರಿಗೆ ಅಷ್ಟೊಂದು ದುಃಖವಾಗಿರಲಿಲ್ವಂತೆ. ಅಷ್ಟು ಒಂದು ವೇದನೆಯಿಂದ, ಅಷ್ಟು ಒಂದು ಭಾರವಾದಂತಹ ಮನಸ್ಸಿನಿಂದ ಜಟಾಯುವಿನ ಒಂದು ಅಂತ್ಯ ಸಂಸ್ಕಾರವನ್ನ ಅವ್ರು ಮಾಡಿ ಮುಗಿಸ್ತು ಮತ್ತೆ ಸೀತಾನ್ವೇಷಣೆಗೆ ಅಂತ ಹೋಗ್ತಾರೆ. ಸೊ ಇದು ಒಂದು ಚಿತ್ರಣ ನಮ್ಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಮತ್ತೆ ಅವರು ಇನ್ನೊಂದು ಕಡೆ ಹೇಳ್ತಾರೆ, ಜಟಾಯುವಿಗೆ ಹೇಳುವಂತ ಸಂಭಾಷಣೆ ಇದೆ ಆಕ್ಚುಲಿ. ಸೀತೆಯನ್ನು ಹೇಗೋ ನಾನು ಹುಡುಕಿ ತಂದ್ಬಿಡ್ಬೋದು, ರಾವಣನ ಸಾಯಿಸಿ ನಾನು ಸೀತೆಯನ್ನ ತಂದ್ಬಿಡ್ಬೋದು, ಆದ್ರೆ ಮತ್ತೆ ನಾನು ನಿನ್ನನ್ನ ಪಡ್ಕೊಳ್ಳೋದಕ್ಕೆ ಆಗೋಲ್ವಲ್ಲ ಜಟಾಯು ಅಂತ ತುಂಬಾ ರಾಮ ಶೋಕವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ರಾಮನು ನಿಜವಾಗ್ಲೂ ಮನುಷ್ಯ ರೂಪದಲ್ಲಿ ಅವತಾರವನ್ನ ತಾಳಿ ಇದ್ ಮಾಡಿದ್ರು, ದೈವತ್ವದ ಒಂದು ರೂಪದಲ್ಲಿ ಅವರಿಗೆ ಮೋಕ್ಷವನ್ನ ಅಂದ್ರೆ ಜಟಾಯುವಿಗೆ ಮೋಕ್ಷವನ್ನ ಕರುಣಿಸಿದಂತಹ ಅಂದ್ರೆ ರಾಮನ ಅವತಾರದಲ್ಲಿ ದೈವತ್ವದ ಒಂದು ಪ್ರದರ್ಶನ ಮಾಡಿದ್ದು ಅಂತಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಅಂತ ಹೇಳ್ಬೋದು. ಸೊ ಇಡೀ ಈ ಒಂದು ಚಿತ್ರವನ್ನ ಈಗೇನು ಹೇಳ್ತಾ ಇದ್ದೆ, ಇಡೀ ಒಂದು ಈ ಕಥಾನಕವನ್ನ ಶ್ರೀರಂಗದಲ್ಲಿ ವಿಜಯದಾಸ ಋಷಿಗಳು ಒಂದು ಉಪನ್ಯಾಸವನ್ನ ಕೊಡದಿರ್ತಾರೆ. ಹೀಗೆ ನಾನು ಕಥೆಯನ್ನ ಎಳೆಯಾಗಿ ಅಂದ್ರೆ ಇನ್ನೂ ವಿಸ್ತಾರವಾಗಿ ಒಂದು ಉಪನ್ಯಾಸವನ್ನ ವಿಜಯ ರಾಘವ ದಾಸರು ಕೊಡ್ತಾ ಇರ್ತಾರೆ ಅಂತ ಶ್ರೀರಂಗದಲ್ಲಿ. ಸೊ ಇದನ್ನ ಕೇಳಿಸ್ಕೊಳ್ಳುವಂತಹ ಒಬ್ಬ ಏನಂತಾರೆ ಅವ್ರಿಗೆ, ಮರದಿಂದ ಏನಾದ್ರೂ ಉಪಕರಣಗಳನ್ನ ಮಾಡುವಂತಹ ಒಬ್ಬ ಶಿಲ್ಪಿ. ಆ ಶಿಲ್ಪಿ ಈ ಒಂದು ಕಥೆಯನ್ನು ಕೇಳೋದು ಬಹಳ ಒಂದು ಕರುಣಾರಸ ಅವನಿಗೆ ಹುಟ್ಟು ಬರುತ್ತೆ. ಅವನು ಬಂದು ಆ ವಿಜಯದಾಸರನ್ನ ಕೇಳ್ತಾರಂತೆ, ನಾನು ಇದುವರೆಗೂ ಜಟಾಯುವಿನ ಒಂದು ಕಥೆಯನ್ನ ನಾನು ಕೇಳಿಸ್ಕೊಂಡೆ, ನಾನು ಕೂಡ ಜಟಾಯುವಿನ ಏನು ಅವನು ಒಂದು ಅಲ್ಪದ ಒಂದು ಕಾರ್ಯವನ್ನು ಮಾಡಿ ತ್ಯಾಗವನ್ನು ಮಾಡಿದನಲ್ಲ, ಆ ರೀತಿ ನನ್ನ ಜನ್ಮದಲ್ಲಿ ನಾನು ಏನಾದ್ರು ಮಾಡಕ್ಕಾಗತ್ತಾ ವಿಷ್ಣುಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ವಿಜಯದಾಸರಿಗೆ ಅವರು ಮುಂದೆ ಇಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಖಂಡಿತ ಆಗತ್ತೆ, ನಿನಗೆ ಏನ್ ಕಲೆ ಗೊತ್ತಿದೆಯೋ ಅಂತಹ ಒಂದು ಕಲೆನಲ್ಲಿ ನಿನ್ನ ಒಂದು ಭಕ್ತಿಗೆ ಬೆಚ್ಚೋರ್ ತರ ನೀನು ಒಂದು ಕೀಲು ಕುದುರೆಯನ್ನ ಮಾಡು ರಥೋತ್ಸವಕ್ಕೆ, ಅಂದ್ರೆ ಬ್ರಹ್ಮೋತ್ಸವದ ರಥೋತ್ಸವಕ್ಕೆ ಒಂದು ಕೀಲು ಕುದುರೆಯನ್ನ ಮಾಡು ಅಂತ ಅವರು ಆಜ್ಞೆಯನ್ನ ಕೊಡ್ತಾರೆ. ಅದನ್ನ ಮಾಡೋಕ್ಕಿಂತ ಮುಂಚೆ ಅವರಿಗೆ ಶಾಸ್ತ್ರೋತ್ತರವಾಗಿ ಬೇಕಾದಂತಹ ದೀಕ್ಷೆ ಎಲ್ಲವನ್ನು ಕೊಟ್ಟು ಮಂತ್ರೋಪಚಾರಣೆಗಳೆಲ್ಲವೂ ಮಾಡಿ ಆ ಒಂದು ಕೀಲು ಕುದುರೆಯನ್ನ ಮಾಡುವಂತಹ ಒಂದು ಕಾರ್ಯಕ್ಕೆ ಆ ಶಿಲ್ಪಿ ಅಣು ಆಗ್ತಾನೆ. ಅದೇ ರೀತಿ ಆ ಬ್ರಹ್ಮೋತ್ಸವಕ್ಕೆ ಒಂದು ಕಳೆ ಬರುವಂತಹ ಒಂದು ಮೆರುಗು ತೋರಿಸುವಂತಹ ಒಂದು ಒಳ್ಳೆ ಕೀಲು ಕುದುರೆಯನ್ನ ರಥೋತ್ಸವಕ್ಕೆ ಅವರು ತಯಾರು ಮಾಡಿ ಸನ್ನಿಧಾನಕ್ಕೆ, ಅಂದ್ರೆ ಬ್ರಹ್ಮೋತ್ಸವದ ಒಂದು ಸನ್ನಿಧಾನಕ್ಕೆ ಅವರು ಅರ್ಪಣೆಯನ್ನ ಮಾಡ್ತಾರಂತೆ. ಈ ಒಂದು ಸನ್ನಿವೇಶವನ್ನ ಆ ಒಂದು ಶ್ರೀರಂಗದ ರಾಜರು ಏನಿದ್ರು ಅದನ್ನ ಗಮನಿಸಿ, ಇಷ್ಟು ಒಂದು ಚೆನ್ನಾಗಿ ಕೀಲು ಕುದುರೆಯನ್ನ ಮಾಡುವಂತಹ ಕಲೆ ಇವನಲ್ಲಿ ಇದೆ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ನನ್ನ ಒಂದು ಪ್ರತಿಬಿಂಬನೂ ಕೂಡ ಮರದಲ್ಲಿ ಇವನು ಇದೇ ತರ ಮಾಡ್ಕೊಡ್ಬೇಕು ಅಂತ ಆಜ್ಞಾಪಿಸ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ವಿಷ್ಣುವಿನ ಒಂದು ಭಕ್ತಿನ ತೋರ್ಪಡಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಒಂದು ಕೀಲು ಕುದುರೆಯನ್ನ ಭಕ್ತಿಯಿಂದ ನಾನು ವಿಷ್ಣುಗ್ ಮಾತ್ರ ಮಾಡಿದೀನಿ ಹೊರತು
ಬೇರೆ ಮಾನವರಿಗೆ ನಾನು ಈ ಒಂದು ಕೆಲಸವನ್ನ ಮಾಡಲ್ಲ ಅಂತ ಅವರು ನಿರಾಕರಿಸ್ತಾರೆ. ಕೊನೆಗೆ ಏನಾಗತ್ತೆ ಅಂದ್ರೆ ಆ ಆ ರಾಜ್ಯದ ಒಂದು ಏನು ಮಂತ್ರಿಗಳಿರ್ತಾರೆ, ಸೇನಾಧಿಪತಿಗಳು, ಅವನ ಬಲವಂತದಿಂದ ಅವನ ಉಪಕರಣಗಳನ್ನ ಮತ್ತೆ ಅವನನ್ನ ಬಲವಂತದಿಂದ ಕಟ್ಟಾಕಿ ಕರ್ಕೊಂಡ್ಬರ್ತಾ ಇರ್ತಾರೆ. ಇದು ನಿಜವಾಗ್ಲೂ ನಡೆದಿರುವಂತಹ ಒಂದು ಘಟನೆ ನಿಮ್ಮ ಹತ್ರ ಹೇಳ್ಕೊಂತಾ ಇರುವಂತದ್ದು. ಕರ್ಕೊಂಡ್ಬರ್ತಾ ಇರುವಂತಹ ಟೈಮಲ್ಲಿ ಆ ಕೀಲು ಕುದುರೆಯ ರಥೋತ್ಸವ ಏನಿತ್ತಲ್ಲ, ಆ ರಥದ ಮುಂದೆ ಅವನು ಪಾಸ್ ಆಗ್ತಾನೆ. ಅಂದ್ರೆ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಬೇಡಿಗಳನ್ನ ಹಾಕಿ. ಅಲ್ಲಿ ಅವನು ಮನಸಾರ ವಿಷ್ಣುವನ್ನ ಬೇಡ್ಕೊಂತಾನೆ. ನಾನು ಶ್ರದ್ಧೆಯಿಂದ ಈ ಕೀಲು ಕುದುರೆಯನ್ನ ಬ್ರಹ್ಮೋತ್ಸವಕ್ಕೆ ನಾನು ಮಾಡಿದ್ದೆ ಆದಲ್ಲಿ, ನನ್ನಲ್ಲಿ ಭಕ್ತಿ ಅನ್ನೋದು ಇದ್ದಲ್ಲೇ ಆಗಲಿ, ಜಟಾಯು ಏನು ಅಂತ ತ್ಯಾಗವನ್ನ ಮಾಡಿದ್ನಲ್ಲ, ಆ ರೀತಿಯ ಒಂದು 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 ಭಕ್ತಿಯನ್ನ ನಾನೇನಾದ್ರೂ ಸಮರ್ಪಣೆ ನಿನಗೆ ಮಾಡಿದ್ದೀನಿ ಅನ್ನೋದಾದ್ರೆ ನನ್ನ ಪ್ರಾಣ ಇಲ್ಲೇ ಹೋಗ್ಲಿ, ನನಗೆ ಇಲ್ಲೇ ಮುಕ್ತಿಯನ್ನ ಕೊಡು ಅಂತ ಬೇಡ್ಕೊಂತಾನಂತೆ. ಆ ಒಂದು ಕ್ಷಣದಲ್ಲೇ ಅವನಿಗೆ ಅಲ್ಲಿ ದೇಹತ್ಯಾಗವಾಗಿ ಅವನು ಮುಕ್ತಿಯನ್ನ ಪಡಿತಾನೆ ಅನ್ನುವಂಥದ್ದು ಅದೊಂದು ಕತೆ ಬರುವಂಥದ್ದು. ಯಾಕೆ ಈ ಕಥೆಯನ್ನ ನಾನು ಈ ಒಂದು ನಾಮಕ್ಕೆ ಹೇಳಿದೆ ಅಂತಂದ್ರೆ, ತ್ವಷ್ಟ ಅನ್ನಂದ್ರೆ ಸೃಷ್ಟಿಕರ್ತ ಅಥವಾ ರೂಪವನ್ನು ಕೊಡುವವನು ಅನ್ನುವಂಥ ಅರ್ಥ ಬರುತ್ತಲ್ವಾ. ಹೀಗೆ ಆ ಶಿಲ್ಪಿ ತನ್ನ ಒಂದು ಭಕ್ತಿಯ ಒಂದು ಆಲೋಚನೆ, ತನ್ನ ಒಂದು ಭಕ್ತಿಯನ್ನ ಒಂದು ಶಿಲೆಯ ಮುಖಾಂತರ ಅಥವಾ ಅದಕ್ಕೊಂದು ರೂಪವನ್ನು ಕೊಟ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ಕೀಲು ಕುದುರೆಯನ್ನು ರಥೋತ್ಸವಕ್ಕೆ ಮಾಡಿರ್ತಾನೆ. ಹಾಗೆ ಇಡೀ ಪ್ರಪಂಚದಲ್ಲಿ ಅವನೊಬ್ಬ ಬರೀ ಒಂದು ಶಿಲ್ಪಿ ಅಷ್ಟೇ ಅವನು ಮಾಡಿದಾದ್ರೆ, ಇಡೀ ಪ್ರಪಂಚದಲ್ಲಿ ಗಿಡ ಹೀಗೆ ಇರಬೇಕು, ಹೂವು ಹೀಗೆ ಇರಬೇಕು, ಈ ಹೂವಕ್ಕೆ ಗಂಧ ಹೀಗೆ ಇರಬೇಕು, ಮತ್ತೆ ಸೂರ್ಯ ಚಂದ್ರ ಈ ರೀತಿನೇ ಬೆಳಗ್ಬೇಕು, ಪ್ರತಿಯೊಂದನ್ನು ನೀಟಾಗಿ ಮ್ಯಾಪ್ ಮಾಡಿ ನಮಗೆ ಈ ಒಂದು ಇಡೀ ಪ್ರಪಂಚವನ್ನ ಕೊಟ್ಟಿರುವಂತಹ ಏಕೈಕ ಶಕ್ತಿ ಅದೇನಾದ್ರೂ ಇದ್ರೆ ಅದು ನಮ್ಮ ಶ್ರೀಮನ್ನಾರಾಯಣ. ಅದಕ್ಕೆ ಅವನಿಗೆ ತ್ವಷ್ಟ ಅಂತ ಕರೀತಾರೆ. ತ್ವಷ್ಟ ಅಂತಂದ್ರೆ ಸೃಷ್ಟಿಕರ್ತ, ಈ ಜಗತ್ತನ್ನ ಸೃಷ್ಟಿ ಮಾಡಿರುವಂತವನು. ಅಥವಾ ಅಂತ್ಯಕಾಲದಲ್ಲಿ ಅವನ ಇಚ್ಛೆಯಂತೆ ಏನಾದ್ರೂ ಅವನು ಸಂಹಾರವನ್ನ ಮಾಡಿ ಮತ್ತೆ ಸೃಷ್ಟಿಯನ್ನ ಮಾಡುವಂತಹ ಏನಾದ್ರೂ ಒಂದು ಶಕ್ತಿ ಇದ್ರೆ ಅದು ಅವನಿಗೆ ಮಾತ್ರ ಇದೆ ಅನ್ನುವಂತಹ ಒಂದು ಕಾರಣದಿಂದ ಅವನಿಗೆ ನಾವು ತ್ವಷ್ಟ ಅನ್ನುವಂಥ ಹೆಸರಿಂದ ಕರಿತೇವೆ. ಸೃಷ್ಟಿಕರ್ತ ಅಥವಾ ರೂಪವನ್ನು ಕೊಡುವಂಥವನು. ನಾವಿವತ್ತೆಲ್ಲ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮುಟ್ಟಿ ಸ್ಪರ್ಶಿಸಿ ನಾವು ಕೊನೆ ಆಗುತ್ತೇವೆ. ಆದ್ರೆ ಏನಾದ್ರೂ ಒಂದು ವಸ್ತು ಪ್ರಪಂಚಕ್ಕೆ ನೂತನವಾಗಿ ಬರಬೇಕು ಅಂತ ಅಂದ್ರೆ ಅದಕ್ಕೆ ಆ ನಾರಾಯಣನ ಒಂದು ಕೃಪೆ ಅಥವಾ ಅವನ ಒಂದು ಇದಿದ್ರೆ ಮಾತ್ರನೇ, ಅವನ ಒಂದು ಲಿಪಿ ಅಥವಾ ಅವನ ಒಂದು ತೇಜಸ್ಸು ಇದ್ರೆ ಮಾತ್ರನೇ ಒಂದು ನೂತನವಾದದ್ದು ಏನಾದ್ರೂ ಸೃಷ್ಟಿ ಆಗತ್ತೆ ಅನ್ನೋದಕ್ಕೆ ತ್ವಷ್ಟ ಅನ್ನುವಂಥ ಒಂದು ನಾಮ ಇಲ್ಲಿ ಕಾರಣ ಆಗತ್ತೆ. ಇದು ತ್ವಷ್ಟ ಅನ್ನುವಂತಹ ಒಂದು ನಾಮದ ಒಂದು ವಿವರಣೆ. ಮುಂದಿನ ನಾಮ ಸ್ತವಿಷ್ಠ ಅನ್ನುವಂಥ, ಅದನ್ನ ಏನು ಅಂತ ತಿಳ್ಕೊಳ್ಳೋಣ. ಸ್ಥವಿಷ್ಠಃ ಅಂತಂದ್ರೆ ಅತಿಶಯೇನ ಸ್ಥೂಲಃ ಸ್ಥವಿಷ್ಠಃ. ಅತಿಶಯೇನ ಸ್ಥೂಲಃ ಸ್ಥವಿಷ್ಠಃ ಅಂದ್ರೆ ಎಲ್ಲಕ್ಕಿಂತಲೂ ಕೂಡ ಹೆಚ್ಚು ಸ್ಥೂಲವಾಗಿ ಇರ್ತಕ್ಕಂಥವನು, ಅಂದ್ರೆ ಮಹತ್ತಾದವನು ಎಂಬಂತಹ ಅರ್ಥ ಬರುತ್ತೆ. ಸ್ಥೂಲ ರೂಪವನ್ನ, ಎಲ್ಲಕ್ಕಿಂತಲೂ ಅಧಿಕವಾದ ಸ್ಥೂಲ ರೂಪವನ್ನ ಪಡ್ಕೊಳ್ತಕ್ಕಂತಹ ಸಾಮರ್ಥ್ಯ ಉಳ್ಳವನು, ತುಂಬಾ ಮಹತ್ತಾದಂತವನು, ಮಹತೋ ಮಹೀಯಾನ್ ಅಂತ ಹೇಳಿ ಶ್ರುತಿಗಳಲ್ಲಿ ಹೇಳ್ತಾರೆ. ಅಂದ್ರೆ ಈ ಮಹತ್ವದ ಗುಣ ಏನಿದೆ ಇದು ಎಲ್ಲಾ ಗುಣ ನಾಮ ರೂಪಗಳಿಂದಲೂ ಕೂಡ ಕೂಡಿದಂತದ್ದಾಗಿದೆ. ಕೇವಲ ಸ್ಥೂಲ ರೂಪವನ್ನ ಪಡ್ಕೊಳ್ಳೋದು ಅಂತ ಮಾತ್ರ ಅಲ್ಲ, ನಾಮಗಳಿಂದ ಗುಣರೂಪಗಳಿಂದಲೂ ಕೂಡ ಅವನು ಕೂಡಿದವನಾಗಿದ್ದಾನೆ. ಹಾಗಾಗಿ ಅವನನ್ನ ಸ್ಥವಿಷ್ಠ ಅಂತ ಹೇಳಿ ಕರೀತಾರೆ. ಇದಕ್ಕೆ ಅಂತಂದ್ರೆ ತಾನು ಇಚ್ಛೆ ಪಟ್ಟ ಹಾಗೆ, ಅಂದ್ರೆ ತನ್ನ ಇಚ್ಛೆಯ ಮೇರೆಗೆ ದೈತ್ಯಾಕಾರದ ರೂಪವನ್ನ ಪಡೆಯಬಲ್ಲಂತಹ ಸಾಮರ್ಥ್ಯ ಉಳ್ಳವನಾಗಿರೋದ್ರಿಂದ ಭಗವಂತನನ್ನ ಸ್ಥವಿಷ್ಠ ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲಿ ಇದಕ್ಕೆ ಒಂದು ಉದಾಹರಣೆಯಾಗಿ ತಮಗೆಲ್ರಿಗೂ ಗೊತ್ತಿರುವಂತಹ ಕಥೆಯನ್ನೇ ನಾನು ತಗೊಳ್ತಾ ಇದ್ದೀನಿ. ಅದೇನಂದ್ರೆ ವಾಮನ ರೂಪಿಯಾದಂತಹ ಭಗವಂತನ ಒಂದು ಕಥೆಯನ್ನ ನಾವಿವತ್ತು ನೋಡೋಣ. ಇಲ್ಲಿ ತಮಗೆಲ್ರಿಗೂ ಗೊತ್ತಿದೆ, ಯಾರು ಈ ಹಿರಣ್ಯಕಶ್ಯಪುವಿನ ಮಗನಾದಂತಹ ಪ್ರಹ್ಲಾದ, ಆ ಪ್ರಹ್ಲಾದನ ಮಗ ವಿರೋಚನ ಅಂತ ಹೇಳಿ. ಹಿರಣ್ಯಕಶ್ಯಪುವಿನ ಮಗ ಪ್ರಹ್ಲಾದನ ಮಗ ವಿರೋಚನ ಮಗನಾಗಿ ಹುಟ್ಟಿದಂತವನೇ ಈ ಬಲಿಚಕ್ರವರ್ತಿ. ಅಂದ್ರೆ ರಾಕ್ಷಸರು ಎಂದಷ್ಟು ಮಾತ್ರಕ್ಕೆ ಎಲ್ರು ಕೂಡ ಕೆಟ್ಟವರೇ ಆಗಿರೋದಿಲ್ಲ. ಹಿರಣ್ಯಕಶ್ಯಪುವಿನ ನಾವು ನೋಡಿದಾಗ ಆ ನಂತರ ಪ್ರಹ್ಲಾದ ಎಷ್ಟು ಒಳ್ಳೆಯ ವಿಷ್ಣು ಭಕ್ತನಾಗಿದ್ದ ಅನ್ನೋದು ಕೂಡ ನಮ್ಗೆ ಚೆನ್ನಾಗೆ ಗೊತ್ತಿದೆ. ಇಲ್ಲಿ ಬಲಿಚಕ್ರವರ್ತಿ ಕೂಡ ಹಾಗೇನೆ. ಬಲಿಚಕ್ರವರ್ತಿನೂ ಸಹ ತುಂಬಾ ಮಹಾನ್ ವಿಷ್ಣು ಭಕ್ತನಾಗಿದ್ದ ಅವನು. ಅಂದ್ರೆ ಅಪರಿಮಿತವಾದಂತಹ ವಿಷ್ಣು ಭಕ್ತಿಯನ್ನ ಹೊಂದಿದಂತವನು ಬಲಿಚಕ್ರವರ್ತಿ.
ಅವನಿಗೆ ಲಕ್ಷ್ಮಿ ಕೂಡ ಹಾಗೆ ಒಲ್ದಿರ್ತಾಳೆ. ಅಂದ್ರೆ ಯಾವ ಒಂದು ಸಂಪತ್ತಿನಲ್ಲಿ ಐಶ್ವರ್ಯದಲ್ಲೂ ಕೂಡ ಅವನು ಯಾರಿಗೂ ಕೂಡ ಕಡಿಮೆ ಇರ್ಲಿಲ್ಲ. ಅಷ್ಟು ಒಳ್ಳೆಯ ಒಂದು ಐಶ್ವರ್ಯವನ್ನ ಸಂಪತ್ತನ್ನ ಗಳಿಸಿದಂತವನಾಗಿದ್ದ. ಮತ್ತೆ ತನ್ನ ಪ್ರಜೆಗಳನ್ನ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಸಮೃದ್ಧವಾಗಿತ್ತು ಅವನ ರಾಜ್ಯ. ತುಂಬಾ ಚೆನ್ನಾಗಿ ಎಲ್ರೂನು ಕೂಡ ಪ್ರಜಾಪಾಲನೆಯನ್ನ ಮಾಡ್ತಾ ಇದ್ದ. ಇಂತಹ ಕ್ಯಾನ್ ಯು ರಿಪೀಟ್ ದ ಮೀನಿಂಗ್ ಅಗೈನ್ ಅಂತ ಕೇಳಿದೀರಾ? ಯಾವುದು? ಸ್ಥವಿಷ್ಟಃನ? ಅತಿಶಯೇನ ಸ್ಥೂಲಃ ಸ್ಥವಿಷ್ಠಃ ಅಂತ ಹೇಳಿ ದಯವಿಟ್ಟು ಒಂದೇ ಸಾರಿಗೆ ಬರ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಲ್ಲ ರೆಕಾರ್ಡಿಂಗ್ ಇರುತ್ತೆ, ಮತ್ತೆ ಕೇಳಿಸ್ಕೊಳ್ಳಿ. ತುಂಬಾ ಮುಂದೆ ಬಂದು ಹಿಂದೆ ಹೋಗ್ಬೇಕು ಅಂದ್ರೆ ಆ ಫ್ಲೋ ಹೋಗ್ತಿರುತ್ತೆ. ಇರ್ಲಿ ಪರವಾಗಿಲ್ಲ. ಎಲ್ಲಕ್ಕಿಂತಲೂ ಸ್ಥೂಲವಾಗಿರ್ತಕ್ಕಂಥವನು ಅಂದ್ರೆ ಮಹತ್ತಾದಂತವನು ಎಂಬಂತಹ ಅರ್ಥ ಬರುತ್ತೆ. ಮಹತೋ ಮಹೀಯಾನ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಮಹತ್ತಿಗಿಂತಲೂ ಕೂಡ ಮಹತ್ತಾದಂತವನು ಅಂತ. ಇದನ್ನ ಸ್ಥವಿಷ್ಟ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಇಚ್ಛೆಯ ಪ್ರಕಾರ, ತನ್ನ ಇಚ್ಛೆಯ ಮೇರೆಗೆ ದೈತ್ಯಾಕಾರವನ್ನ ಅಂದ್ರೆ ದೊಡ್ಡದಾದ ಆಕಾರವನ್ನ ರೂಪವನ್ನ ಪಡೆಯಬಲ್ಲಂತಹ ಸಾಮರ್ಥ್ಯ ಇರೋದ್ರಿಂದ ಅವನಿಗೆ ಸ್ಥವಿಷ್ಠ ಅಂತ ಹೇಳಿ ಹೇಳ್ತೀವಿ. ಹಾಗಾಗಿ ಅದಕ್ಕೆ ಪೂರಕವಾಗಿ ನಾವು ಈ ದಿನ ಬಲಿಚಕ್ರವರ್ತಿಯ ಒಂದು ಕಥೆಯನ್ನ ನೋಡೋದಾದ್ರೆ ಇವಾಗ ಹೇಳ್ದಾಗೆ ಪ್ರಹ್ಲಾದನ ಮಗನಾದಂತಹ ವಿರೋಚನ ಮಗ ಬಲಿಚಕ್ರವರ್ತಿ ಅಂತ ಕೇಳಿದ್ವಿ. ಸೊ ಇವನ ಒಂದು ಆಳ್ವಿಕೆಯ ಕಾಲದಲ್ಲಿ ಎಲ್ಲವೂ ಕೂಡ ಸಮೃದ್ಧವಾಗೇ ಇರುತ್ತೆ. ಆ ಮಹಾಲಕ್ಷ್ಮಿಯ ಒಂದು ಕೃಪೆಯಿಂದ ಕೇವಲ ವಿಷ್ಣು ಮಾತ್ರ ಅಲ್ಲ, ವಿಷ್ಣುವಿನ ಜೊತೆಗೆ ಲಕ್ಷ್ಮಿಯೂ ಕೂಡ ಕೃಪೆ ಮಾಡಿದ್ರಿಂದಾಗಿ ಅವನಿಗೆ ಎಲ್ಲವೂ ಕೂಡ ಒಲ್ದಿರತ್ತೆ. ಎಲ್ಲವೂ ಕೂಡ ಅವನಿಗೆ ಒಲಿದಿರತ್ತೆ. ಹಾಗಾಗಿ ಅವನು ಆಳ್ವಿಕೆಯನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅವನಿಗನ್ಸುತ್ತೆ ಈಗ ಸಾಕಷ್ಟನ್ನ ಗಳಿಸಿರ್ತಾನ ಅವನು. ಭೂಲೋಕದಲ್ಲಿ ಅವನು ಗಳಿಸ್ಬೇಕಾದಂತದ್ದು ಏನೂ ಇರೋದಿಲ್ಲ. ಅಂದ್ರೆ ಎಲ್ಲವೂ ಕೂಡ ಸಮೃದ್ಧವಾಗೇ ಇರತ್ತೆ. ಅವನಿಗೆ ಆಸೆ ಜಾಸ್ತಿ ಆಗತ್ತೆ. ಇನ್ನಷ್ಟು ಗಳಿಸ್ಬೇಕು ಎಂಬಂತಹ ಒಂದು ತುಂಬಾ ಅತಿಯಾದ ಆಸೆಯಿಂದಾಗಿ ಅವನ್ ಏನ್ ಮಾಡ್ತಾನೆ, ಇಲ್ಲಿ ಭೂಲೋಕದಲ್ಲಿ ಎಲ್ಲವನ್ನ ನಾನು ಗಳಿಸಿದ್ದಾಗಿದೆ. ಈಗ ದೇವಲೋಕದಲ್ಲೂ ಕೂಡ ಎಲ್ಲವನ್ನು ಕೂಡ ತನ್ನದಾಗಿಸ್ಕೊಳ್ಬೇಕು ಅನ್ನುವಂತಹ ಕಾರಣದಿಂದ ಇಂದ್ರ ಪದವಿಗೆ ಆಸೆಯನ್ನ ಪಡ್ತಾನವನು. ಇಂದ್ರ ಪದವಿಗೆ ಆಸೆಯನ್ನ ಪಟ್ಟು ಇಂದ್ರ ಪದವಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಯಾಗವನ್ನ ಮಾಡ್ತಾ ಇರ್ತಾನೆ. ಆ ಯಾಗವನ್ನ ಮಾಡ್ಬೇಕಾದಾಗ ದೇವೇಂದ್ರ ಹೋಗ್ಬಿಟ್ಟು ವಿಷ್ಣುವನ್ನ ಕೇಳ್ಕೊಳ್ತಾರೆ. ನಾರಾಯಣನ ಹತ್ರ ಹೋಗ್ಬಿಟ್ಟು ಈ ರೀತಿ ಒಂದು ಇಂದ್ರ ಪದವಿಯನ್ನ ಪಡೆಯೋದಕ್ಕೋಸ್ಕರ ಇವನು ಬಲಿಚಕ್ರವರ್ತಿ ಅತಿ ಆಸೆಯಿಂದಾಗಿ ತಾನು ಇಂದ್ರಲೋಕಕ್ಕೆ ಆಸೆ ಪಟ್ಟು ಯಾಗವನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಇದ್ರಿಂದ ರಕ್ಷಣೆಯನ್ನ ನೀಡಿ ನಮ್ಗೆ ಅಂತ ಹೇಳಿ ಇಂದ್ರ ಹೋಗಿ ವಿಷ್ಣುವಿನ ಹತ್ರ ಕೇಳ್ಕೊಳ್ತಾರೆ. ಆಗ ವಿಷ್ಣು ತಾವು ಅದಿತಿ ಮತ್ತೆ ಕಶ್ಯಪರ ಮಗನಾಗಿ ಹುಟ್ಟಿ ಬರ್ತಾರೆ. ಇದನ್ನ ದ್ವಾದಶ ಆದಿತ್ಯರ ಬಗ್ಗೆ ಹೇಳ್ಬೇಕಾದ್ರೆ ನಾವು ತಿಳ್ಕೊಂಡಿದ್ವಿ. ದ್ವಾದಶ ಆದಿತ್ಯರಲ್ಲಿ ವಾಮನ ರೂಪಿಯಾದಂತಹ ವಿಷ್ಣು ಕೂಡ ಒಬ್ರು ಅಂತ ಹೇಳಿ ತಿಳ್ಕೊಂಡಿದ್ವಿ. ಸೊ ವಾಮನ ರೂಪಿಯಾಗಿ ಅಂದ್ರೆ ಒಬ್ಬ ಬ್ರಾಹ್ಮಣ ವಟುವಿನ ರೂಪದಲ್ಲಿ ಅಲ್ಲಿಗೆ ಯಾರು ಅಂದ್ರೆ ಯಾಗವನ್ನ ಮಾಡ್ತಿರ್ತಾನಲ್ವಾ, ಬಲಿಚಕ್ರವರ್ತಿ ಯಾಗ ಮಾಡ್ತಿದ್ದಂತಹ ಸ್ಥಳಕ್ಕೆ ಒಂದು ಬ್ರಾಹ್ಮಣ ವಟುವಿನ ರೂಪದಲ್ಲಿ ಇವರು ಬರ್ತಾರೆ. ಇವಾಗ ಅಲ್ಲಿ ಬಂದಂತವರಿಗೆ ಎಲ್ಲಾ ಒಂದು ಏನು ದಾನವನ್ನ ಕೊಡೋ ಅಂತದ್ದು ಸಂಪ್ರದಾಯ. ಅದ್ರಲ್ಲೂ ಬಲಿಚಕ್ರವರ್ತಿ ಯಾರಿಗೂ ಕೂಡ ಏನನ್ನು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ಸಮೃದ್ಧವಾಗಿ ದಾನವನ್ನ ಕೊಟ್ಟು ಕಳಿಸ್ತಕ್ಕಂತಹ ಎಲ್ಲಾ ಸಂಪತ್ತು ಕೂಡ ಅವನಲ್ಲಿ ಇತ್ತು. ಸೊ ಹಾಗಾಗಿ ಅವನು ನಿಮ್ಗೆ ಏನ್ ಬೇಕು, ನೀವೇನ್ ಕೇಳ್ತಿರೋ ಕೇಳಿ, ನಿಮ್ಗೆ ಯಾವ್ದನ್ನ ನಾನು ದಾನವಾಗಿ ಕೊಡ್ಲಿ ಅಂತ ಹೇಳಿ ವಾಮನ ರೂಪಿ ವಿಷ್ಣುವಿಗೆ ಕೇಳ್ಬಿಡ್ತಾರೆ. ಆ ರೀತಿ ಕೇಳಿದಾಗ ಶುಕ್ಲಾಚಾರ್ಯರು ಅವನಿಗೆ ಹೇಳ್ತಾರೆ, ರಾಕ್ಷಸರ ಗುರುಗಳೇನಿದ್ದಾರೆ ಶುಕ್ಲಾಚಾರ್ಯರು, ಇಲ್ಲ ನೀನ್ ಮಾಡ್ತಿರೋ ತಪ್ಪು. ನೀನ್ ಈ ರೀತಿ ಒಂದು ಮಾತನ್ನ ಅವ್ರಿಗೆ ಕೊಡೋದ್ ಬೇಡ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ವಾಮನ ರೂಪದಲ್ಲಿ ಬಂದಿರ್ತಕ್ಕಂಥವನು ಮಹಾವಿಷ್ಣು ಅನ್ನೋದು ಶುಕ್ಲಾಚಾರ್ಯರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ಬೇಡ ನೀನ್ ಈ ರೀತಿ ಮಾತನ್ನ ಕೊಡ್ಬೇಡ ಅವನಿಗೆ ಅಂತ ಹೇಳಿ. ಆದ್ರೆ ಬಲಿಚಕ್ರವರ್ತಿ ಒಮ್ಮೆ ಕೊಟ್ಟಂತಹ ಮಾತನ್ನ ಹಿಂದೆ ಪಡೆಯೋದಿಲ್ಲ. ಅವನಲ್ಲಿ ಅಷ್ಟು ಅಂದ್ರೆ ಅಹಂಕಾರವೂ ಕೂಡ ತುಂಬಿತ್ತು ಅವನಿಗೆ. ಯಾಕಂದ್ರೆ ಎಲ್ಲವೂ ಇದೆ ನನ್ನ ಹತ್ರ, ಅಂದ್ಮೇಲೆ ಇವ್ನ್ ನನ್ನನ್ನು ಏನ್ ತಾನೇ ಕೇಳೋದಕ್ ಸಾಧ್ಯ? ನನ್ನ ಹತ್ರ ಇಲ್ದೇ ಇರೋಂಥದ್ದು ನೀವ್ ಏನ್ ಕೇಳೋಕ್ ಸಾಧ್ಯ? ಹಾಗಾಗಿ ಏನ್ ಕೇಳಿದ್ರು ಕೂಡ ನಾನ್ ದಾನವಾಗಿ ಕೊಡೋದಕ್ಕೆ ರೆಡಿ ಇದ್ದೀನಿ, ನಿನ್ಗೇನ್ ಬೇಕು ಕೇಳು ಅಂತ ಹೇಳಿ ಕೇಳ್ತಾನೆ. ಆಗ ವಾಮನ ರೂಪಿಯಾದಂತಹ ವಿಷ್ಣು ನನಗೆ 3 ಹೆಜ್ಜೆಗಳನ್ನ ಇಡುವಂತಹ ಒಂದು ಜಾಗವನ್ನ ಕೊಡ್ಬೇಕು ಅಂತ ಹೇಳಿ ಅವನ ಹತ್ರ ಕೇಳ್ಕೊಂಡಾಗ ಇಲ್ಲಿ ಶುಕ್ಲಾಚಾರ್ಯರು ಮತ್ತೆ ಕೇಳ್ತಾರೆ, ಇಲ್ಲ ಬೇಡ, ನೀನ್ ಅದನ್ನ ಅವನಿಗೆ ಕೊಡ್ಬೇಡ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಬಲಿಚಕ್ರವರ್ತಿ ಒಪ್ಪೋದಿಲ್ಲ.
ಅದಕ್ಕೆ ಏನ್ ಮಾಡ್ತಾರೆ ಈಗ ಅಲ್ಲಿ ಆ ಕಮಂಡಲದಲ್ಲಿ ಈಗ ನೀರನ್ನ ಹಾಕ್ಬೇಕಲ್ಲ ಕೈಗೆ, ಆ ಕಮಂಡಲದಲ್ಲಿ ಬಂದ್ಬಿಟ್ಟು ಒಂದು ಕಪ್ಪೆಯ ರೀತಿ ಅಥವಾ ಒಂದು ಹುಳು ಒಂದು ಸೂಕ್ಷ್ಮ ಒಂದು ರೂಪವನ್ನ ತಾಳಿ ಅಲ್ಲಿ ಅಡ್ಡಲಾಗಿ ಬಂದು ಆ ಕಮಂಡಲದಲ್ಲಿ ಸೇರ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನೀರಲ್ಲಿ ಕೈಗೆ ನೀರ್ ಹಾಕಿ ಪ್ರೋಕ್ಷಣೆ ಮಾಡ್ಕೊಂಡ್ ಮೇಲ್ ತಾನೇ ದಾನವನ್ನ ಕೊಡೋದು. ಈಗ ಅಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ರೆ ಈಗ ದಾನ ಮುಂದುವರಿಯಲ್ಲ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಬಂದು ಸೇರ್ಕೊಳ್ತಾರೆ ಶುಕ್ಲಾಚಾರ್ಯರು. ನೀರು ಈಚೆ ಬರ್ತಿರೋದಿಲ್ಲ ಕಮಂಡಲದಿಂದ. ಅವಾಗ ಏನ್ ಮಾಡ್ತಾರೆ, ಆ ಶುಕ್ರಾಚಾರ್ಯರಲ್ಲ, ಸಾರಿ, ಶುಕ್ರಾಚಾರ್ಯರು. ಶುಕ್ರಾಚಾರ್ಯ. ಕನ್ಫ್ಯೂಸ್ ಆಗಿದೆ. ಶುಕ್ರಾಚಾರ್ಯರು ಎರಡು ಕೂಡ ಕನ್ಫ್ಯೂಸ್ ಆಗ್ತಿದೆ. ಹ್ಮ್. ಶುಕ್ರಾಚಾರ್ಯರು ಅಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಅಂದ್ರೆ ದೇವತೆಗಳ ಗುರು ಬೃಹಸ್ಪತಿಗಳು, ರಾಕ್ಷಸರ ಗುರು ಶುಕ್ರಾಚಾರ್ಯರು. ಅವರ ಒಂದು ಆ ಕಮಂಡಲದಲ್ಲಿ ಸೇರ್ಕೊಂಡಾಗ ಈಗ ವಿಷ್ಣುವಿಗೆ ಗೊತ್ತಾಗ್ಬಿಡತ್ತೆ ಇದು ಶುಕ್ರಾಚಾರ್ಯರು ಮಾಡ್ತಿರ್ತಕ್ಕಂತಹ ಕೆಲ್ಸನೇ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ. ಅವಾಗ ಏನ್ ಮಾಡ್ತಾನೆ, ವಾಮನ ರೂಪಿಯಲ್ಲಿದ್ದಂತಹ ವಿಷ್ಣು ಒಂದು ಹುಲ್ಕಡ್ಡಿಯನ್ನ ತಕ್ಕೊಂಡು ಆ ಒಂದು ಹೋಲ್ ಇರುತ್ತಲ್ಲ ಕಮಂಡಲದಲ್ಲಿ ಅಲ್ಲಿಗೆ ಚುಚ್ತಾರೆ. ಆಗ ಚುಚ್ಚಿದಾಗ ಆ ಒಂದು ಶುಕ್ರಾಚಾರ್ಯರ ಕಣ್ಣಿಗೆ ಅದು ತಾಕತ್ತೆ. ಹಾಗಾಗಿ ಅವರು ಒಂದು ಕಣ್ಣು ಅವರಿಗೆ ಕಾಣಿಸೋದಿಲ್ಲ ಶುಕ್ರಾಚಾರ್ಯರಿಗೆ. ಸೊ ಈ ರೀತಿ ಆಗತ್ತೆ. ಇದಾದ ನಂತರ ಅವರು ಒಂದು ದಾನದ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ. ಮುಂದುವರೆದಾಗ ಫಸ್ಟ್ ಈಗ ಆಯ್ತು ನಿನಗೆ 3 ಹೆಜ್ಜೆ ಇಡುವಂತಹ ಜಾಗ ಅಷ್ಟೇ ತಾನೇ ನಿನಗ್ ಬೇಕಾಗಿರೋದು, ಆಯ್ತು ತಗೋ ಅಂತ ಹೇಳ್ತಾರೆ. ಈಗ ತುಂಬಾ ದೊಡ್ಡದಾಗಿ ಬೆಳೆದು ನಿಂತು ಇಷ್ಟು ಪುಟ್ಟ ಹುಡುಗನಾಗಿದ್ದಂತಹ ವಿಷ್ಣು ತುಂಬಾ ದೊಡ್ಡದಾಗಿ ಬೆಳೆದು ನಿಂತು ಇಡೀ ಒಂದು ಹೆಜ್ಜೆಗೆನೆ ಭೂಮಿಯನ್ನೇ ಅಳೆದು ಬಿಡ್ತಾರೆ. ಮತ್ತೊಂದು ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳಿದಾಗ ಬಲಿಚಕ್ರವರ್ತಿ ಅವನಿಗೆ ಆಶ್ಚರ್ಯ ಆಗತ್ತೆ. ಅಯ್ಯೋ ನಾನು ಸಾಧಾರಣ ವಟು ಅಂತ ತಿಳ್ಕೊಂಡು ನಾನು ಈ ರೀತಿ ಹೇಳ್ಬಿಟ್ನಲ್ಲ ಅಂತ ಹೇಳಿ, ಸರಿ ಮತ್ತೊಂದು ಹೆಜ್ಜೆಯನ್ನ ಆಕಾಶದಲ್ಲಿ ಇಡಿ ಅಂತ ಹೇಳ್ತಾರೆ. ಆಗ ತ್ರಿವಿಕ್ರಮನಾಗಿ ಅವನು ಆಕಾಶವನ್ನು ಕೂಡ ಮತ್ತೊಂದು ಹೆಜ್ಜೆಯಿಂದ ಅಳೆದ್ಬಿಡ್ತಾನೆ. ಈಗ ಆಕಾಶ ಭೂಮಿ 2 ಹೆಜ್ಜೆಗೆ ಅಳೆದಿದ್ದು ಆಯ್ತು. ಮತ್ತೊಂದು ಹೆಜ್ಜೆ ಎಲ್ಲಿಡ್ಬೇಕು ಅಂತ ಅಂದಾಗ ಆಗ ಅವನಿಗೆ ಗೊತ್ತಾಗತ್ತೆ ಸಾಕ್ಷಾತ್ ಮಹಾವಿಷ್ಣುವಷ್ಟೇ ಅಲ್ವಾ ಇದು ಸಾಧ್ಯ ಆಗೋದು. ಆ ಭಗವಂತನಿಗೆ ದಾನ ಕೊಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರ್ಬೇಕಾದ್ರೆ ನಾನು ವಿಷ್ಣುವಿನ ಪಾದ ಸ್ಪರ್ಶದಿಂದ ಪುನೀತನಾಗ್ಬೇಕು ಅಂತ ಹೇಳಿ ಇನ್ನೆಲ್ಲಿಡ್ತೀಯ, ನನ್ನ ತಲೆ ಮೇಲೆ ಇಡು ನಿನ್ನ 3ನೇ ಪಾದವನ್ನ ಅಂತ ಹೇಳ್ತಾನೆ. 3ನೇ ಹೆಜ್ಜೆಯನ್ನ ಇಡು ಅಂದ್ಬಿಟ್ಟು ಕೇಳ್ಕೊಳ್ತಾನೆ. ಆಗ ಮಹಾವಿಷ್ಣು ಅವನ ತಲೆಯ ಮೇಲೆ ಹೆಜ್ಜೆಯನ್ನ ಇಟ್ಟು ಅವನನ್ನ ಪಾತಾಳಕ್ಕೆ ಕಳಿಸ್ತಾನೆ ಅನ್ನೋದು ಕತೆ. ಇಲ್ಲಿ ಅಂದ್ರೆ ತನಗೆ ಬೇಕಾದ ಹಾಗೆ ತನ್ನ ರೂಪವನ್ನ ಬದಲಾಯಿಸ್ಕೊಳ್ತಕ್ಕಂತಹ ಸಾಮರ್ಥ್ಯವನ್ನ ಉಳ್ಳಂತವನು ಭಗವಂತ. ಹಾಗಾಗಿ ಅವನನ್ನ ಸ್ಥವಿಷ್ಠಃ ಅಂತ ಹೇಳಿ ಕರೀತಾರೆ. ಯಾವಾಗ ಅಂದ್ರೆ ಪಾತಾಳ ಲೋಕದಲ್ಲಿ ಅವನನ್ನ ಹೋಗಿದ್ದಲ್ದೇನೆ ಅಂದ್ರೆ ಅವನು ತುಂಬಾ ಒಳ್ಳೆಯ ರಾಜನಾಗಿದ್ದಿದ್ರಿಂದಾಗಿ ಅವನಿಗೆ 2 ವರಗಳನ್ನ ವಿಷ್ಣು ಪ್ರಸಾದಿಸ್ತಾರೆ. ಅದೇನಂದ್ರೆ ಮೊದಲನೇ ವರವಾಗಿ ನಾವೇನು ಈಗ ಮುಂದಿನ ವಾರಗಳಲ್ಲಿ ಬರ್ತಿರ್ತಕ್ಕಂತಹ ಬಲಿಪಾಡ್ಯಮಿಯನ್ನ ಆಚರಣೆ ಮಾಡ್ತೀವಲ್ವಾ. ಬಲಿಪಾಡ್ಯಮಿ ಅಂತಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಬಲಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಬಲಿಯನ್ನ ಕೊಡುವಂತದ್ದಲ್ಲ. ಬಲಿಪಾಡ್ಯಮಿ ಅಂತಂದ್ರೆ ಈ ಬಲಿ ಚಕ್ರವರ್ತಿಯ ಒಂದು ಅಂದ್ರೆ ಅವನ ಒಂದು ಸ್ಮರಣೆಯಿಂದ ಆಚರಣೆ ಮಾಡುವಂತಹ ಹಬ್ಬನೇ ಈ ಬಲಿಪಾಡ್ಯಮಿ. ಅಂದ್ರೆ ವಿಷ್ಣುವಿನ ವರ ಅದು. ಪ್ರಜೆಗಳನ್ನ ಅಷ್ಟು ಸೌಖ್ಯವಾಗಿ ಅವನು ನೋಡ್ಕೊಳ್ತಾ ಇದ್ದಿದ್ರಿಂದ ವರ್ಷಕ್ಕೆ ಒಮ್ಮೆ ಆದ್ರೂ ಆ ಪಾಡ್ಯಮಿ ದಿನ ಬಂದು ಕಾರ್ತಿಕ ಮಾಸದ ಪಾಡ್ಯದಿಂದ ಆ ದಿನದಂದು ಬಂದು ತನ್ನ ಎಲ್ಲಾ ಪ್ರಜೆಗಳನ್ನ ನೋಡ್ಕೊಂಡು ಹೋಗ್ಲಿ ಅನ್ನುವಂತಹ ಒಂದು ವರ ಆದ್ರೆ, ಮತ್ತೊಂದು ವರ ತಾನು ತ್ರಿವಿಕ್ರಮನಾಗಿ ಏನು ಪಾತಾಳ ಲೋಕದಲ್ಲಿ ಅವನ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾನೆ, ಅಲ್ಲಿ ತ್ರಿವಿಕ್ರಮನಾಗಿ ಅದರ ರಕ್ಷಣೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನ ಕೂಡ ತ್ರಿವಿಕ್ರಮನಾಗಿ ವಾಮನ ರೂಪಿಯಾದಂತಹ ವಿಷ್ಣು ವಹಿಸ್ಕೊಳ್ತಾರೆ. ಸೊ ಇಲ್ಲಿ ನಮಗೆ ಏನು ಇದ್ರ ಮುಖ್ಯ ಉದ್ದೇಶ ಏನು ಈ ಕತೆ ಹೇಳಿದ್ರಿದ್ದು ಅಂತಂದ್ರೆ, ಇಲ್ಲಿ ಸ್ಥವಿಷ್ಠ ಎಂಬುವಂತಹ ನಾಮವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಗವಂತ ಮಹತ್ತಾದಂತವನು, ಮಹತ್ತದಲ್ಲಿ ಮಹತ್ತಾದಂತವನು. ಅಂದ್ರೆ ತನ್ನ ಇಚ್ಛೆಗೆ ಅನುಗುಣವಾಗಿ ತನ್ನ ಇಚ್ಛೆಯ ಮೇರೆಗೆ ತಾನು ಯಾವುದೇ ರೂಪವನ್ನ ಧರಿಸಬಲ್ಲಂತಹ ಸಾಮರ್ಥ್ಯ ಉಳ್ಳವನು. ಸಾಕಷ್ಟು ನಾವು ಉದಾಹರಣೆಗಳನ್ನ ನೋಡಬಹುದು. ಕೇವಲ ವಾಮನ ರೂಪಿ ವಿಷ್ಣು ಅಷ್ಟೇ ಅಲ್ಲ, ವರಾಹ ರೂಪಿ ಭಗವಂತನು ಕೂಡ ನಾವು ಇಲ್ಲಿ ಸ್ಮರಣೆ ಮಾಡ್ಕೊಳ್ಬಹುದು. ಅಂದ್ರೆ ತಾನು ಸ್ಮರಣೆ ಮಾಡಿದ್ರೆ ಸಾಕು, ಇಚ್ಛೆ ಮಾಡಿದ್ರೆ ಸಾಕು, ಸಂಕಲ್ಪ ಮಾಡಿದ್ರೆ ಸಾಕು, ಅವನು ಬೇಕಾದಂತಹ ಅವತಾರವನ್ನ ಧರಿಸುವಂತಹ ಸಾಮರ್ಥ್ಯ ಅವನಿಗಿದೆ. ಹಾಗಾಗಿ ಅವನನ್ನ ಸ್ಥವಿಷ್ಠಃ ಅಂತ ಹೇಳಿ ನಾವು ಸ್ಮರಣೆಯನ್ನ ಮಾಡ್ತೀವಿ. ಇಲ್ಲಿ ಸ್ಥವಿಷ್ಠಾಯ ನಮಃ ಅಂತ ಹೇಳಿ ಈ ಒಂದು ನಾಮವನ್ನ ಹೇಳುವಂಥದ್ದು. ನೆಕ್ಸ್ಟ್ ಮುಂದಿನ ನಾಮ ಸ್ಥವಿರೋ ಧ್ರುವ. ಧನ್ಯವಾದ ಭಗಿನಿ. ಮುಂದಿನ ನಾಮ ಸ್ಥವಿರೋ ಧ್ರುವ. ಈ ಹೆಸರೇ ಹೇಳೋಕೆ ಆಕ್ಚುಲಿ ಸ್ವಲ್ಪ ಇದರಲ್ಲಿ ಇವೆರಡು ನಾಮಗಳನ್ನ ಡಿಫ್ರೆಂಟ್ ಆಗಿ ಅಂದ್ರೆ 2 ನಾಮಗಳನ್ನಾಗಿ
ಛೇದವನ್ನು ಮಾಡ್ತಾರೆ. ಧ್ರುವಃ ಅನ್ನೋದು ಒಂದು ನಾಮವನ್ನಾಗಿ ಇದು ಮಾಡ್ತಾರೆ, ಮತ್ತೆ ಸ್ಥವಿರಃ ಅನ್ನೋದು ಒಂದು ನಾಮವಾಗಿ ಇದು ಮಾಡ್ತಾರೆ. ಆದ್ರೆ ಶಂಕರರು ಸ್ಥವಿರ ಧ್ರುವಃ ಎರಡೂ ಕೂಡ ಒಂದೇ ನಾಮವಾಗಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕಮೆಂಟ್ರಿನೂ ಕೂಡ ಹೇಳಿದ್ದಾರೆ. ಇಲ್ಲಿ ಧ್ರುವಃ ಅಂತ ಅಂದ್ರೆ ಅರ್ಥ ಒಂದು ಅಚಲವಾದದ್ದು ಅಥವಾ ಅಲುಗಾಡದೆ ಇರುವಂತ, ಅಂದ್ರೆ ಕಮಿಟೆಡ್ ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಸ್ಥವಿರಃ ಅಂದ್ರೂ ಕೂಡ ಅದೇ ಅರ್ಥವನ್ನೇ ಬರುತ್ತೆ, ಶಾಶ್ವತವಾದಂತಹ ಅಥವಾ ಕಾಲದೊಂದಿಗೆ ನಿರಂತರ ಸ್ಥಿತಿಯಲ್ಲಿ ಇರುವಂತವರಿಗೆ ನಾವು ಸ್ಥವಿರಃ ಅಂತ. ಸ್ಥವಿರ ಧ್ರುವಃ ಅಂತಂದ್ರೆ ಅಚಲವಾಗಿರುವಂತದ್ದು ಅಥವಾ ಕಮಿಟೆಡ್ ಅನ್ನುವಂಥದ್ದು, ಅಂದ್ರೆ ನಾನು ಮಾಡಿಯೇ ತೀರ್ತೀನಿ ಅನ್ನುವಂಥ. ನೋಡಿ, ಈಗ ನಾವು ಧ್ರುವನ ಕಥೆಯನ್ನ ನಾವು ಹಿಂದಿನ ಯಾವುದೋ ಒಂದು ನಾಮದಲ್ಲಿ ನಾವು ಆಲ್ರೆಡಿ ಕೇಳಿಸ್ಕೊಂಡಿದ್ವಿ. ಧ್ರುವಃ ಅಂತ ಅಂದ್ರೆ ಒಂದು ಅಚಲವಾದಂತಹ ಒಂದು ನಿಷ್ಠೆ, ಅಥವಾ ಅವನು ಆ ಕಥೆಯಲ್ಲಿ ಆಲ್ರೆಡಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಅಷ್ಟು ಅಚಲವಾಗಿ, ಅಷ್ಟು 6 ವರ್ಷದ ಬಾಲಕ ತಾಯಿ ಹೇಳ್ದ ಅಂತ ಅಂದ್ಬಿಟ್ಟು ನಾರದರ ಒಂದು ಆಜ್ಞೆಯೊಂದಿಗೆ ವಿಷ್ಣು ಪ್ರತ್ಯಕ್ಷ ಆಗುವವರೆಗೂ ಕೂಡ ನಿರಾಹಾರನಾಗಿ ಅವನು ಧ್ಯಾನವನ್ನ ಮಾಡ್ತಾನೆ. ಅಚಲವಾಗಿ ಅವನ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ವಿಷ್ಣುವನ್ನ ಪಡ್ಕೊಂಡು ಅಲ್ಲಿಂದ ಅವನು ಧ್ರುವತಾರೆಯಾಗಿ ಅಚಲವಾಗಿ ಆಕಾಶದಲ್ಲಿ ಶಾಶ್ವತವಾಗಿ ಇರ್ತಾನೆ ಅಲ್ವಾ. ಆ ಕತೆ ನಮ್ಮನ್ನ ಈ ಒಂದು ನಾಮಕ್ಕೆ ಸ್ಮರಿಸ್ಕೊಬಹುದು. ಆ ಕತೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಅನ್ನುವಂಥ ದೃಷ್ಟಿಯಿಂದ ಇನ್ನೊಬ್ಬ ಭಕ್ತನ ಕಥೆಯನ್ನ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ಒಂದು ನಾಮವನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ. ಮತ್ತೆ ಈ ಕಥೆನೂ ಕೂಡ ನಿಮ್ಗೆ ಎಲ್ಲರಿಗೂ ಕೂಡ ಪರಿಚಿತ ಅಂತಾನೆ ಭಾವಿಸ್ತೀನಿ. ಮಾರ್ಕಂಡೇಯ ಅನ್ನುವಂಥ ಕತೆ. ಯೂಶುವಲ್ ಆಗಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹರಿಕಥೆಗಳನ್ನ ಕೇಳ್ಬೇಕಂದ್ರೆ ಈ ಮಾರ್ಕಂಡೇಯ ಆಗಿರ್ಬೋದು, ಶನಿ ಪ್ರಭವ ಆಗಿರ್ಬೋದು, ನಲ್ಲತಂಗಿ ದೇವಿ ಆಗಿರ್ಬೋದು, ಇವೆಲ್ಲಾ ಹರಿಕಥೆಗಳನ್ನ ಕೇಳ್ಬೇಕಂದ್ರೆ ನಮ್ಗೆ ಕಿವಿ ಇದ್ದಿನ್ಕೊಳ್ಳೋದು. ಇಲ್ಲಾದ್ರೂ ದೇವಸ್ಥಾನಗಳಲ್ಲಿ ಮೆರವ ಪುರದೊಳಗೆ ಹಿರಿಯ ಮನನಿಸಿದ ಪರಮ ಪುರುಷ, ಈ ತರ ಏನಾದ್ರು ಕೇಳಿಸ್ಕೊಂಡ ತಕ್ಷಣ ಹರಿಕಥೆ ಪೂರ್ತಿ ಕೇಳ್ಬೇಕಪ್ಪ ನಾವು ಅನ್ನೋಂಥ ಒಂದು ಉತ್ಸಾಹ ನಮ್ಮಲ್ಲಿ ಬಂದು ಹೋಗ್ತಾ ಇತ್ತು. ಹಾಗೇನೆ ಈ ಒಂದು ಕತೆ ಮಾರ್ಕಂಡೇಯರ ಒಂದು ಕತೆ ಸುಮಾರು ಜನಕ್ಕೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ, ಅವರು ಬೃಕಂಡ ಮತ್ತೆ ಮನಸ್ವಿನಿ ಅನ್ನುವಂತಹ ಇಬ್ಬರು ದಂಪತಿಗಳಿಗೆ ಮಾರ್ಕಂಡೇಯರು ಪುತ್ರರಾಗಿ ಜನಿಸ್ತಾರೆ. ಆಕ್ಚುಲಿ ಮುಂಚೆ ಅವರಿಗೆ ಮಕ್ಕಳು ಇರೋದಿಲ್ಲ. ಸತತವಾಗಿ ಶಿವನ್ನ ಅವರು ಬೇಡ್ಕೊಂತಾರೆ. ಪುತ್ರವನ್ನ ಒಂದು ಸಂತಾನವಾದ ಒಂದು ಅಪೇಕ್ಷೆಯಿಂದ ಅವರು ಬಹಳವಾಗಿ ಶಿವನ ಆರಾಧಿಸ್ತಾರೆ ಮತ್ತೆ ತಪಸ್ಸನ್ನ ಮಾಡ್ತಾರೆ. ಆದ್ರೂ ಕೂಡ ಅವರಿಗೆ ಮಕ್ಕಳು ಆಗಿರೋದಿಲ್ಲ. ಆದ್ರೆ ಮೃಕಂಡ ಮಹರ್ಷಿ ಬಂದು ದೀರ್ಘವಾದಂತಹ ಒಂದು ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಂಡು ಶಿವನ ಹತ್ರ ಒಂದು ವರವಾಗಿ ಒಂದು ಮಗುವನ್ನ ಬೇಡ್ತಾರೆ. ಅವಾಗ ಶಿವ 2 ಆಪ್ಷನ್ ಅನ್ನ ಕೊಡ್ತಾನೆ. ಒಂದು, ದೀರ್ಘಾಯುಷಿ ಆಗಿರುವಂತಹ ತೀವ್ರ ಅಜ್ಞಾನಿ ಆಗಿರುವಂತಹ ಒಬ್ಬ ಮಗನ ಒಂದು ಜನ್ಮ ನಿನಗೆ ಬೇಕಾ, ಅಥವಾ ಅಲ್ಪಾಯುಷಿ ಆಗಿರುವಂತಹ ಶ್ರೇಷ್ಠ ಜ್ಞಾನವನ್ನು ಉಳ್ಳಂತಹ ಮಗನನ್ನ ನೀ ಇಚ್ಛಿಸ್ತೀಯಾ ಅಂತ. ಅದಕ್ಕೆ ಮತ್ತೆ ಮೃಕಂಡರು ಮಹರ್ಷಿಗಳು ಕೇಳ್ತಾರೆ, ನನಗೆ ಯಾಕಪ್ಪ ಈ ಆಪ್ಷನ್ ಅನ್ನ ಕೊಡ್ತಾ ಇದೆ, ನಾನು ಕೇಳಿದ್ ಬರೀ ಮಗನಷ್ಟೇ, ಯಾಕೆ ಈ ಆಪ್ಷನ್ ನ ಕೊಡ್ತಿದ್ಯಾ ಅಂತ ಅವ್ರು ಹೇಳಿದಾಗ, ನಿನ್ನ ಒಂದು ಪೂರ್ವ ಕರ್ಮಗಳ ಅನುಸಾರವಾಗಿ ನಿನಗೆ ಸಂತಾನ ಭಾಗ್ಯದ ಒಂದು ಇಲ್ಲೇ ಇಲ್ಲ. ಆದ್ರೆ ನಿನ್ನ ಒಂದು ತಪಸ್ಸಿನ ಒಂದು ಶಕ್ತಿಯಿಂದ ನೀನು ಏನೋ ವರ ಕೇಳ್ತಾ ಇದೀಯ ಅನ್ನೋ ದೃಷ್ಟಿಯಿಂದ ಈ ಒಂದು ಆಪ್ಷನ್ ನಾನು ನಿನ್ ಮುಂದೆ ಇಡ್ತಾ ಇದ್ದೀನಿ ಅಂದಾಗ ಮೃಕಂಡ ಮಹರ್ಷಿಯರು ಹೇಳ್ತಾರೆ, ಆಯ್ತಪ್ಪ, ನನಗೆ ಅಲ್ಪಾಯುಷ್ಯ ಆದ್ರೂ ಪರವಾಗಿಲ್ಲ, 16 ವರ್ಷಗಳ ಕಾಲ ಅಷ್ಟೇ ಅವರು ಕೊಟ್ಟಿದ್ದು ಶಿವ ಆಪ್ಷನ್, ಅಷ್ಟೇ ವಯಸ್ಸಾದ್ರೂ ಪರವಾಗಿಲ್ಲ, ನನಗೆ ಶ್ರೇಷ್ಠನಾದಂತಹ ಜ್ಞಾನವನ್ನ ಉಳ್ಳಂತಹ ಮತ್ತೆ ಒಳ್ಳೆಯ ಒಂದು ಸಂಸ್ಕಾರವನ್ನ ಉಳ್ಳಂತಹ ಮಗನನ್ನೇ ಕರುಣಿಸು ಅಂತ ಬೇಡ್ಕೊಂತಾರೆ. ಆ ಒಂದು ವಿಚಾರವನ್ನ ಮನಸ್ವಿನಿಗೆ ಅಂದ್ರೆ ತನ್ನ ಪತ್ನಿಗೆ ಅವರು ಹೇಳ್ಕೊಳ್ಳೋದಿಲ್ಲ ಸುಮಾರು ದಿನಕಾಲ. ಮತ್ತೆ ಅವ್ರಿಗೆ ಗರ್ಭಾವಸ್ಥೆಯಾಗಿ ಮಗು ಆಗತ್ತೆ. ಅವರಿಗೆ ಮಾರ್ಕಂಡೇಯ ಅನ್ನುವಂತಹ ಒಂದು ಹೆಸರನ್ನ ಇಡ್ತಾರೆ. ಕಾಲ ಕಳೆದಂತೆ ಆ ಮಗು ಚೆನ್ನಾಗಿ ವೇದ ಉಪನಿಷತ್ತುಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ಸಂಸ್ಕಾರಯುತವಾದಂತಹ ದೊಡ್ಡ ಜ್ಞಾನಿಯಾದಂತಹ ಒಬ್ಬ ಮಗ ಆಗ್ತಾನೆ. ತಂದೆ ತಾಯಿಗಳೇ ಬಹು ಇಷ್ಟವಾದಂತಹ ಮಗ ಆಗ್ತಾನೆ. ಆದ್ರೆ ತಂದೆಗೆ ಎಲ್ಲೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಗೊತ್ತಿರುತ್ತೆ, ಅಲ್ಪ ಆಯುಷ್ಯ ಒಂದು ಮಗನನ್ನ ನಾನು ಪಡೆದಿದ್ದೀನಿ ಅಂತ. 16 ವರ್ಷ ಇನ್ನೇನು ಸಮೀಪಿಸಿದ್ದಂಗೆ ಹೇಳ್ಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ ಮೃಕಂಡಗೆ, ಮನಸ್ವಿನಿಗೆ ಹೇಳುವಂತ ಪರಿಸ್ಥಿತಿ. ಆಗ ಅವ್ರು ಹೇಳ್ತಾರೆ, ಇನ್ನ ನನ್ನ ಮಗ ತುಂಬಾ ದಿವಸ ಬದುಕೋದಿಲ್ಲ, ಅವನು ದೀರ್ಘಾಯುಷಿ ಅಲ್ಲ, ಅಲ್ಪಾಯುಷಿ ಆಗಿರೋದ್ರಿಂದ ಅವನು ದೇಹತ್ಯಾಗವನ್ನು ಮಾಡ್ತಾನೆ ಅಂತ. ಅವಾಗ ಮನಸ್ವಿನಿ ದೇವಿ ಬಂದು ಮಗನಿಗೆ ಒಂದು ಉಪಾಯವನ್ನ ಹೇಳ್ಕೊಡ್ತಾಳೆ. ಯಾವುದೇ ಕಾರಣಕ್ಕೂ ನೀನು ಶಿವನನ್ನ ಬಿಡಬೇಡ, ಹೋಗಿ ಶಿವನ ಪೂಜೆಯನ್ನ ಮಾಡ್ತೀರೋ ಅವನನ್ನ ಹೋಗಿ ಆಲಿಂಗನೆಯನ್ನ ಮಾಡು. ಖಂಡಿತ ಆ ಕರುಣಾರೂಪಿಯಾದಂತಹ ಶಿವ ನಿನಗೆ
ವರವನ್ನ ಕೊಟ್ಟೇ ಕೊಡ್ತಾನೆ. ಹೇಗೆ ನಿಮ್ಮ ತಂದೆ ನಿನ್ನ ಸಂತಾನ ಬೇಕು ಅಂತ ಧ್ಯಾನ ಮಾಡಿ ಶಿವನನ್ನ ಹೋಲಿಸ್ಕೊಂಡು ವರವನ್ನ ಪಡೆದ್ರೋ, ಹಾಗೆ ನೀನು ನನ್ನ ಇನ್ನೂ ಆಯುಷ್ ಬೇಕು ಅಂತ ಕೇಳ್ಬಿಟ್ಟು ದೇವರ ಹತ್ರ ಬೇಡಬೇಕು ಅಂತ ತಾಯಿ ಸಲಹೆ ಮಾಡ್ತಾಳೆ. ಇಲ್ಲಿ ಸ್ಥವಿರ ಧ್ರುವ ಅಂತ ಅಂದ್ರೆ ಅವನ ಮನಸ್ಸು ಎಷ್ಟು ಮಟ್ಟಿಗೆ ಧ್ರುವ ಅಂದ್ರೆ ಅಚಲವಾಗಿ ಶಾಶ್ವತವಾಗಿತ್ತಂತಂದ್ರೆ ಅಷ್ಟು ಕಮಿಟೆಡ್ ಆಗಿ ಅವನು ಹೋಗಿ ಲಿಂಗವನ್ನ ಆಲಿಂಗನೆಯನ್ನ ಮಾಡ್ತಾನೆ. ನೀವು ನೋಡಿರ್ಬೋದು ಮಾರ್ಕಂಡೇಯರ ಒಂದು ಇದರಲ್ಲಿ ಬರುತ್ತೆ, ಲಿಂಗವನ್ನು ತೆಬ್ಬಿ ಹಿಡ್ಕೊಂತಾನೆ. ತೆಬ್ಬಿ ಹಿಡ್ಕೊಂಡು ಬಹಳ ಒಂದು ಸ್ಥವಿರವಾಗಿ ಅಂದ್ರೆ ನಿಷ್ಠೆಯಿಂದ ಒಂದು ಅಲುಗಾಡದಲೆ ಅವನ ಮನಸ್ಸು ಮತ್ತೆ ದೇಹ ಎರಡೂ ಕೂಡ ಅಲುಗಾಡದಲೆ ತುಂಬಾ ದೀರ್ಘವಾಗಿ ಶಿವನ ಒಂದು ಧ್ಯಾನವನ್ನ ಮಾಡ್ತಾನೆ. ಶಿವ ಅಲ್ಲಿ ಮತ್ತೆ ಆದ್ರೆ ಅದೇ ಒಂದು ಟೈಮಲ್ಲಿ ಯಮರಾಜರು ತಮ್ಮ ಭಟ್ರನ್ನ ಕಳಿಸ್ತಾರೆ, ಅವನ ಆಯುಷ್ ಮುಗಿದಿದೆ, ಹೋಗಿ ಅವನ ಕರ್ಕೊಂಬ ಅಂತ. ಅವರು ಏನು ಪಾಶವನ್ನ ಹಾಕ್ತಾರೆ, ಆ ಪಾಶ ಲಿಂಗಕ್ಕೂ ಕೂಡ ಸಮೇತವಾಗಿ ಸುತ್ಕೊಳ್ಳುತ್ತೆ. ಅಲ್ಲಿ ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ಕತೆ, ಅದಕ್ಕೋಸ್ಕರ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಶಿವನ ಒಂದು ಪ್ರತ್ಯಕ್ಷ ಆಗತ್ತೆ, ಇವನು ನನ್ನ ಪರಮ ಭಕ್ತ, ಇವನು ಮನಸ್ಸು ತುಂಬಾ ಅಚಲವಾದದ್ದು, ತುಂಬಾ ದೃಢವಾದದ್ದು, ಅಷ್ಟು ಅಚಲವಾದಂತಹ ಭಕ್ತಿಯನ್ನ ನನಗೆ ಅವನು ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ದೃಷ್ಟಿಯಿಂದ ವಿಧಿಯ ಒಂದು ನಿಯಮ ಏನಿತ್ತು ಅದು ಕೂಡ ಅಲ್ಲಿ ಬದಲಾಗತ್ತೆ. ಅವನ ವಿಧಿ ಅಂದ್ರೆ ಅವನ ವರ ಏನಿತ್ತು ಅದು ಮತ್ತೆ ಅವನೇ ಆ ವರಕ್ಕೆ ಮತ್ತೆ ಇನ್ನೊಂದ್ಸತಿ ಪುನರಾಯುಷನ್ನ ಎಕ್ಸ್ಟೆನ್ಷನ್ ಅನ್ನ ಕೊಟ್ಟು ಅವನು ದೀರ್ಘಾಯುಷ್ ಆಗ್ತಾನೆ ಅನ್ನುವಂಥದ್ದು ಮಾರ್ಕಂಡೇಯರ ಒಂದು ಕತೆ. ಇಲ್ಲಿ ಏನು ನಾವೇನ ಅರ್ಥ ಮಾಡ್ಕೊಬೇಕು ಅಂತ ಅಂದ್ರೆ, ಒಂದು ಧ್ಯಾನದಿಂದ ಅಥವಾ ಒಂದು ಅಚಲವಾದ ಭಕ್ತಿಯಿಂದ ಆ ದೇವರು ಕೊಟ್ಟಂತಹ ಒಂದು ವರವನ್ನೇ ನಾವು ಬದಲಾಯಿಸಬಹುದು ಅನ್ನೋದಾಗಿದೆ. ಅಂದ್ರೆ ಅವನೇ ಕ್ರಿಯೇಟರ್ ಮತ್ತೆ ಅವನೇ ಎಕ್ಸ್ಟೆನ್ಷನ್ ಅವಂದೇ, ಕ್ರಿಯೇಷನ್ ಅವಂದೇ. ಯಾಕೆಂದ್ರೆ ಅದು ಸ್ಥವಿರಹ, ಆ ಒಂದು ಅಚಲವಾದಂತಹ ಒಂದು ಭಕ್ತಿ ಯಾವ ಭಕ್ತನಲ್ಲಿ ಇರುತ್ತೋ ಅಷ್ಟೇ ಅಚಲವಾದಂತಹ ಪ್ರೇಮ ಅನುರಾಗ ಆ ದೇವರಲ್ಲೂ ಇರುತ್ತೆ ಅನ್ನೋದಕ್ಕೆ ಈ ಒಂದು ಕಥೆಯ ಸಾಕ್ಷಿಯಾಗಿದೆ. ಇಲ್ಲಿ ಸ್ಥವಿರ ಧ್ರುವ ಅಂತ ಅಂದ್ರೆ ಯಾರು ಅಚಲವಾದಂತಹ ಭಕ್ತಿಯನ್ನ ತೋರಿಸ್ತಾರೆ ದೇವರ ಮೇಲೆ, ಯಾರ ಮನಸ್ಸು ಪರಿಶುದ್ಧವಾಗಿರುತ್ತೆ, ಯಾರ ಮನಸ್ಸು ಕಾಯ ವಾಚ ಮನಸ ಎಲ್ಲವೂ ಕೂಡ ಪರಮಾತ್ಮನಿಗೆ ಸೇವಾ ರೂಪದಲ್ಲಿ ಯಾರ ಒಂದು ಮನಸ್ಸಿರುತ್ತೆ, ಅಥವಾ ಅವನನ್ನೇ ಯಾರು ಧ್ಯಾನಿಸ್ತಿರ್ತಾರೆ, ಅವರನ್ನೇ ಶರಣಾಗತಿ ಆಗಿರ್ತಾರೆ, ಅವರಿಗೆ ಖಂಡಿತ ಅಚಲವಾದಂತಹ ಮನಸ್ಸನ್ನು ಕೊಡುವಂತವನು ಅವನೇ. ಮತ್ತೆ ಅವನ ಒಂದು ತೆಕ್ಕೆಯಲ್ಲಿ ಹೇಗೆ ಮಾರ್ಕಂಡೇಯ ಲಿಂಗವನ್ನು ತಬ್ಬಿ ಹಿಡ್ಕೊಂಡಿದ್ನಲ್ಲ, ಹಾಗೆ ಅವನು ಕೂಡ ನಮ್ಮನ್ನು ಕೂಡ ತಬ್ಬಿ ಹಿಡ್ಕೊಂಡು ನನ್ನ ಭಕ್ತ ಅಂತ ಆಲಿಂಗನೆಯನ್ನ ಮಾಡ್ತಾನೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನೋದಕ್ಕೆ ಸ್ಥವಿರ ಧ್ರುವ ಅಂತ ಅಂದ್ರೆ ಅವೆಲ್ಲ ಹೇಳಿದಂಗೆ ಸ್ಥಿರವಾದದ್ದು, ಅಚಲವಾದದ್ದು, ಇಲ್ಲೂ ಕೂಡ ಕದಲಿಸಲು ಸಾಧ್ಯವಿಲ್ಲ ಅಂತದ್ದು, ಶಾಶ್ವತವಾದದ್ದು ಅನ್ನುವಂಥ ಅರ್ಥ ಸ್ಥವಿರ ಧ್ರುವ. ಇದಕ್ಕೆ ಅವಾಗಲೇ ಹೇಳಿದೆ, ಧ್ರುವನ ಕಥೆಯನ್ನು ಕೂಡ ಇದಕ್ಕೆ ನಾವು ಉದಾಹರಣೆಯಾಗಿ ತಗೊಬಹುದು. ಅವನ ಅಚಲತೆ ಎಷ್ಟು ಮಟ್ಟಿಗಿತ್ತು ಅಂತ ಒಂದು ಬಾಲ್ಯಾವಸ್ಥೆಯಲ್ಲಿ ಅಂತ. ಹಾಗೆ ಮಾರ್ಕಂಡೇಯನ್ನು ಕೂಡ ನಾವು ಇಲ್ಲಿ ಸ್ಮರಿಸಬಹುದು. ಮುಂದೆ ಮಾರ್ಕಂಡೇಯ ಋಷಿಯಾಗಿ ಅವನು ನಮ್ಮ ಸನಾತನ ಧರ್ಮಕ್ಕೆ ಅಥವಾ ಗುರುಕುಲದ ಪರಂಪರೆಗೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿದೆ. ಅದು ಕೂಡ ನಮ್ಮ ಕಥೆಗಳಲ್ಲಿ ಬಂದು ಹೋಗುತ್ತೆ. ಈ ಒಂದು ನಾಮಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥವಿರ ಧ್ರುವ, ಓಂ ಸ್ಥವಿರ ಧ್ರುವ ನಮಃ ಅಂತ ಅಂದ್ರೆ ನಮಗೆ ಅಚಲವಾದಂತಹ ಮನಸ್ಸನ್ನ ಕೊಡ್ತಾನೆ ದೇವರು, ಬೇರೆ ಕಡೆ ನೆಗೆಟಿವ್ ಕಡೆ ವಾಲ್ದಿರೋ ತರ ಮಾಡ್ತಾನೆ ಈ ನಾಮವನ್ನ ಪಾರಾಯಣ ಮಾಡೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಅನ್ನೋದು ಈ ಒಂದು ನಾಮದ ಒಂದು ವೈಶಿಷ್ಟ್ಯ ಆಗಿದೆ. ಮುಂದಿನ ಒಂದು ಶ್ಲೋಕಕ್ಕೆ ಹೋಗ್ತೀವಿ. ಇವಾಗ 7ನೇ ಶ್ಲೋಕಕ್ಕೆ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಪಾರಾಯಣನ ಮಾಡಿ ಹಾಗೇನೆ ಹೇಳ್ಕೊಡ್ತೀರಾ? ಹಾ ಮಹೋದಯ. ಓಕೆ, ಅನ್ಮ್ಯೂಟ್ ಆಯ್ತಾ? ಯಾರಾದ್ರೂ ರೈಸ್ ಹ್ಯಾಂಡ್ ಮಾಡಿ, ಯಾರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರದ್ಯುಮ್ನ ಅವನು ರೈಸ್ ಮಾಡಿ ಹೇಳ್ತಾರೆ. ಓಕೆ, ಸತೀಶ್ ಮಹೋದಯ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ಆಕ್ಸೆಸ್ ಕೊಡ್ತೀನಿ. ಸತೀಶ್ KS. ಅಗ್ರಾಹ್ಯ ಶಾಶ್ವತ ಇಲ್ಲ, ನಾವು ಹೇಳ್ಕೊಡ್ತೀವಿ, ನಂತರ ರಿಪೀಟ್ ಮಾಡಿ. ಎಲ್ಲರೂ ಕೂಡ ಮ್ಯೂಟ್ ಅಲ್ಲೇ ಇಟ್ಕೊಂಡು ರಿಪೀಟ್ ಮಾಡಿ. ಓಕೆ, ನಾನು ಒಂದ್ಸಾರಿ ಹೇಳ್ತೀನಿ, ನೀವು 2 ಸಾರಿ ಹೇಳಿ. ಓಕೆ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ, ಅಗ್ರಾಹ್ಯ ಶಾಶ್ವತ ಕೃಷ್ಣೋ, ಅಗ್ರಾಹ್ಯ ಶಾಶ್ವತ ಕೃಷ್ಣೋ, ಲೋಹಿತಾಕ್ಷ ಪ್ರತರ್ದನಃ, ಲೋಹಿತಾಕ್ಷ ಪ್ರದರ್ದನಃ, ಲೋಹಿತಾಕ್ಷ ಪ್ರತರ್ದನಃ, ಪ್ರಭೂತಸ್ತ್ರಿಕ ಕುಬ್ಧಾಮ, ಪ್ರಭೂತಸ್ತ್ರಿಕ ಕುಬ್ಧಾಮ, ಪ್ರಭೂತಸ್ತ್ರಿಕ ಕುಬ್ಧಾಮ,
ಪವಿತ್ರಂ ಮಂಗಲಂ ಪರಂ. ಪವಿತ್ರಂ ಮಂಗಲಂ ಪರಂ. ಪವಿತ್ರಂ ಮಂಗಲಂ ಪರಂ. ಈಗ ಪೂರ್ತಿ ಲೈನ್ ಹೇಳೋಣ. Okay. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷಃ ಪ್ರತರ್ದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಅಗ್ರಾಹ್ಯ ಆದ್ಮೇಲೆ ಮುಂದಿನ ಅಕ್ಷರ ಶ ಇರೋದ್ರಿಂದ ಅಗ್ರಾಹ್ಯ ಎಸ್ ಸೌಂಡ್ ಬರುತ್ತಲ್ಲಿ. ಮತ್ತೆ ಶಾಶ್ವತಃ ಕೃಷ್ಣೋ ಹೆಚ್ಚು ಸೌಂಡ್ ಬರ್ಬೇಕು. ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಮಹೋದಯ. ನಾನ್ ಜಸ್ಟ್ ಅವ್ರ ನೋಟ್ ಮಾಡ್ಕೊಳ್ಳೋರಿದ್ರೆ ಅವ್ರಿಗೆ ಹೇಳ್ತಿದ್ದೀನಿ. ಲೋಹಿತಾಕ್ಷ ಎಫ್ ಸೌಂಡ್ ಬರುತ್ತೆ. ಪ್ರತರ್ದನಃ. ಇದಿಷ್ಟು ವಿಸರ್ಗಗಳಿದೆ. ವಿಸರ್ಗ ಆದ ನಂತರ ಅಕ್ಷರಗಳನ್ನ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು ಅಂತ ಈಗ ಮತ್ತೊಂದ್ಸರಿ ಹೇಳೋಣ. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷಃ ಪ್ರತರ್ದನಃ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಅಲ್ಲಿ ಪಾಸ್ ಕೊಡ್ಬೇಡಿ ಮಹೋದಯ, ಪೂರ್ತಿ ಹೇಳಿ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಕುಬ್ಧಾಮ ಹೇಳ್ಬೇಡಿ, ಕುಬ್ಧಾಮ ಅಷ್ಟೇ. ತಕ್ಷಣ ಅದನ್ನ ಹೇಳಿದ ತಕ್ಷಣ ಪವಿತ್ರಂ ಬರ್ಬೇಕು. ಮತ್ತೆ ಪೂರ್ತಿ ಶ್ಲೋಕ ಹೇಳಿ ಇನ್ನೊಂದ್ಸರಿ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಸರಿ ಇದೆ, ಪೂರ್ತಿ ಹೇಳಿ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಅದು ಹೇಳ್ತಾ ಹೇಳ್ತಾ ಏನಾಗುತ್ತೆ, ಪ್ರಭೂತಸ್ತ್ರಿಕ ಕುಬ್ಧಾಮ ಈ ತರ ಬರ್ತಿದೆ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಸರಿ ಇದೆ. ಅಗ್ರಾಹ್ಯ ಒಂದ್ಸರಿ ಪ್ರನೌನ್ಸ್ ಮಾಡಿ. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ. ಸರಿ ಇದೆ ಮಹೋದಯ, ಅಷ್ಟು. ಇವಾಗ ಈ ಒಂದು ನಾಮದಲ್ಲಿ ಎಷ್ಟು ನಾಮಗಳಿದೆ ಈ ಒಂದು ಶ್ಲೋಕದಲ್ಲಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಅಗ್ರಾಹ್ಯ. ಅಗ್ರಾಹ್ಯ 9 ನಾಮಗಳು ಬರುತ್ತೆ ಇದರಲ್ಲಿ. ಅಗ್ರಾಹ್ಯ ಶಾಶ್ವತಃ ಕೃಷ್ಣಃ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೂತಃ. ಅಲ್ಲಿ ಮಾತ್ರ ಬಿಡಿಸ್ಕೋಬೇಕಾಗಿದೆ, ಇನ್ ಮಿಕ್ಕಿದೆಲ್ಲ ನಿಮಗೆ ಸುಲಭವಾಗಿ ದೊರಕುತ್ತೆ. ಪ್ರಭೂತಃ ತ್ರಿಕ ಕುಬ್ಧಾಮ ಅನ್ನೋದು ಮತ್ತೊಂದು ಹೆಸರು. ತ್ರಿಕ ಕುಬ್ಧಾಮ. ಪವಿತ್ರಂ ಮಂಗಳಂ ಪರಂ ಅನ್ನೋದು ಒಂದೇ ನಾಮ. ಮಂಗಳಂ ಪರಂ. ಅಗ್ರಾಹ್ಯ ಶಾಶ್ವತಃ ಕೃಷ್ಣಃ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೂತಃ ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. 9 ನಾಮಗಳಿದೆ. ಈಗ ಮೊದಲನೇ ನಾಮ ಬಂದು ಅಗ್ರಾಹ್ಯ ಅಂದ್ರೆ ಏನು ಅಂತ ನೋಡೋಣ. ಅಗ್ರಾಹ್ಯ ಅಂತಂದ್ರೆ, ಗ್ರಾಹ್ಯ ಅಂದ್ರೆ ಗ್ರಹಿಸೋದಕ್ಕೆ ಶಕ್ತವಾಗಿರುವಂತದ್ದು, ಗ್ರಹಿಸಲು ಸಾಧ್ಯವಾಗುವಂತದ್ದು, ಹೌದಲ್ವಾ? ಅಗ್ರಾಹ್ಯ ಅಂತಂದ್ರೆ ಗ್ರಹಿಸೋದಕ್ಕೆ ಸಾಧ್ಯವಾಗದಂಥದ್ದು, ಸುಲಭವಾಗಿ ಗ್ರಹಿಸಲು ಅಸಾಧ್ಯವಾದದಕ್ಕೆ ನಾವು ಅಗ್ರಾಹ್ಯ ಅಂತ ಹೇಳ್ತೀವಿ. ಅಂದ್ರೆ ಕರ್ಮೇಂದ್ರಿಯಗಳಿಂದಾಗ್ಲಿ, ಅಥವಾ ಇಲ್ಲಿ ಶಂಕರರು ಏನ್ ಹೇಳ್ತಾರೆ ಅಂದ್ರೆ, ಕರ್ಮೇಂದ್ರಿಯೈಹಿ ನ ಗೃಹ್ಯತೆ. ಕರ್ಮೇಂದ್ರಿಯೈಹಿ ನ ಗೃಹ್ಯತೆ ಇತಿ ಅಗ್ರಾಹ್ಯಃ. ಅಂದ್ರೆ ಕರ್ಮೇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಾಗದಂತವನು ಅಗ್ರಾಹ್ಯ. ಅಂದ್ರೆ ಯಾವುದೇ ಇಂದ್ರಿಯಗಳಿಂದ ನಾವು ಭಗವಂತನನ್ನ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅವನನ್ನ ಗ್ರಹಿಸಲು ಅಸಾಧ್ಯವಾಗಿರೋದ್ರಿಂದ
ಅಗ್ರಾಹ್ಯ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಒಳಗಡೆನೆ ಇದಾನೆ, ಭಗವಂತ ನಮ್ಮಲ್ಲೇ ಇದಾನೆ. ಆದ್ರೆ ನಮ್ಮ ಯಾವ ಕರ್ಮೇಂದ್ರಿಯಗಳಿಂದಲೂ ಕೂಡ ಅವನನ್ನ ಮುಟ್ಟೋದಕ್ಕಾಗ್ಲಿ, ಅವನನ್ನ ಗ್ರಹಿಸೋದಕ್ಕಾಗ್ಲಿ ನಮಗ್ ಸಾಧ್ಯನಾ? ಆಗಲ್ಲ. ಹಾಗಾಗಿ ಅವನಿಗೆ ಅಗ್ರಾಹ್ಯ ಅಂತ ಹೇಳ್ತೀವಿ. ಇದಕ್ಕೆ ಪೂರಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕಥೆಯನ್ನ ನೋಡೋದಾದ್ರೆ, ತಮಗೆಲ್ರಿಗೂ ಗೊತ್ತೇ ಇದೆ, ಕೃಷ್ಣನ ಲೀಲೆಗಳಂತೂ ಎಲ್ರೂ ಕೇಳಿರ್ತೀರ. ಯಾವ ರೀತಿ ಕೃಷ್ಣನ ಲೀಲೆಗಳೆಲ್ಲ ಇತ್ತು ಅಂತ ಹೇಳಿ. ಅದ್ರಲ್ಲಿ ನಾನಿವತ್ತು ಒಂದು ಕಥೆಯನ್ನ ಹೇಳೋದಕ್ಕೆ ಬಯಸ್ತೇನೆ. ಏನಂದ್ರೆ ಕಣ್ವ ಮಹರ್ಷಿಗಳು. ಕಣ್ವ ಮಹರ್ಷಿಗಳು ಅಂತ ಒಬ್ರು ಮಹರ್ಷಿಗಳಿದ್ದಾರೆ, ಕೇಳಿರ್ತೀರಾ ನೀವು. ಇಲ್ಲಿ ದ್ವಾರಕೆಯಲ್ಲಿ ಸುಮುಖ ಅಂತ ಒಬ್ಬ ಶ್ರೇಷ್ಠವಾದಂತಹ ದೈವ ಭಕ್ತನಿದ್ದ. ಈ ಸುಮುಖ ಯಾರು ಅಂತಂದ್ರೆ ನಂದಗೋಪನ ಪತ್ನಿ ಯಶೋದೆ ಇದ್ದಾಳಲ್ಲ, ಯಶೋಧೆಯ ತಂದೆಯೇ ಈ ಸುಮುಖ ಅಂತ. ಆಯ್ತಾ? ಈ ಸುಮುಖನ ವಂಶದ ಒಂದು ಆ ಒಂದು ಅಲ್ಲಿ ಕುಲ ಪುರೋಹಿತರಾಗಿ ಇದ್ದಂತವ್ರೆ ಕಣ್ವರು, ಕಣ್ವ ಮಹರ್ಷಿಗಳು. ಸುಮುಖ ಅನ್ನೋನು ಯಶೋದೆಯ ತಂದೆ. ಅಲ್ಲಿ ಅವರ ವಂಶದಲ್ಲಿ, ಅವರ ಒಂದು ಕುಟುಂಬದಲ್ಲಿ, ಅವರ ಒಂದು ಕುಲದ ಪುರೋಹಿತರಾಗಿದ್ದಂತವ್ರು ಕಣ್ವ ಮಹರ್ಷಿಗಳು. ಇವರು ಎಷ್ಟು ಒಂದು ಭಗವಂತನ ಆರಾಧನೆಯನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು, ಎಷ್ಟು ಶ್ರದ್ಧಾಪೂರ್ವಕವಾಗಿ ಮಾಡ್ತಿದ್ರು ಅಂತಂದ್ರೆ, ಏನು ಒಂದು ಭಗವಂತನ ಆರಾಧನೆ ಆದ್ಮೇಲೆ ಅವ್ರ ಹತ್ರ ಒಂದು ಸಾಲಿಗ್ರಾಮ ಇರುತ್ತೆ. ಆ ಸಾಲಿಗ್ರಾಮವನ್ನ ಎಷ್ಟ್ರ ಮಟ್ಟಿಗೆ ಅವರು ಪೂಜಿಸ್ತಾ ಇರ್ತಾರೆ, ಅದನ್ನ ಎಷ್ಟ್ರ ಮಟ್ಟಿಗೆ ಅವರಲ್ಲಿ ಶ್ರದ್ಧೆ ಭಕ್ತಿ ಇರುತ್ತೆ ಅಂತಂದ್ರೆ, ಅದನ್ನ ಪೂಜಿಸ್ಬೇಕಾದ್ರೆ ತುಂಬಾ ಶ್ರದ್ಧೆಯಿಂದ, ಅಂದ್ರೆ ಅವನು ಭಗವಂತನೇ ಅಲ್ಲಿ ಬಂದು ಅವರ ಮುಂದೆ ಇದಾನೆ ಅನ್ನುವಷ್ಟ್ರ ಮಟ್ಟಿಗೆ ಅವರು ಅಷ್ಟು ಭಕ್ತಿ ಪೂರ್ವಕವಾಗಿ ಅದಕ್ಕೆ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ, ಆರಾಧನೆಯನ್ನ ಮಾಡ್ತಿರ್ತಾರೆ. ಮತ್ತೆ ಅವರು ನೈವೇದ್ಯವನ್ನ ಕೊಡೋವಾಗ್ಲೂ ಅಷ್ಟೇನೆ, ಆ ಸಾಲಿಗ್ರಾಮಕ್ಕೆ ನೈವೇದ್ಯ ಕೊಡ್ಬೇಕಾದ್ರೆ, ಒಂದ್ ನಿಮಿಷ. ಸಾಲಿಗ್ರಾಮಕ್ಕೆ ನೈವೇದ್ಯ ಕೊಡ್ಬೇಕಾದ್ರೂ ಅಷ್ಟೇನೆ, ತುಂಬಾ ಪ್ರೀತಿಯಿಂದ ಶ್ರದ್ಧಾಭಕ್ತಿಯಿಂದ ಆ ನೈವೇದ್ಯವನ್ನ ಸಮರ್ಪಣೆ ಮಾಡ್ತಿರ್ತಾರೆ. ಹೇಗೆ ಅಂದ್ರೆ, ಈಗ ಒಬ್ಬ ತಾಯಿ ಒಂದು ಮಗುವಿಗೆ ತುಂಟಾಟ ಆಡೋ ಮಕ್ಳಿಗಂತೂ ಊಟ ಮಾಡ್ಸೋದು ಎಷ್ಟು ಕಷ್ಟ ಇರತ್ತೆ. ಅದ್ರಲ್ಲೂ ಒಂದೊಂದು ತುತ್ತನ್ನ ತಿನ್ನಿಸ್ಬೇಕಾದ್ರೂನು ಅಯ್ಯೋ ಹೇಗೋ ಮಗು ಒಂದ್ ತುತ್ತು ತಿನ್ಬಿಡ್ತಲ್ಲ ಅನ್ನೋಷ್ಟು ಆನಂದ ಮನಸ್ಸಿಗೆ ಆಗ್ತಿರತ್ತೆ. ಮತ್ತೆ ಇನ್ನೊಂದ್ ತುತ್ತು ತಿನ್ನಿಸ್ಬೇಕು, ಇನ್ನೊಂದ್ ತುತ್ತು ತಿನ್ನಿಸ್ಬೇಕು ಅಂತ ಹೇಳಿ ತುಂಬಾ ಎಷ್ಟು ಖುಷಿಯಾಗಿ ಒಬ್ಬ ತಾಯಿ ಮಗುವಿಗೆ ಅನ್ನವನ್ನ ತಿನ್ನಿಸ್ತಾ ಇರ್ತಾಳೋ, ಊಟವನ್ನ ತಿನ್ನಿಸ್ತಾಳೋ, ಅಷ್ಟು ಪ್ರೀತಿಯಿಂದ ಭಗವಂತನಿಗೆ ಅಷ್ಟು ಶ್ರದ್ಧಾಪೂರ್ವಕವಾಗಿ ನೈವೇದ್ಯವನ್ನ ಸಮರ್ಪಣೆ ಮಾಡ್ತಾ ಇದ್ರು ಅವರು. ಈ ಕಣ್ವ ಮಹರ್ಷಿಗಳನ್ನ ಒಮ್ಮೆ ಬಂದು ಈ ನಂದಗೋಪ ಕೇಳ್ಕೊಳ್ತಾನೆ. ಯಾರು ಯಶೋದೆಯ ಪತಿಯಾದಂತಹ ನಂದಗೋಪ ಕೇಳ್ತಾನೆ ಬಂದು, ನೀವು ನಮ್ಮ ಮನೆಗೆ ಬರ್ಬೇಕು ಒಂದು ದಿನ ಅಂತ ಹೇಳಿ, ಅವರ ಕುಲ ಪುರೋಹಿತರಾಗಿದ್ರಿಂದಾಗಿ ತಮ್ಮ ಮನೆಗೆ ಬರ್ಬೇಕು ಅಂತ ಹೇಳಿ ಅವರನ್ನ ಕೇಳ್ಕೊಳ್ತಾನೆ ಹೋಗ್ಬಿಟ್ಟು. ಕಣ್ವ ಮಹರ್ಷಿಗಳು ಬರೋದಕ್ಕೆ ಒಪ್ತಾರೆ. ಅಂದ್ರೆ ಇಲ್ಲಿ ಏನಂದ್ರೆ, ಯಾವುದೇ ಒಬ್ಬ ದೈವ ಭಕ್ತರು, ಆ ಒಂದು ದೈವಾಂಶ ಇರುವಂತಹ ಒಬ್ಬ ಮಹರ್ಷಿಗಳಾಗಿರ್ಬಹುದು, ದೈವ ಭಕ್ತರು ಮನೆಗೆ ಬರೋದ್ರಿಂದ, ನಮ್ಮ ಮನೆಗಳಲ್ಲೂ ಕೂಡ ಅವರನ್ನ ಉಪಚಾರ ಮಾಡೋದ್ರಿಂದ, ಅವರು ಬರುವಂತಹ ಮನೆಗಳಲ್ಲೂ ಕೂಡ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಒಂದು ಸಕಾರಾತ್ಮಕ ಒಂದು ಬೆಳವಣಿಗೆ ಆಗ್ಲಿ ಅನ್ನೋಂತ ಉದ್ದೇಶದಿಂದ ಈ ರೀತಿ ಅವರ ಒಂದು ಭಕ್ತರನ್ನ ಮನೆಗೆ ಕರೆಸೋದಕ್ಕೆ ಅವರು ತೀರ್ಮಾನವನ್ನ ಮಾಡ್ತಾರೆ. ಈ ರೀತಿ ಅವರನ್ನ ಕಣ್ವರಿಗೆ ಆಹ್ವಾನವನ್ನ ನೀಡ್ಲಾಗತ್ತೆ. ಅವರು ಕಣ್ವ ಮಹರ್ಷಿಗಳು ಬರ್ತಾರೆ ಎಲ್ಲಿಗೆ, ನಂದಗೋಕುಲಕ್ಕೆ. ಗೋಕುಲಕ್ಕೆ ಬಂದಾಗ, ಅಲ್ಲಿ ನಂದಗೋಪನ ಮನೆಗೆ ಬಂದಾಗ, ಅವರು ಎಂದಿನಂತೆ ನೈವೇದ್ಯವನ್ನ ಮಾಡ್ಬೇಕು, ಆರಾಧನೆಯನ್ನ ಮಾಡ್ಬೇಕು ಭಗವಂತನಿಗಲ್ವಾ. ಅವರಿಗೆ ಆ ನಂದಗೋಪನ ಮನೆಯಲ್ಲಿ ಸರಿಯಾದ ಒಂದು ಸ್ಥಳವೇ ಅವರಿಗೆ ಸಿಗ್ತಿರಲ್ಲ. ಎಲ್ಲಿ ನಾನು ಭಗವಂತನ ಆರಾಧನೆಯನ್ನ ಮಾಡ್ಲಿ ಅಂತ ಹೇಳಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದ್ ಯಾವ್ದಂದ್ರೆ, ಆ ಹಸುಗಳನ್ನ ಕಟ್ಟಿರ್ತಕ್ಕಂತಹ ಕೊಟ್ಟಿಗೆ ಅಂತ ನಾವು ಹೇಳ್ತೀವಲ್ವಾ, ಹಸುಗಳನ್ನ ಕಟ್ಟುವಂತಹ ಸ್ಥಳವನ್ನ ಅವರು ಆ ಭಗವಂತನ ಆರಾಧನೆಗೆ ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲೇ ಆ ಒಂದು ಸ್ಥಳವನ್ನೆಲ್ಲ ಶುದ್ಧೀಕರಿಸಿ, ಅಂದ್ರೆ ಗೋಮಾತೆ ವಾಸ ಮಾಡುವಂತಹ ಸ್ಥಳ, ಅಲ್ಲಿ ಎಲ್ಲವೂ ಸಗಣಿ ಆಗಿರ್ಬಹುದು, ಗೋಮೂತ್ರ ಆಗಿರ್ಬಹುದು, ಎಲ್ಲವೂ ಪವಿತ್ರವಾದವುಗಳೇ. ಅಂತಹ ಒಂದು ಸ್ಥಳದಲ್ಲಿ ಕೂತು ನಾನು ಆರಾಧನೆಯನ್ನ ಮಾಡಿದ್ರೆ ನನ್ನ ಮನಸ್ಸು ಅಷ್ಟು ಪರಿಶುದ್ಧವಾಗಿರುತ್ತೆ, ಭಗವಂತನ ಕಡೆ ಆ ಮನಸ್ಸನ್ನ ನೆಡೋದು ತುಂಬಾ ಸುಲಭವಾದಂತಹ ಕೆಲಸ ಅನ್ನುವಂತಹ ಉದ್ದೇಶದಿಂದ ಆ ಒಂದು ಜಾಗವನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಇವಾಗ ಎಲ್ಲಾ ತಯಾರಿಗಳನ್ನ, ಅಂದ್ರೆ ಅವ್ರು ಎಷ್ಟು ಪ್ರೀತಿಯಿಂದ ಭಗವಂತನಿಗೆ ನೈವೇದ್ಯವನ್ನ ತಯಾರಿಸ್ತಿದ್ರು ಅಂದ್ರೆ, ಎಲ್ಲ ತಯಾರಿಯನ್ನ ಯಶೋಧ ಮಾಡ್ಕೊಟ್ಟಿರ್ತಾಳೆ. ಎಲ್ಲವನ್ನ ಅವ್ರಿಗೆ ಬೇಕಾದಂತಹ ಒಂದು
ಏನು ತರಕಾರಿಗಳಿದೆ, ಸಾತ್ವಿಕ ತರಕಾರಿಗಳಾಗಿರ್ಬಹುದು, ಆಹಾರ ಪದಾರ್ಥಗಳಾಗಿರ್ಬಹುದು, ಎಲ್ಲವನ್ನ ಕೂಡ ತಂದು ಕೊಟ್ಟಿರ್ತಾಳೆ. ಆ ಪುಟಾಣಿ ಮಕ್ಕಳು ಕೃಷ್ಣ ಮತ್ತೆ ಬಲರಾಮ ಇಬ್ರು ಕೂಡ ಒಂದು 3 ವರ್ಷದ ಮಕ್ಕಳಾಗಿರ್ತಾರೆ, 3-4 ವರ್ಷದ ಮಕ್ಕಳು. ಅವರು ಕೂಡ ಕಟ್ಟಿಗೆಗಳನ್ನ ಪುಟಾಣಿ ಕೈಗಳಲ್ಲಿ ಎತ್ಕೊಂಡ್ ಬಂದು ಕಟ್ಟಿಗೆ ಎಲ್ಲ ಕೊಡ್ತಾ ಇರ್ತಾರೆ ಅವರಿಗೆ, ಕಣ್ವರಿಗೆ. ಅಂದ್ರೆ ಅಷ್ಟು ಒಂದು ಎಲ್ಲಾ ತಯಾರಿಗಳು ನಡೆದಿರುತ್ತೆ ನೈವೇದ್ಯವನ್ನ ಮಾಡೋದಕ್ಕೋಸ್ಕರ. ಕಣ್ವರು ಇವಾಗ ಎಲ್ಲಾ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ತಾರೆ. ನೈವೇದ್ಯಕ್ ಮಾಡ್ಬೇಕಾಗಿದೆ ಇವಾಗ ಎಲ್ಲಾ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡು ಶ್ರೀಮನ್ ನಾರಾಯಣನನ್ನ ಆ ಸಾಲಿಗ್ರಾಮಕ್ಕೆ ಏನು ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಅವರು ಏನ್ ಮಾಡ್ತಾರೆ, ನಾರಾಯಣನನ್ನ ಆಹ್ವಾನ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಹೇ ಶ್ರೀಮನ್ ನಾರಾಯಣ, ಹೇ ಪ್ರಭುವೇ ಅಂತ ಹೇಳಿ ಸಮಸ್ತ ಲೋಕಕ್ಕೂ ಕೂಡ ನೀನೇ ಪ್ರಭು ಆಗಿದ್ಯಾ. ಹಾಗಾಗಿ ನಾನು ಈ ದಾಸಾನುದಾಸನಾದಂತಹ ನನ್ನನ್ನ ನಾನು ಅಜ್ಞಾನದಿಂದ ಕೂಡಿದವನಾಗಿದ್ದೀನಿ. ಹಾಗಾಗಿ ಅಜ್ಞಾನದಿಂದ ಕೂಡಿದವನು ನಾನು, ಯಾವ ಯೋಗ್ಯತೆನೂ ಇಲ್ಲದಂತವನು. ಅಂಥವನ್ಗೂ ಕೂಡ ನೀನು ಪರಾತ್ಪರನಾದಂತಹ ನೀನು ನಿನ್ನ ಸೇವೆಗೆ ನನಗೆ ಯಾವ ಯೋಗ್ಯತೆ ಇಲ್ಲದೆ ಇದ್ರೂನು ಕೂಡ ನನ್ನ ಸೇವೆಯನ್ನ ನೀನು ಸಮರ್ಪಣೆ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಭಕ್ತಿ ಪೂರ್ವಕವಾಗಿ, ಅಂದ್ರೆ ಏನಾದ್ರೂ ನಾನು ಅಂದ್ರೆ ಮನುಷ್ಯನಾದಂತಹ ನಾನೇನಿದ್ದೀನಿ, ನಾನು ಅಪಚಾರಗಳ ಗಣಿಯಾದಂತವನು ನಾನು. ಇಂತಹ ನನ್ನನ್ನು ಕೂಡ ನೀನು ಅಂದ್ರೆ ಬಂದು ನೀನ್ ನನಗೆ ಪ್ರಸನ್ನನಾಗಿ ನನ್ನನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ತುಂಬಾ ಭಕ್ತಿ ಪೂರ್ವಕವಾಗಿ ಅವರು ಕೇಳ್ಕೊಳ್ತಾರೆ. ನಿನ್ನ ಅಪ್ರತಿಮವಾದಂತಹ ದಯೆಯಿಂದ ನೀನು ನನ್ನ ನೈವೇದ್ಯವನ್ನ ಸ್ವೀಕಾರ ಮಾಡು, ಬಂದು ಈ ಒಂದು ಆಸನವನ್ನ ಅಲಂಕರಿಸು, ನೈವೇದ್ಯವನ್ನ ಸ್ವೀಕಾರ ಮಾಡು ಅಂತ ಹೇಳಿ ತುಂಬಾ ಭಕ್ತಿ ಪೂರ್ವಕವಾಗಿ ಅವರು ಎಲ್ಲ ಒಂದು ಪೂಜೆಗಳನ್ನೆಲ್ಲ ಮಾಡಿ, ಧೂಪ ದೀಪ ನೈವೇದ್ಯಗಳನ್ನ ಮಾಡಿ ಆ ನೈವೇದ್ಯವನ್ನ ಸಮರ್ಪಣೆ ಮಾಡೋದಕ್ಕೋಸ್ಕರ ಅನ್ನ ಸೂಕ್ತವನ್ನ ಹೇಳ್ತಾರೆ. ಹೇಳ್ಬಿಟ್ಟು ಗಂಟೆಯನ್ನ ತಗೊಂಡು ಗಂಟೆ ಎಲ್ಲ ಆ ಗಂಟಾ ಶಬ್ದವನ್ನ ಮಾಡಿ ಅನ್ನ ಸೂಕ್ತವನ್ನ ಹೇಳಿದ ತಕ್ಷಣನೇ ಅಲ್ಲಿಗೆ ಕೃಷ್ಣ ಬಂದ್ಬಿಡ್ತಾನೆ. ಯಾರೋ ಆ ಬಾಲಕನಾದಂತಹ ಪುಟ್ಟ ಕೃಷ್ಣ ಬಂದ್ಬಿಟ್ಟು ಅವ್ರು ಅಂದ್ರೆ ಇವ್ರು ಏನ್ ಮಾಡ್ತಾರೆ ಹೇಳ್ಬಿಟ್ಟು, ಕಣ್ವ ಮಹರ್ಷಿಗಳು ಅಷ್ಟು ಭಕ್ತಿ ಪರವಶರಾಗಿರ್ತಾರೆ. ತಾನು ಸುಪ್ತಾವಸ್ಥೆಗೆ ಹೊರಟೋಗ್ಬಿಡ್ತಾರೆ, ಧ್ಯಾನ ಸ್ಥಿತಿಗೆ ಹೋಗ್ಬಿಡ್ತಾರೆ ಹೇಳ್ಬಿಟ್ಟು. ಅವ್ರು ಹೇಳಿದ್ದೇ ತಡ, ಇಲ್ಲಿ ಬಂದ್ಬಿಟ್ಟು ಕೃಷ್ಣ ಎಲ್ಲವನ್ನ ತಗೊಂಡ್ ತಿಂತಾ ಇದ್ದಾನೆ. ಎಲ್ಲ ಏನು ಬಿಟ್ಟಿಲ್ಲ, ಅಲ್ಲಿ ನೈವೇದ್ಯಕ್ಕೆ ಏನೇನ್ ಆಹಾರಗಳು ಮಾಡಿದ್ರು ಎಲ್ಲ ತಿಂದ. ಇವರಿಗೆ ತಕ್ಷಣ ಎಚ್ಚರ ಆಯ್ತು, ಕಣ್ಬಿಟ್ಟು ನೋಡ್ತಾರೆ ಸುಪ್ತಾವಸ್ಥೆಯಲ್ಲಿ ಅಷ್ಟು ಧ್ಯಾನ ಮಗ್ನರಾಗ್ಬಿಟ್ಟಿರ್ತಾರೆ ಭಗವಂತನ ಕಡೆ. ಕಣ್ಬಿಟ್ಟು ನೋಡಿದ್ರೆ ಇವನೆಲ್ಲ ಕುತ್ಕೊಂಡು ತಿಂತಾ ಇದ್ದಾನೆ ಕೃಷ್ಣ. ಇವ್ರಿಗೆ ಅಯ್ಯೋ ಎಂತ ಅಪಚಾರ ಆಯ್ತು, ಯಾರ್ ಈ ಕೆಲ್ಸ ಮಾಡ್ತಿರೋದು ಅಂತ ಹೇಳಿ ಆ ಗಂಟೆ ಏನ್ ಕೈಯಲ್ಲಿ ಹಿಡ್ದಿದ್ರು ಧಬ್ ಅಂತ ಕೆಳಗಡೆ ಹಾಕ್ಬಿಟ್ರು. ಆ ಶಬ್ದಕ್ಕೆ ಇವ್ರೆಲ್ರು ನೈವೇದ್ಯ ಮಾಡ್ಬೇಕಾದ್ರೆ ಆಚೆ ಹೋಗಿರ್ತಾರೆ. ಎಲ್ರು ಹೊರಗಡೆ ಇರ್ತಾರೆ, ಭಗವಂತನಿಗೆ ನೈವೇದ್ಯ ನಡೀತಾ ಇದೆ. ಇದು ಒಂದು ಭಗವಂತನಿಗೆ ಏಕಾಂತದಲ್ಲಿ ಇರ್ಬೇಕಾದಂತಹ ಒಂದು ಸಮಯ ಅಂತ ಹೇಳಿ ಎಲ್ರು ಹೊರಗಡೆ ಹೋಗಿರ್ತಾರೆ. ಅವ್ರು ಓಡ್ ಬಂದ್ಬಿಟ್ಟು ನಂದಗೋಪ ಮತ್ತೆ ಯಶೋದೆ ಇಬ್ರು ನೋಡ್ತಾರೆ, ಈ ಕೃಷ್ಣ ತಿನ್ಕೊಂಡ್ ಕೂತಿದಾನೆ, ಯಾರ್ ಈ ಮಗುನ ಇಲ್ಲಿ ಬಿಟ್ಟಿದ್ದು ಅಂತ ಹೇಳಿ ಕಣ್ವರು ಕೇಳ್ತಾರೆ. ಆ ದೇವಕಿಗೆ ಎಷ್ಟೇ ಆದ್ರೂ ಮಗ ಅಲ್ವಾ, ಸಾರಿ ಯಶೋದೆಗೆ ಮಗ ಅಲ್ವಾ, ಕೃಷ್ಣನ್ ಮೇಲೆ ಕೋಪ ಅಂತೂ ಬರಲ್ಲ ಅವಳಿಗೆ. ಎತ್ಕೊಂಡ್ಬಿಟ್ಟು ಅಯ್ಯೋ ಕ್ಷಮ್ಸಿ ಅಂತ ಹೇಳಿ ಕೃಷ್ಣನ್ ಏನು ಹೊಡಿಯಲ್ಲ ಅವಳು, ತುಂಬಾ ಕರುಣೆಯಿಂದ ಅವನನ್ನ ಎತ್ಕೊಂಡು, ಚಿಕ್ಕ ಮಗು ಅಲ್ವಾ ಪಾಪ ಏನ್ ಮಾಡೋಕಾಗತ್ತೆ ಅಂತ ಹೇಳ್ಬಿಟ್ಟು, ನಮ್ಮಿಂದ ತಪ್ಪಾಗಿದೆ, ನಮ್ ಕೃಷ್ಣ ಹೀಗೇನೆ ಸ್ವಲ್ಪ ತುಂಟ ಅವನು, ಈ ತರ ಎಲ್ಲ ಮಾಡ್ತಿರ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮನ್ನ. ನಿಮ್ಗೆ ಏನೆಲ್ಲ ಬೇಕು ನೈವೇದ್ಯಕ್ಕೆ, ನಿಮ್ಗೆ ಅವಶ್ಯಕತೆ ಇರುವಂತಹ ಎಲ್ಲಾ ಸಾಮಗ್ರಿಗಳನ್ನ ನಾನ್ ನಿಮಗ್ ಮತ್ತೆ ತಂದ್ಕೊಡ್ತೀನಿ ಅಂತ ಹೇಳಿ ಆ ಸ್ಥಳವನ್ನೆಲ್ಲ ಮತ್ತೆ ಶುದ್ಧ ಮಾಡಿ ಮತ್ತೆ ತಗೊಂಬಂದ್ ಎಲ್ಲಾ ಸಾಮಗ್ರಿಗಳನ್ನ ಮತ್ತೆ ತಂದ್ಕೊಡ್ತಾಳೆ. ಎಲ್ಲಾನು ತಂದ್ಕೊಟ್ಮೇಲೆ ಕಣ್ವರು ಈಗ ಪಾಪ ಆಲ್ರೆಡಿ ಅವ್ರಿಗೆ ಸುಸ್ತಾಗಿದೆ, ಎಲ್ಲ ಮಾಡ್ಬಿಟ್ಟು ಅವರೇ ಅಡಿಗೆ ಮಾಡಿ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸುವಂತದ್ದು, ಕೃಷ್ಣನಿಗೆ ನೈವೇದ್ಯ ಇಡೋ ಅಂತದ್ದು. ಈಗ ಮತ್ತೆ ಮಾಡ್ತಾರೆ, ಎಲ್ಲಾ ಪದಾರ್ಥಗಳನ್ನ ಮತ್ತೆ ತಯಾರು ಮಾಡ್ತಾರೆ. ಮತ್ತೆ ತಯಾರು ಮಾಡಿ 2ನೇ ಬಾರಿ ಇವಾಗ ಇವಳೇನ್ ಮಾಡ್ತಾಳೆ, ಕೃಷ್ಣನನ್ನ ದೂರ ಕರ್ಕೊಂಡ್ ಹೋಗ್ಬಿಟ್ಟು ಅವನ್ ಕೈ ಹಿಡ್ಕೊಂಡ್, ಕೈ ಬಿಡೋದೇ ಬೇಡ ಅವನಿಗೆ ಅಂತ ಹೇಳಿ ಕೈ ಹಿಡ್ಕೊಂಡು ಅಲ್ಲೇ ಹೊರಗಡೆ ನಿಂತು ಬಿಡ್ತಾರೆ. ಸರಿ, ಈ ಸರಿ ಏನಾಗುತ್ತೆ, ಮತ್ತೆ ಅದೇ ರೀತಿ ಭಗವಂತನಿಗೆ ಎಲ್ಲಾ ನೈವೇದ್ಯಗಳನ್ನ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಬಂದು ನನ್ನ ಒಂದು ನೈವೇದ್ಯವನ್ನ ಸ್ವೀಕಾರ ಮಾಡು ಭಗವಂತ ಅಂತ ಹೇಳಿ ಮತ್ತೆ ಅನ್ನ ಸೂಕ್ತವನ್ನ ಹೇಳ್ತಾರೆ, ಘಂಟಾನಾದವನ್ನ ಮಾಡ್ತಾರೆ. ಈ ಸರಿ ಮತ್ತೆ ಏನ್ ಮಾಡ್ತಾನೆ, ಆ ಕೃಷ್ಣ ಮತ್ತೆ ಬರ್ತಾನೆ. ಇವ್ರು ಕಣ್ ಮುಚ್ಕೊಂಡಿದ ತಕ್ಷಣನೇ ಮತ್ತೆ ಬಂದು ಎಲ್ಲ ಕೈ ಹಾಕಿ ಬೆರಳು ಹಾಕಿ ಚೀಪ್ಕೊಳ್ತಾ ಇರ್ತಾನೆ, ಎಲ್ಲ ನೆಕ್ಕೊಂಡು ಆರಾಮಾಗಿ ಅಷ್ಟು ಒಂದು ತುಂಬಾ ಸಂತೋಷದಿಂದ ಸ್ವೀಕಾರ ಮಾಡ್ತಿರ್ತಾನೆ. ಮತ್ತೆ ಅವರು ಕಣ್ಬಿಟ್ಟು ನೋಡ್ಬಿಟ್ಟು ಮತ್ತೆ ಆ ಗಂಟೆಯನ್ನ ತಪ್ಪಂತ ಎಸಿತಾರೆ. ಅವ್ರಿಗೆ ಮತ್ತೆ ಅಯ್ಯೋ ಮತ್ತೆ ಏನಾಯ್ತಪ್ಪ, ಕೃಷ್ಣ ಇಲ್ಲೇ ಇದ್ದಾನೆ, ಮತ್ತಿನ್ನೇನ್ ಆಗಿರ್ಬಹುದು ಆಗಿದ್ರೆ ಅಂತ ಯಶೋದೆ ಓಡ್ ಹೋಗ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ
ಕೃಷ್ಣ ಆಲ್ರೆಡಿ ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದಾನೆ, ಎತ್ಕೊಂಡು ಎಲ್ಲ ತಿಂತಿದ್ದಾನೆ, ಅದು ಚಪ್ಪರಿಸ್ಕೊಂಡು ತಿಂತಿದ್ದಾನೆ, ಬೆರಳುಗಳನ್ನೆಲ್ಲ ಬಾಯಿಗೆ ಹಾಕೊಂಡು ಚಪ್ಪರಿಸ್ಕೊಂಡು ಆರಾಮಾಗಿ. ಆ 3 ವರ್ಷದ ಪುಟ್ಟ ಬಾಲಕ ಇನ್ ಯಾವ ಮಟ್ಟಿಗಿರ್ಬೋದು, ಅಲ್ಲಿ ಕೋಪ ಬರೋದಕ್ಕಂತೂ ಸಾಧ್ಯನೇ ಇಲ್ಲ ಅವನನ್ನ ನೋಡಿದ್ರೆ, ಆ ಮಟ್ಟಕ್ಕೆ ತಿಂತಾ ಇದ್ದಾನೆ ಕುತ್ಕೊಂಡು. ಆಮೇಲೆ ಮತ್ತೆ ಅಯ್ಯೋ ಈ ಯಶೋದೆ ಈಗ ತಾನೇ ಕೈ ಹಿಡ್ದಿದ್ನಲ್ಲ ಕೃಷ್ಣಂದು, ನೋಡ್ತಾಳೆ ಪಕ್ಕದಲ್ಲಿ ಕೃಷ್ಣ ನನ್ ಜೊತೆಲೇ ಇದ್ನಲ್ಲ, ಹೇಗ್ ಬಂದ ಅಲ್ಲಿಗೆ ಅಂತ. ಅವಳು ಕೈಯಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಕೃಷ್ಣ ಇಲ್ವೇ ಇಲ್ಲ, ಅವನಾಗ್ಲೇ ಅಲ್ಲೋಗ್ ಕುತ್ಕೊಂಡ್ ತಿಂತಿದ್ದಾನೆ. ಥೂ, ಎಂಥ ಕೆಲ್ಸ ಆಯ್ತಿದು ಅಂತ ಹೇಳಿ, ಈ ಮಕ್ಳುಗಳನ್ನ ಇಟ್ಕೊಂಡು, ಈ ತುಂಟು ಮಕ್ಳನ್ನ ಇಟ್ಕೊಂಡು ಯಾವ ದೇವರ ಆರಾಧನೆ ಮಾಡಕ್ ಆಗತ್ತೆ ನಮ್ಗೆ ಅಂತ ಹೇಳಿ ಮತ್ತೆ ಅವ್ರನ್ನ ಕ್ಷಮೆ ಕೇಳ್ತಾಳೆ. ಮತ್ತೆ ಕೇಳ್ಬಿಟ್ಟು ಈ ಸಾರಿ ಈ ರೀತಿ ತಪ್ಪು ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನೀವ್ ಮತ್ತೆ ಪೂಜೆ ಮುಂದುವರಿಸಿ ಅಂತ ಕಣ್ವರಿಗೆ ಹೇಳ್ಬಿಟ್ಟು, ಕೃಷ್ಣನನ್ನ ಈ ಬಾರಿ ಒಂದು ದೂರದಲ್ಲಿ ಆ ಪೂಜೆ ನಡೀತಿರೋ ಜಾಗಕ್ಕಿಂತ ದೂರ ಕರ್ಕೊಂಡೋಗಿ ಒಂದ್ ರೂಮಲ್ಲಿ ಕೂಡ್ ಹಾಕ್ಬಿಟ್ಟು, ನೀನ್ ಇಲ್ಲೇ ಆಟ ಆಡ್ಕೋಬೇಕು ಅಂತ ಹೇಳಿ ಅವರು ಮತ್ತೆ ಇವ್ರು ನೈವೇದ್ಯಕ್ಕೆ ಶುರು ಮಾಡ್ತಾರೆ. ಈ ಸರಿ ಅಷ್ಟೆಲ್ಲಾ ಪದಾರ್ಥಗಳನ್ನ ಮಾಡೋ ಅಷ್ಟ್ ಪೇಷನ್ಸ್ ಇರಲ್ಲ, ಯಾಕಂದ್ರೆ ಈಗಾಗ್ಲೇ ಹಾಳ್ ಮಾಡಿ ಮಾಡಿ ಎಲ್ಲಾ ಆಗ್ಬಿಟ್ಟು ಈಗಾಗ್ಲೇ 4 ಗಂಟೆ ಆಗೋಗ್ಬಿಟ್ಟಿದೆ. ಈಗ ಏನ್ ಮಾಡೋದು ಅಂತ ಹೇಳಿ ಸಣ್ಣದಾಗಿ ಏನಾದ್ರು ಸಿಂಪಲ್ ಆಗಿರೋದ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪಾಯಸವನ್ನ ಮಾಡ್ತಾರೆ. ಪಾಯಸವನ್ನ ಮಾಡ್ಬಿಟ್ಟು, ಪಾಯಸ ಅಥವಾ ಖೀರು ಏನಾದ್ರು ಅನ್ಕೊಳ್ಬಹುದು. ಮಾಡ್ಬಿಟ್ಟು ಈಗ ನೈವೇದ್ಯಕ್ಕೆ ಇಡ್ಬೇಕು ಅಂತ ಹೇಳಿ ಮಾಡ್ತಾರೆ. ಮತ್ತೆ ಈ ಸಾರಿ ಕಣ್ವರು ಹಾಗೇನೆ ಎಲ್ಲವನ್ನ ತಯಾರು ಮಾಡ್ಬಿಟ್ಟು ಮತ್ತೆ ಇಡ್ತಾರೆ. ಈ ಸಾರಿ ಅವನು ಕರ್ಕೊಂಡ್ ಹೋಗ್ಬಿಟ್ಟು ಕೃಷ್ಣನನ್ನ ಒಂದು ಕೊಠಡಿನಲ್ಲಿ ಕೂಡ್ ಹಾಕಿದ್ದಾರೆ, ಇನ್ನೆಲ್ಲೂ ಬರೋದಕ್ ಆಗಲ್ಲ ಅವನು ಅಂತ ಹೇಳ್ಬಿಟ್ಟು. ಇಲ್ಲಿ ಕಣ್ವರು ಮತ್ತೆ ಕೂತ್ಕೊಳ್ತಾರೆ. ಅಂದ್ರೆ ಈ ಸಾರಿ ಪೂರ್ತಿ ಕಣ್ಮುಚ್ಚೋಕ್ ಅವರಿಗೂ ಭಯ, ಅಯ್ಯೋ ಮತ್ತೆ ಎಲ್ ಬಂದ್ ಹಾಳ್ ಮಾಡ್ತಾನೋ ಇವನು ಅಂತ ಹೇಳಿ. ಮತ್ತೆ ಅರ್ಧ ಕಣ್ಣನ್ನ ಮುಚ್ಕೊಂಡ್ ಕೂತ್ಕೊಂಡಿರ್ತಾರೆ. ಆ ಮೂಗಿನ ಒಂದು ತುದಿಯಲ್ಲೇ ಅವರ ದೃಷ್ಟಿಯನ್ನ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಅವರು ಕೂತ್ಕೊಳ್ತಾರೆ, ಧ್ಯಾನ ಸ್ಥಿತಿಗೆ ಕೂತ್ಕೊಳ್ತಾರೆ. ಈ ಸಾರಿ ಅರ್ಧ ಕಣ್ ಮುಚ್ಚಿದ್ರಲ್ವಾ, ಕೃಷ್ಣ ಬಂದಿದ ತಕ್ಷಣ ಅವರಿಗೆ ಸ್ವಲ್ಪ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಕಣ್ ಬಿಟ್ಟಿದ ತಕ್ಷಣ. ಈ ಬಾರಿ ಬರಲ್ಲ ಅಂತಾನೆ ಅನ್ಕೊಂಡಿರ್ತಾರ ಅವ್ರು. ಆದ್ರೆ ಇವನೇನ್ ಮಾಡ್ತಾನೆ, ಬಂದು ಕಣ್ಬಿಟ್ ನೋಡಿದ್ರೆ ಅವರು ಇಡೀ ಕೀರಿನ ಪಾತ್ರನೇ ಎತ್ಕೊಂಡ್ ಎಲ್ಲಾ ಅದನ್ನೇ ಕುಡ್ದು ಬಿಟ್ಟು ಮಿಕ್ಕಿದೆಲ್ಲಾನು ಹಿಂಗೆಲ್ಲಾ ಕೈಯಲ್ಲೆಲ್ಲಾ ಹಾಕೊಂಡ್ ಬಳ್ಕೊಂಡ್ ಎಲ್ಲಾ ನೆಕ್ಕೊಂಡ್ ಏನೇನೋ ಆರಾಮಾಗಿ ತಿನ್ಕೊಂಡ್ ಚಪ್ಪರಿಸ್ಕೊಂಡ್ ತಿನ್ಕೊಂಡ್ ಕೂತಿರ್ತಾನ ಅವನು. ಇದನ್ ನೋಡಿ ಇವ್ರು ಈ ಸಾರಿ ಮತ್ತೆ ಆ ಗಂಟೆ ಶಬ್ದವನ್ನ ಮಾಡ್ತಾರೆ, ತಪ್ಪಂದ್ ಎತ್ತಾಕ್ತಾರೆ ಕೋಪ ಮಾಡ್ಕೊಂಡು ಕಣ್ವರು. ಅವಾಗ ಅಯ್ಯೋ ಈ ಸಾರಿ ಏನಾಯ್ತಪ್ಪ ಅಂದ್ರೆ, ಈ ಸಾರಿ ಬೈಯಲ್ಲ ಅವರು, ಸುಮ್ನೆ ಆ ಶಬ್ದ ಮಾಡಿದ್ದಷ್ಟೇನೆ, ಅವ್ರಿಗೇನು ಕೇಳ್ಸಲ್ಲ ಯಶೋದೆ ಮತ್ತೆ ಆ ನಂದಗೋಪನಿಗೆ. ಆದ್ರೂ ಏನೋ ಕೋಲಾಹಲ ಆದಂಗ್ ಅನ್ನಿಸ್ತಿದ್ಯಲ್ಲ ಅಂತ ಹೇಳಿ ಮತ್ತೆ ಓಡ್ ಬರ್ತಾರೆ. ಅವಾಗ ಕಂಕ್ಳಿಗೆ ಎತ್ಕೊಂಡ್ ಬರ್ತಾಳೆ ಯಶೋದೆ, ಕೂಡ್ ಹಾಕಿರ್ತಾಳಲ್ವಾ ಕೃಷ್ಣನ್ನ, ಅವಳ ಕಂಕ್ಳಲ್ಲಿ ಎತ್ಕೊಂಡು ಸೊಂಟದ ಮೇಲೆ ಇಟ್ಕೊಂಡು ಅವನನ್ನ ಬರ್ತಾಳೆ. ಬಂದ್ಬಿಟ್ ನೋಡ್ತಾಳೆ ಈ ಬಾರಿ. ಅಲ್ಲಿ ನೋಡಿದ್ರೆ ಕೃಷ್ಣ ಆಲ್ರೆಡಿ ಕುತ್ಕೊಂಡು ಪಾಯಸವನ್ನ ಕುಡಿತಾ ಇದ್ದಾನೆ, ಆ ಬಟ್ಲಲ್ಲಿ ಬಟ್ಲನ್ನೇ ಎತ್ಕೊಂಡ್ ಕುಡಿತಾ ಇದ್ದಾನೆ. ಕುಡ್ಕೊಂಡು ಅಲ್ಲಿ ಕೂತಿದ್ದಾನೆ. ಇವಳಿಗೆ ಆಶ್ಚರ್ಯ ಆಗತ್ತೆ, ಅಯ್ಯೋ ತುಂಟ ಕೃಷ್ಣ ಹೇಗ್ ಹೋದ ಅವನು, ನನ್ ಜೊತೆಲೆ ಇದಾನಲ್ಲ ಅಂತ ಅವಳು ಸೊಂಟವನ್ನ ನೋಡ್ಕೊಂಡ್ರೆ ಅವಳ ಕಂಕ್ಳಲ್ಲಿ ಇಲ್ವೇ ಇಲ್ಲ ಅವನು ಕೃಷ್ಣ. ಯಾವಾಗ ಹೋದ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಅಷ್ಟ್ರ ಮಟ್ಟಿಗೆ ಕುತ್ಕೊಂಡ್ ತಿಂತಾ ಇದ್ದಾನೆ. ಆಮೇಲೆ ಇವಳಿಗೆ ಈ ಸರಿ ಕೋಪ ಬರುತ್ತೆ. ಅವ್ಳನ್ನ ಕೃಷ್ಣನನ್ನ ಕರೆದ್ಬಿಟ್ ಕೇಳ್ತಾಳೆ, ಹೇ ತುಂಟ ಕೃಷ್ಣ, ನೀನೇನೋ ಚಿಕ್ಕೋನು ಅಂದ್ಬಿಟ್ ನಾನ್ ಇಷ್ಟೊತ್ತು ಸುಮ್ನೆ ಇದ್ದೆ, ನೀನ್ ಮಾಡ್ತಿರೋದ್ ಸರಿ ಇಲ್ಲ ಅಲ್ವಾ, ಯಾಕೆ ಈ ರೀತಿ ಮಾಡ್ತಾ ಇದೀಯ ನೀನು ಅಂತ ಹೇಳಿ ಸ್ವಲ್ಪ ಕೋಪದಿಂದಲೇ ಕೇಳ್ತಾಳೆ. ನಿಜವಾಗ್ಲೂ ಯಶೋದೆಗೆ ಕೋಪ ಬರಲ್ಲ ಕೃಷ್ಣ ಅಂತಂದ್ರೆ, ಆದ್ರೂ ಕೋಪ ಮಾಡ್ಕೊಳ್ಳೋ ರೀತಿನಲ್ಲೇ ಕೃಷ್ಣನನ್ನ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಮ್ಮ ನಂದೇನು ಅದು ಮುದ್ದಾಗೆ ಮಾತಾಡೋ ಅಂತ ಮಾತುಗಳದು, ಎಷ್ಟು ಇದಾಗಿ ಕೇಳ್ಕೊಳ್ತಾನೆ ಅಮ್ಮನ್ನ ಅಂದ್ರೆ, ನಂದೇನು ತಪ್ಪಿಲ್ಲ. ಇಲ್ಲಿ ಈ ತಾತ ಇದಾರಲ್ಲ, ಈ ತಾತ ನನಗೆ ಇದನ್ನ ಇಟ್ಬಿಟ್ಟು, ಊಟ ಇಟ್ಬಿಟ್ಟು ಮುಂದೆ, ನೀನ್ ಬಾ ತಿನ್ನು ಬಾ ಅಂತ ನನ್ನ ಕರಿತಾನೆ ಇರ್ತಾರೆ. ನಾನೇನಾದ್ರೂ ಬಂದ್ ಕುತ್ಕೊಂಡ್ ತಿನ್ನೋಣ ಅಂತ ಬಂದ್ರೆ ಕೋಪ ಮಾಡ್ಕೊಂಡ್ ಗಂಟೆ ಬಿಸಾಕ್ತಾರೆ, ಆಮೇಲೆ ರೇಗಾಡ್ತಾರೆ ಸುಮ್ನೆ, ಹೀಗೆ ಮಾಡ್ತಿದ್ದಾರೆ. ನಾನ್ ಏನ್ ಮಾಡ್ಲಿ, ತಪ್ಪು ಇವ್ರದು ತಾನೆ, ನೀನ್ ಅವ್ರಿಗೂ ಬೈಬೇಕು ಅವರಿಗೂ ಹೊಡಿಬೇಕು ಅಂತ ಹೇಳಿ ಅವನು ಆ ಕೈಯಲ್ಲಿದ್ದಂತಹ ಕೀರನ್ನ ತೆಗೆದು ಅವ್ರ ಮುಖಕ್ಕೆ ಹಾಕ್ಬಿಡ್ತಾನೆ, ಯಾರಿಗೆ, ಕಣ್ವರಿಗೆ. ಅವಾಗ ಆ ಕೀರಿನ ಒಂದು ಹನಿ ಬಾಯೊಳಗಡೆ ಹೋಗಿದ ತಕ್ಷಣನೇ ಈ ಭಗವಂತನ ರೂಪ ಅವರಿಗೆ ಕಾಣಿಸ್ಕೊಳ್ಳುತ್ತೆ ಕಣ್ವರಿಗೆ. ಶಂಖಚಕ್ರ ಗದಾಧಾರಿಯಾದಂತಹ ವಿಷ್ಣುನೇ ಇವನು ಅಂತ ಹೇಳಿ ಅವರ ದರ್ಶನ ಆಗತ್ತೆ, ಕೃಷ್ಣನ ದರ್ಶನ ಆಗತ್ತೆ. ಅವಾಗ ಅವರು ಎದ್ ನಿಂತು ಬಿಟ್ಟು, ನನ್ನಿಂದ ತಪ್ಪಾಯ್ತು ಕೃಷ್ಣ, ನನ್ನಿಂದ ತಪ್ಪಾಯ್ತು ಅಂತ ಹೇಳಿ, ಸಾಲಿಗ್ರಾಮಕ್ಕೆ ನೀನು ವಿಷ್ಣು ರೂಪ ಅಂತ ಹೇಳಿ ನಾನು ಪೂಜಿಸ್ತಾ ಇದ್ದೆ, ಸ್ವತಃ ನೀನೇ ಇಲ್ಲಿರ್ಬೇಕಾದ್ರೆ ನನಗೆ ಗ್ರಹಿಸೋದಕ್ಕೆ ನನಗ್ ಸಾಧ್ಯ ಆಗ್ಲಿಲ್ವಲ್ಲ ನೀನು ಅಂತ ಹೇಳಿ ಅವನಿಗೆ ತಪ್ಪಾಯ್ತು ಅಂತ ತಿಳ್ಕೊಂಡು ಪ್ರದಕ್ಷಿಣೆಯನ್ನ ಹಾಕಿ ಅಗ್ರಾಹ್ಯ ನಮಃ ಅಂತ ಹೇಳಿ ಅವರ ಒಂದು ನಾಮವನ್ನ ಹೇಳ್ತಾ, ಅಂದ್ರೆ
ಗ್ರಾಹ್ಯ ಅವರು ಆ ಆ ಒಂದು ಮಹರ್ಷಿಗಳಾಗಿದ್ರು ಕೂಡ ಋಷಿಮುನಿಗಳಾಗಿದ್ರು ಕೂಡ ಆ ಭಗವಂತನನ್ನ ಗ್ರಹಿಸೋದಕ್ಕಾಗ್ಲಿಲ್ಲ ಅಂತ. ಯಾರಿಂದಲೂ ಕೂಡ ಅವನನ್ನ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಏನೇ ಮಾಡಿದ್ರುನು ತಾನಾಗೆ ಅವನನ್ನ ನಾವು ಗ್ರಹಿಸ್ಬೇಕು, ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವನಾಗೆ ನಮಗ್ ಅರ್ಥ ಆಗ್ಬೇಕೋ ಹೊರತು ನಾವಾಗೆ ಅವನನ್ನ ಅರ್ಥೈಸ್ಕೊಳ್ಳೋದಕ್ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ಬಾರಿ ಬಂದ್ರೂನು ಕೂಡ ಅವನೇ ಭಗವಂತ ಅನ್ನೋದು ಗೊತ್ತಿಲ್ಲ. ಇವನಿಲ್ ಕೃಷ್ಣ ಪದೇ ಪದೇ ಬರ್ತಿದ್ದಾನೆ, ಇಲ್ಲ ನನ್ನ ಕರೀತಿದಾರೆ, ನಾನ್ ಹೋಗ್ಬೇಕು, ನಾನ್ ತಿನ್ಬೇಕು, ಇಷ್ಟೇ ಅವನ್ನೇ ಕರಿತಿರೋದು. ಬಟ್ ಇವ್ರಿಗೆ ಅದು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಹಾಗಾಗಿ ಭಗವಂತನನ್ನ ಅಗ್ರಾಹ್ಯ ಅಂತ ಹೇಳ್ತಾರೆ. ಅಗ್ರಾಹ್ಯ ಅಂದ್ರೆ ಸುಲಭವಾಗಿ ಗ್ರಹಿಸಲು ಅಸಾಧ್ಯವಾದಂತವನು ಅಂತ. ಇದು ಅಗ್ರಾಹ್ಯ ಅನ್ನುವಂತಹ ನಾಮದ ಒಂದು ಅರ್ಥ. ನೆಕ್ಸ್ಟ್ ಮುಂದಿನ ಒಂದು ನಾಮವನ್ನ ಮಹೋದಯ ಮಾಡ್ತಾರೆ. ಧನ್ಯವಾದ ಭಗಿನಿ. ಆಕ್ಚುಲಿ ಕೃಷ್ಣನ್ ಲೀಲೆಗಳನ್ನ ಕೇಳ್ತಾ ಇದ್ರೆ ಅದು ಕಾಲ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಮಟ್ಟಿಗೆ ಬಾಲಲೀಲೆಗಳನ್ನ ಕೃಷ್ಣ ವ್ಯಕ್ತಪಡಿಸ್ತಾನೆ. ಸೊ ಅಗ್ರಾಹ್ಯ ಅಂತ ಅಂದ್ರೆ ಅವಳ ಭಗಿನಿ ಹೇಳ್ದಂಗೆ ನಮ್ಮ ಕರ್ಮೇಂದ್ರಿಯಗಳಿಗೆ ನಿಲುಕದಂತಹ ಅಥವಾ ನಾವು ಅದಕ್ಕೆ ಅದರಿಂದ ಗ್ರಹಣೆ ಮಾಡಕ್ ಆಗದಿರುವಂತಹ ಒಂದು ಲೀಲೆನೆ ಅವನಾಗಿರ್ತಾನೆ ಅನ್ನುವಂಥದ್ದು ಅಗ್ರಾಹ್ಯ ಅನ್ನುವಂಥ ಒಂದು ನಾಮದ ಅರ್ಥ ಆಗಿರುತ್ತೆ. ಇನ್ನೊಂದು ನಾಮವನ್ನು ನೋಡೋಣ. ನಿಮ್ಗೆ ಗೊತ್ತಿದೆ ಟೈಮ್ ಆಗಿದೆ ಅಂತ. ಇನ್ನೊಂದು ನಾಮವನ್ನ ನೋಡಿ ಬೇಕಾದ್ರೆ ಕ್ಲಾಸ್ನ ವೈಂಡ್ ಅಪ್ ಮಾಡೋಣ. ಶಾಶ್ವತಃ ಅನ್ನುವಂಥದ್ದು ಒಂದು ನಾಮ. ಮಾಡೋಣ ಮಹೋದಯ, ಇನ್ನು ಟೈಮ್ ಒಂದ್ 10 ನಿಮಿಷ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಶಾಶ್ವತಃ ಕೃಷ್ಣ. ಹಾಗೆ ಮಾಡೋಣ. ನನಗೆ ಇನ್ನೂ 1 hour ಬೇಕಾದ್ರೆ ಕ್ಲಾಸ್ ಮಾಡಿ ಅಂದ್ರೂ ಬೇಕಾದ್ರೆ ಮಾಡ್ತೀನಿ, ನಂಗೆ ಏನ್ ತೊಂದರೆ ಇಲ್ಲ. ಸೊ ಶಾಶ್ವತಃ ಅಂತ ಹೇಳ್ತಿದ್ದ ಹಾಗೆ ನಾಮ ನಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಕನ್ನಡದಲ್ಲೂ ಕೂಡ ಶಾಶ್ವತಃ ಅಂತ ಅಂದ್ರೆ ಶಾಶ್ವತವಾದದ್ದು ಅಂತ. ಸೊ ಶಂಕರ ಏನ್ ಹೇಳ್ತಾರೆ ಅಂದ್ರೆ ಶಾಶ್ವತ್ ಸರ್ವೇಷು ಕಾಲೇಶು ಭವತಿ ಇತಿ ಶಾಶ್ವತಃ ಅಂತ. ಯಾವ ಸರ್ವೇಷು ಕಾಲೇಶು ಎಲ್ಲಾ ಕಾಲಗಳಲ್ಲೂ ಯಾವುದು ಶಾಶ್ವತವಾಗಿರುತ್ತೋ ಅದೇ ಶಾಶ್ವತ ಅಂದ್ರೆ ನಮ್ಮ ಪರಮಾತ್ಮ ಎಲ್ಲಾ ಕಾಲದಲ್ಲೂ ಕೂಡ ಶಾಶ್ವತನಾಗಿರ್ತಾನೆ ಅಂತ. ಇನ್ ಆಲ್ ದ ಏಜಸ್ ನಾವೆಲ್ಲ ಹೇಳ್ತೀವಲ್ಲ, ಆ ಕಾಲ ಈ ಕಾಲ ಪ್ರತಿಯೊಂದು ಕಾಲದಲ್ಲೂ ಕೂಡ ಅವನು ಶಾಶ್ವತವಾಗಿರುವಂತ ಅವನ ಒಂದು ಪ್ರಭೆಯನ್ನ, ಅವನ ಒಂದು ವೈಭವವನ್ನ, ಅವನ ಒಂದು ಲೀಲೆಗಳನ್ನ ಸದಾ ಕಾಲ ಮಾಡ್ತಾನೆ ಇರ್ತಾನೆ. ಎಲ್ಲಿ ಅಧರ್ಮ ಅನ್ನೋದಿರುತ್ತೋ ಧರ್ಮ ಸ್ಥಾಪನೆಗೋಸ್ಕರ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಯುಗಗಳಲ್ಲೂ ಕೂಡ ಎಲ್ಲಾ ಕಾಲಗಳಲ್ಲೂ ಕೂಡ ಅವನು ಶಾಶ್ವತವಾಗಿ ಅವನ ಒಂದು ಲೀಲೆಗಳನ್ನ ಅಥವಾ ಅವನು ಧರ್ಮದ ಒಂದು ಸ್ಥಾಪನೆಗೋಸ್ಕರ ಅವನು ಇದ್ದೇ ಇರ್ತಾನೆ ಅನ್ನೋದು ಶಾಶ್ವತಃ ಅನ್ನುವಂಥ ಒಂದು ನಾಮದ ಹೆಸರು. ಶಾಶ್ವತ್ ಸರ್ವೇಷು ಕಾಲೇಶು ಭವತಿ ಇತಿ ಶಾಶ್ವತಃ ಅಂತ ಶಂಕರರು ಹೇಳ್ತಾರೆ. ಇದನ್ನ ಒಂದು ಕತೆ ಮುಖಾಂತರ ನಾವೇನಾದ್ರು ಅರ್ಥೈಸ್ಕೊಬೇಕು ಅಂತ ಅಂದ್ರೆ ಮತ್ತೆ ನಾವು ಸಮುದ್ರ ಮಥನದ ಒಂದು ಕಾಲಕ್ಕೆ ಹೋಗ್ಬೇಕಾಗತ್ತೆ. ಸಮುದ್ರ ಮಥನದ ಒಂದು ಕಾಲದಲ್ಲಿ ನಿಮ್ಗೆ ಆಗಲೇ ಗೊತ್ತಿರೋ ಹಾಗೆ ಎಲ್ಲಾ ಒಂದು ಸಮುದ್ರದಿಂದ ಎಲ್ಲವೂ ಉತ್ಪತ್ತಿ ಆಗತ್ತೆ. ಕಾಮಧೇನು, ಉಚ್ಚಿಶ್ರವಸ್ಸು, ಐರಾವತ, ಕೌಸ್ತುಭಮಣಿ, ಪಾರಿಜಾತ, ಲಕ್ಷ್ಮಿ ಎಲ್ಲರೂ ಬಂದ ಹಾಗೆ ಲಕ್ಷ್ಮೀನೂ ಕೂಡ ಆ ಒಂದು ಸಮುದ್ರ ಮಂಥನದಲ್ಲಿ ಬಂದು ಅನ್ನೋದು ನಮಗೆ ಗೊತ್ತಿರುವಂತಹ ಒಂದು ವಿಚಾರ. ಸೊ ಅಲ್ಲಿ ಹುಟ್ಟಿದಂತಹ ಲಕ್ಷ್ಮಿ, ಅವಳಿಗೆ ಆ ಒಂದು ಆಯುಧ ಇರ್ಬೋದು ಅಥವಾ ಕಮಲ ಇರ್ಬೋದು, ಎಲ್ಲವೂ ಕೂಡ ಒಬ್ಬೊಬ್ರು ದೇವತೆಗಳು ಒಬ್ಬೊಬ್ರು ಇದನ್ನ ಆಯುಧವನ್ನ ಲಕ್ಷ್ಮಿಗೆ ಪ್ರದಾನ ಮಾಡ್ತಾರೆ. ಈಗ ಬ್ರಹ್ಮರು ತಮ್ಮ ಕಮಲವನ್ನ ಕೊಡ್ತಾರೆ ಲಕ್ಷ್ಮಿಗೆ, ಇನ್ನೊಬ್ರು ಆಭರಣವನ್ನ ಕೊಡ್ತಾರೆ, ಇನ್ನೊಬ್ರು ಕಿರೀಟವನ್ನ ಕೊಡ್ತಾರೆ, ಇನ್ನೊಬ್ರು ಬೇರೆ ತರಹದ ಒಂದು ಆಯುಧವನ್ನ ಕೊಡ್ತಾರೆ. ಸೊ ಲಕ್ಷ್ಮಿ ಅಂದ್ರೆ ಐಶ್ವರ್ಯವನ್ನ ಸಮಗ್ರವಾಗಿ ಇರುವಂತಹ ಒಂದು ರೂಪವನ್ನ, ಒಂದು ಲಕ್ಷ್ಮಿಯನ್ನ ಆ ಎಲ್ಲಾ ದೇವತೆಗಳು ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಅದ್ರ ಕಾರಣ ಇದೆ, ಯಾಕಂದ್ರೆ ಆ ಲಕ್ಷ್ಮಿ ಹುಟ್ಟಬೇಕು ಅನ್ನೋದು ಒಂದು ಸಂಕಲ್ಪ ಇತ್ತು ಅನ್ನೋ ದೃಷ್ಟಿಯಿಂದ. ಸೊ ಕಡೆಗೆ ಲಕ್ಷ್ಮಿಯ ಒಂದು ಸೃಷ್ಟಿ ಆದ್ಮೇಲೆ ಅವಳು ಕೇಳ್ತಾಳೆ, ನನಗೆ ಸರಿ ತೂಗುವಂತಹ ಒಬ್ಬ ಗಂಡ ಅಥವಾ ಪತಿ ಯಾರು ಬೇಕಾದ್ರೆ ಯಾರು ಅಂತ ಕೇಳಿದಾಗ ಅಲ್ಲಿ ಮತ್ತೆ ಬೇರೆ ಇನ್ಯಾರು ಇಲ್ದಲೆ ಶ್ರೀಮನ್ ನಾರಾಯಣ ಅಥವಾ ವಿಷ್ಣುವೇ ನನಗೆ ಉತ್ತಮವಾದಂತಹ ಪತಿ ಆಗಕ್ಕೆ ಯೋಗ್ಯ ಇದ್ದಾನೆ ಅಂತ ಅಂದ್ಬಿಟ್ಟು ವಿಷ್ಣುವನ್ನ ಅವಳು ವಿವಾಹ ಆಗ್ತಾಳೆ. ಸೊ ಇಲ್ಲಿ ಸಮುದ್ರ ರಾಜನ, ಅಲ್ಲಿ ಸಮುದ್ರದಿಂದ ಹುಟ್ಟಿದವಳಲ್ವ ಅವಳು. ಸೊ ಸಮುದ್ರ ರಾಜನ ಮಗಳು ಲಕ್ಷ್ಮಿ ಆಗಿರೋದ್ರಿಂದ ವಿಷ್ಣು ಸಮುದ್ರ ರಾಜ ಮಾವ ಆಗ್ತಾನೆ ವಿಷ್ಣುಗೆ. ಸೊ ಇದನ್ನೆಲ್ಲ ಗಮನಿಸಿದಂತಹ ಋಷಿಗಳು, ಒಬ್ರು ಋಷಿ ಭೃಗು ಮಹರ್ಷಿಗಳು ಅದನ್ನ ಗಮನಿಸ್ಕೊಂಡು ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಅನ್ಕೊಂತಾರೆ, ಸಮುದ್ರ ರಾಜರು ಎಷ್ಟು ಪುಣ್ಯ ಮಾಡಿದಾರಲ್ವಾ, ಸಾಕ್ಷಾತ್ ಲಕ್ಷ್ಮಿಯನ್ನೇ ವಿಷ್ಣುವಿಗೆ ಗಂಡನಾಗಿ ಪಡೆಯುವಂತಹ ಒಂದು ಸೌಭಾಗ್ಯ ಸಮುದ್ರ ರಾಜಿಗೆ ಇದೆಯಲ್ಲ ಅಂತ ಭೃಗು ಮಹರ್ಷಿಗಳು
ಒಂದು ಮನಸ್ಸಲ್ಲಿ ಒಂದು ರೀತಿಯ ಒಂದು ಆಶೆ ಹುಟ್ಟುತ್ತೆ. ಯಾರು ಭೃಗು ಮಹರ್ಷಿಗಳು ಅಂತ ನೀವೆಲ್ಲರೂ ಕೇಳ್ಬೋದು. ಸಪ್ತ ಋಷಿಗಳಲ್ಲಿ ಅವರು ಕೂಡ ಒಬ್ರು ಅಲ್ವಾ. ಅತ್ರಿ, ಭೃಗು, ವಶಿಷ್ಠ, ಗೌತಮ, ಕಶ್ಯಪ, ಆ ಮರುಚಿ ಮತ್ತೆ ಅಂಗೀರಸ, ಇವರು ಇವರು 7 ಸಪ್ತ ಋಷಿಗಳು ಆಯ್ತಾ. ಅದರಲ್ಲಿ ಭೃಗು ಮಹರ್ಷಿಗಳು ಕೂಡ ಒಬ್ರು. ಸೊ ಅವರು ಲಕ್ಷ್ಮಿ ಹತ್ರ ಬಂದ್ಬಿಟ್ಟು ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ನಾನು ನಿನ್ನ ಮಗಳಾಗಿ ಪಡಿಬೇಕು ಅಂತ ಇಷ್ಟಪಡ್ತೀನಿ, ನನ್ನ ಮಗಳಾಗಿ ನೀನು ಜನಿಸ್ತೀಯ ತಾಯಿ ಅಂತ ಭೃಗು ಮಹರ್ಷಿಗಳು ಲಕ್ಷ್ಮಿಯಲ್ಲಿ ಬೇಡ್ಕೊಂತಾರೆ. ಲಕ್ಷ್ಮಿ ಮತ್ತೆ ಆಶೀರ್ವದಿಸ್ತಾಳೆ, ಖಂಡಿತ ನಾನು ನಿನ್ನ ಮಗಳಾಗಿ ಬರೋದಕ್ಕೆ ಇಷ್ಟಪಡ್ತೀನಿ ಅಂತ. ಹಾಗೆ ಭೃಗು ಮಹರ್ಷಿಯ ಮಗಳಾಗಿ ಅವಳು ಜನ್ಮವನ್ನ ತಾಳ್ತಾಳೆ. ಅವಳಿಗೆ ಭಾರ್ಗವಿ ಎನ್ನುವಂತಹ ಒಂದು ಹೆಸರನ್ನ ಭೃಗು ಮಹರ್ಷಿಯರು ಇಡ್ತಾರೆ. ಅವಳು ಯೌವನಾವಸ್ಥೆಗೆ ಬರ್ತಾಳೆ, ಮತ್ತೆ ಮದುವೆಯ ಒಂದು ವಯಸ್ಸಿಗೆ ಬರ್ತಾಳೆ. ಅವಾಗ ಅವಳಿಗೆ ಮತ್ತೆ ಆ ಇನ್ನೊಂದು ರೂಪ ತದ್ರೂಪವನ್ನಾಗಿ ಮತ್ತೆ ವಿಷ್ಣುವಿನ ಅವತಾರವಾಗಿ, ಅದು ಇನ್ನೊಂದು ಕತೆ ಇದೆ, ಮುಂದಿನ ಭಾಗದ ಕತೆ ಇದೆ. ಬಟ್ ಈ ನಾಮಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಭಾರ್ಗವಿ ಎನ್ನುವಂತಹ ಒಂದು ಹೆಸರಿನಲ್ಲಿ ಅವಳು ಮತ್ತೆ ಮಗಳಾಗಿ ಬರ್ತಾಳೆ. ಸೊ ಆ ಒಂದು ಪುಣ್ಯ ಅವರಿಗೆ ಭೃಗು ಮಹರ್ಷಿಗೆ ಪ್ರಾಪ್ತ ಆಗುತ್ತೆ. ಅಂದ್ರೆ ವಿಷ್ಣುವಿನ ಮಾವ ಅಂತ ಅನ್ಸ್ಕೊಳ್ಳುವಂತಹ ಒಂದು ಗ್ರಾಟಿಟ್ಯೂಡ್ ಇದೆಯಲ್ಲ, ಅದು ಅವ್ರಿಗೆ ಸಿಗತ್ತೆ. ಸೊ ತದನಂತರದಲ್ಲಿ ಲಕ್ಷ್ಮಿ ಒಂದು ಷರತ್ತನ್ನ ಹಾಕ್ತಾಳೆ. ಯಾರಿಗೆ? ಭೃಗು ಮಹರ್ಷಿಗೆ. ನೀನು ಕೇಳಿದ ಹಾಗೆ ನಾನು ಮಗಳಾಗಿ ಬರಬೇಕು ಅಂತ ನೀನು ಕೇಳ್ಕೊಂಡೆ, ನಾನು ಕೂಡ ಮಗಳಾಗಿ ಬಂದೆ. ಅದು ನಿನ್ನ ಒಂದು ಸಂಕಲ್ಪ ಈಡೇರ್ತಾ, ನಿನಗೆ ಖುಷಿ ಆಯ್ತಾ ಅಂತ ಕೇಳಿದಾಗ ಭೃಗು ಮಹರ್ಷಿಗಳು ಬಹಳ ಆನಂದದಿಂದ, ಖಂಡಿತ ನನಗೆ ಖುಷಿಯಾಗಿದೆ, ಆದ್ರೆ ನಾನು ನಿನ್ನ ಸಾಕಿದ್ದೀನಲ್ಲ, ಇಷ್ಟು ವಯಸ್ಸನ್ನ ತನಕ ಮಾಡಿದ, ನೀನ್ ನನಗೆ ಏನ್ ಕೊಡ್ತೀಯಾ ಅಂತ ಭೃಗು ಮಹರ್ಷಿಗಳು ಪ್ರಶ್ನೆ ಮಾಡ್ತಾರೆ. ಅವಾಗ ಲಕ್ಷ್ಮೀ ದೇವಿ ಇದ್ದವಳು, ವಿಷ್ಣುವಿನ ಪತ್ನಿ ಆಗಿರ್ತಾಳಲ್ವ, ಅವಳು ಒಂದು ಚಿನ್ನದ ಒಂದು ಬಂಗಲೆಯನ್ನ, ಒಂದು ಸ್ವರ್ಣ ಖಚಿತವಾದಂತ ಒಂದು ಬಂಗಲೆಯನ್ನ ಸೃಷ್ಟಿ ಮಾಡಿ ಅವರ ತಂದೆಗೆ ಕೊಡುಗೆಯಾಗಿ ಕೊಡ್ತಾಳೆ. ಯಾರು? ಭಾರ್ಗವಿ. ಕೊಟ್ಟಾಗ ಅವಳು ಬಹಳ ಆನಂದ ಆಗತ್ತೆ. ಆದ್ರೆ ಲೋಕಕ್ಕೆ ಏನಾದ್ರೂ ಒಂದು ಸಾಕ್ಷಿ ಆಗ್ಬೇಕು ಅಥವಾ ಲೋಕದಲ್ಲಿ ಏನೋ ಒಂದು ಆಗ್ಬೇಕು ಅಂದಾಗ ಋಷಿಮುನಿಗಳು ಈ ತರದಾದ ಒಂದು ನಾಟಕದಲ್ಲಿ ಭಾಗವಹಿಸ್ತಾರೆ ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ ಆಗತ್ತೆ. ಅವರು ಲಕ್ಷ್ಮಿಗೆ ಒಂದು ಆಸೆ ಹುಟ್ಟುತ್ತೆ, ತಾನೇ ಸೃಷ್ಟಿಸಿದಂತಹ ಆ ಒಂದು ಚಿನ್ನದ ಒಂದು ಪ್ಯಾಲೇಸ್ ನಲ್ಲಿ ನಾನು ವಾಸಿಸ್ಬೇಕು ಅಂತ ಅವ್ರ ತಂದೆಯನ್ನ ಕೇಳ್ಕೊಂತಾಳೆ. ಅವಾಗ ಭೃಗು ಮಹರ್ಷಿ ಹೇಳ್ತಾರೆ, ಇಲ್ಲ, ಇದು ನನಗೆ ನೀನು ಕೊಡುಗೆಯಾಗಿ ಕೊಟ್ಬಿಟ್ಟಿದ್ಯಾ, ಗಿಫ್ಟ್ ಆಗಿ, ನಾನು ಇದರ ಒಂದು ಬೀಗದ ಕೈಯನ್ನ ನಾನೀಗ ಕೊಡಗಲ್ಲ, ಇದನ್ನ ನಾನೇ ಅನುಭವಿಸ್ಬೇಕು. ಭೂಲೋಕದಲ್ಲಿ ಇದನ್ನ ಇಟ್ಕೊಂಡು ನಾನು ಹೆಮ್ಮೆಯಿಂದ ಹೇಳ್ಕೊಬೇಕು, ನನ್ನ ಮಗಳು ಕೊಟ್ಟಂತಹ ಸುವರ್ಣ ಖಚಿತವಾದಂತಹ ಒಂದು ಬಂಗಲೆ ಇದು, ಇದನ್ನ ನಾನೇ ಅನುಭವಿಸ್ಬೇಕು ಭೂಲೋಕದಲ್ಲಿ, ಆ ಒಂದು ಪ್ರೈಡ್ ನನಗೆ ಮಾತ್ರ ಇರಬೇಕು ಅನ್ನೋಂತಹ ಒಂದು ಗರ್ವ ಅವರಲ್ಲಿ ಬರುತ್ತೆ. ಆಗ ಲಕ್ಷ್ಮಿ ಸ್ವಲ್ಪ ಬೇಸರಗೊಳ್ತಾಳೆ, ನನ್ನ ತಂದೆ ಯಾಕೆ ಈ ತರ ಆಡ್ತಿದ್ದಾರೆ ಅಂದ್ಬಿಟ್ಟು. ಮತ್ತೆ ವಿಷ್ಣು ಅಲ್ಲಿ ಹೋಗಿ ಬೇಡ್ಕೊಂತಾರೆ, ನಾನೇ ಸೃಷ್ಟಿಸಿದಂತಹ ಒಂದು ಅರಮನೆಯಲ್ಲಿ ನಾನೇ ಇರಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ, ಆದ್ರೆ ನಮ್ಮ ತಂದೆ ಅದಕ್ಕೆ ಯಾಕೋ ಅನುಮತಿ ಕೊಡ್ತಿಲ್ಲ, ನೀವು ಬಂದು ಒಂದ್ಸತಿ ಕೇಳಿ ಅಂತ ಲಕ್ಷ್ಮಿ ವಿಷ್ಣುವನ್ನ ಕೇಳ್ಕೊಂತಾಳೆ. ಅದೇ ಅವೆಲ್ಲ ಹೇಳಿದಾಗೆ ಏನೋ ಒಂದು ಆಗ್ಬೇಕು ಅನ್ನುವಂತಹ ಒಂದು ಕಾರಣದಿಂದ ವಿಷ್ಣು ಬರ್ತಾರೆ. ನಮಗೆಲ್ಲರೂ ಗೊತ್ತಾಗೆ ಭೃಗು ಮಹರ್ಷಿಗಳಿಗೆ ಸ್ವಲ್ಪ ಕೋಪ ಜಾಸ್ತಿ. ನಿಮಿತ್ತ ಅಂದ್ರೆ ಕಾರಣ ಇಲ್ಲದೆ ಇದ್ರೂ ಕೂಡ ಕೋಪಿಸ್ಕೊಂಡು ಶಾಪವನ್ನ ನೀಡುವಂತಹ ಪ್ರವೃತ್ತಿ ನಮ್ಮ ಋಷಿ ಪರಂಪರೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇದೆ ಅಲ್ವಾ. ಸೊ ಈಗ ಬಂದು ಕೇಳ್ಕೊಂಡಾಗ ನನ್ನಲ್ಲಿರುವಂತಹ ಈ ಪ್ರೈಡ್ ಅನ್ನ, ಒಂದು ಹೆಮ್ಮೆಯ ಒಂದು ಇದನ್ನ ಇನ್ನು ಕಿತ್ಕೊಳ್ಳೋಕ್ ಬರ್ತಿದ್ಯಾ ವಿಷ್ಣು, ನಾನು ನಿಮಗೆ ಶಪಿಸ್ತೀನಿ ಅಂತ ಅಂದ್ಬಿಟ್ಟು ಭೃಗು ಮಹರ್ಷಿಗಳು ವಿಷ್ಣುವನ್ನ ಒಂದು ಶಪಿಸ್ತಾರೆ. ಏನಂತ ಶಪಿಸ್ತಾರೆ ಅಂತಂದ್ರೆ, ನೀನು ಭೂಲೋಕದಲ್ಲಿ ಬೇರೆ ಬೇರೆ ಅವತಾರಗಳನ್ನ ಎತ್ತಿ ಭೂಲೋಕದಲ್ಲಿ ಜೀವನ ಮಾಡೋ ಹಾಗಾಗ್ಲಿ ಅಂತ ಭೃಗು ಮಹರ್ಷಿಗಳು ವಿಷ್ಣುವನ್ನ ಶಪಿಸ್ತಾರೆ. ಇವುಗಳಲ್ಲೂ ಕೇಳ್ಬೋದು, ಎಲ್ಲರೂ ವಿಷ್ಣುವನೇ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡೋದು, ವರವನ್ನು ಕೊಡೋದು ಅಥವಾ ಶಕ್ತಿಯನ್ನು ಕೊಡೋದು, ಅಂತಹ ವಿಷ್ಣುವಿಗೆ ಋಷಿಗಳು ಶಪಿಸೋದಕ್ಕಾಗತ್ತಾ ಅಂತ ನೀವೆಲ್ಲರೂ ಕೂಡ ಪ್ರಶ್ನೆಯನ್ನ ಕೇಳ್ಬೋದು. ದೇವರಿಗಿಂತ ಭಕ್ತ ದೊಡ್ಡವನು ಅನ್ನುವಂತ ಒಂದು ಮಾತಿದೆ ಅಲ್ವಾ. ಹಾಗೆ ಋಷಿ ಮುನಿಗಳು ತಮ್ಮ ಒಂದು ಯಜ್ಞದಿಂದ ಅಥವಾ ತಮ್ಮ ಒಂದು ಭಕ್ತಿಯಿಂದ ದೇವರನ್ನ ಒಲಿಸ್ಕೊಂಡು ಅವರು ದೇವರಿಗಿಂತ ಇನ್ನೂ ಒಂದು ಕೈ ಮೇಲೆ ಅನ್ನುವಂತಹ ಒಂದು ಶಕ್ತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಮತ್ತೆ ಅದೆಲ್ಲವೂ ಕೂಡ ಲೋಕ ಕಲ್ಯಾಣಕ್ಕೋಸ್ಕರನೇ ಒಂದು ಆಗಿರುತ್ತೆ. ಆದ್ರೆ ಈ ತರದೆಲ್ಲ ಏನು ಕಥೆಗಳು ಆಗತ್ತಲ್ಲ, ಇವು ಒಂದು ಕಾರಣ ಅಷ್ಟೇ ಆಗಿರುತ್ತೆ. ಸೊ ಅವಾಗ ವಿಷ್ಣು ಸಮಾಧಾನ ಚಿತ್ತದಿಂದ ಹೇಳ್ತಾರೆ, ನೀನು ಕೊಟ್ಟಂತಹ ಶಾಪ ಅಲ್ಲ, ಇದು ವರ ಆಗಿದೆ. ಭೂಲೋಕದಲ್ಲಿ ಸುಮಾರು ಜನ ಅಸುರರು ಮತ್ತೆ ಸುಮಾರು ಜನ ಸುರರು ಕೂಡ ನನ್ನ ಒಂದು ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸೊ ನೀನು ಈ ತರ ಹೇಳಿ ತುಂಬಾ ಒಳ್ಳೇದಾಯ್ತು, ಆಯ್ತು, ನಾನು ಭೂಲೋಕದಲ್ಲಿ ನಾನು ಜನ್ಮವನ್ನ ತಾಳ್ತೀನಿ, ಆದ್ರೆ ಎಲ್ಲೆಲ್ಲಿ ಅಧರ್ಮಗಳು ವ್ಯಾಪ್ತಿಯಾಗಿರುತ್ತೋ ಅಲ್ಲೆಲ್ಲ ನನ್ನ ಒಂದು ಅಸ್ತಿತ್ವ ಇದ್ದೇ ಇರುತ್ತೆ ಅಂತ ಅವರು ಮತ್ತೆ ಭೃಗು ಮಹರ್ಷಿಗಳಿಗೆ ಹೇಳ್ತಾರೆ. ಸೊ ಈ ನಾಮ ಯಾವುದಕ್ಕೆ ಇದು ಸಾಕ್ಷಿ ಆಗುತ್ತೆ ಅಂದ್ರೆ ಶಾಶ್ವತಃ, ಅಂದ್ರೆ ಯುಗಗಳೇ ಕಳೆದ್ರು ಕೂಡ ಬರೀ ಅವರು ಅಂತ ಅಲ್ಲ, ಒಂದು ತ್ರೇತಾಯುಗ, ಸತ್ಯಯುಗ ಆಗಿರ್ಬೋದು, ಕಲಿಯುಗ ಆಗಿರ್ಬೋದು, ಕಲ್ಕಿಯಲ್ಲೂ ಕೂಡ
ಒಂದು ಅವತಾರ ಆಗಿ ಒಂದು ಎಲ್ಲಿ ಅಧರ್ಮ ಇರುತ್ತೆ ಅಲ್ಲಿ ಧರ್ಮದ ಪ್ರತಿಷ್ಠಾಪನೆಗೋಸ್ಕರ ಅವನು ಶಾಶ್ವತವಾಗಿ ಅವನ ಒಂದು ಇರುವಿಕೆ ಇದ್ದೇ ಇರುತ್ತೆ ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವದ್ಗೀತೆಯಲ್ಲಿ ಏನ್ ಹೇಳ್ತೀವಿ, ಹಾಗೆ ಅವನು ಶಾಶ್ವತನು. ಅದಕ್ಕೆ ಎಂಡ್ಲೆಸ್ ಅನ್ನೋದೇ ಇಲ್ಲ, ಎಕ್ಸ್ಪೈರಿ ಅನ್ನೋದೇ ಇಲ್ಲ. ನಾವೆಲ್ಲ ಕಾಲ ಬಂದು ಹೋಗ್ಬೋದು, ಯುಗಗಳು ಬಂದು ಹೋಗ್ಬೋದು, ಎಲ್ಲರೂ ಬಂದು ಹೋದ್ರು ಕೂಡ ಅವನು ಮಾತ್ರ ಶಾಶ್ವತನಾಗಿರ್ತಾನೆ. ಸರ್ವೇಷು ಕಾಲೇಶು, ಎಲ್ಲಾ ಕಾಲಗಳದ್ದು ಶಾಶ್ವತವಾಗಿರುವಂತಹ ಒಂದು ಚೈತನ್ಯ ಶಕ್ತಿ ಅಂತ ಏನಾದ್ರು ಇದ್ರೆ ಅದು ಶ್ರೀಮನ್ನಾರಾಯಣ ಅನ್ನೋದಕ್ಕೆ ಈ ಕಥೆ ಸಾಕ್ಷಿ ಆಗುತ್ತೆ. ಈ ಕಥೆಗಳೆಲ್ಲ ಕೂಡ ನಿಮ್ಗೆ ಅನ್ಸ್ಬೋದು, ಎಲ್ಲೂ ಕೇಳಿಲ್ವಲ್ಲ ಈ ಕಥೆಗಳನ್ನ ಅಂತ. ನಮ್ಮ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಹೋದ್ರೆ, ಭಾಗವತವನ್ನೆಲ್ಲ ಓದ್ತಾ ಹೋದ್ರೆ ಎಲ್ಲಾ ಕಥೆಗಳು ನಿಮ್ಗೆ ಗೋಚರ ಆಗುತ್ತೆ. ಸೊ ಶಾಶ್ವತಃ ಅಂತ ಅಂದ್ರೆ ಅವನು ಶಾಶ್ವತವಾದವನು, ಇಲ್ಲೂ ಕೂಡ ಅವನಿಗೆ ಎಂಡ್ಲೆಸ್ ಅನ್ನೋದು ಇಲ್ಲೇ ಇಲ್ಲ ಅನ್ನೋದಕ್ಕೆ ಶಾಶ್ವತಃ ಅನ್ನೋದು ಕೂಡ ಒಂದು ವಿಷ್ಣುವಿನ ನಾಮ ಆಗಿದೆ. ಮುಂದಿನ ನೋಡ್ರೆ ಕೃಷ್ಣ, ಅದೇ ಕೃಷ್ಣ ಅನ್ನೋದು ಕೂಡ ಒಂದು ನಾಮನೇ. ಒಂದು ದಾಸರ ಪದ ನಾವು ಬೆಳಗೆದ್ದು ಕೈ ಮುಗಿದು ಏಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ ಅಂತ ಒಂದು ಬರುತ್ತಲ್ಲ. ಎಲ್ಲೂ ಕೂಡ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಕೃಷ್ಣ ಅನ್ನಬಾರದೆ ಅನ್ನುವಂತಹ ಒಂದು ದಾಸರ ನುಡಿ ಹೇಗಿದೆ, ಹಾಗೆ ಈ ಕೃಷ್ಣ ಅಂದ್ರೆ ಏನು ಅನ್ನೋದನ್ನ ನಮ್ಮ ಹಿಮ ಬಗೆನವರ ಬಾಯಿಲೆ ತಿಳ್ಕೊಳ್ಳೋಣ. ಕೃಷ್ಣ ಅಂದ್ರೆ ಈ ಮಹೋದಯ ಹೇಳ್ದಾಗೆ ಹಾಡನ್ನೆಲ್ಲರೂ ಕೇಳಿರ್ತೀರ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ. ಸೊ ಇಲ್ಲಿ ಕೃಷ್ಣ ಅನ್ನುವಂತಹ ಹೆಸರೇ ಹೇಳ್ತಾ ಇದೆ. ಹೇಳುವಾಗ್ಲೇ ನಮಗೆ ಅನುಭವ ಆಗ್ತಿರುತ್ತೆ ಆನಂದ ಅಂತ. ಕೃಷ್ಣ ಅಂದ್ರೇನೆ ಆನಂದ. ಕೃಷ್ ಅನ್ನುವಂತಹ ಪದ ಏನಿದೆ ಇದು ಭೂವಾಚಕ ಶಬ್ದವಾಗಿದೆ. ಕೃಷ್ ಅಂದ್ರೆ ಭೂವಾಚಕ ಶಬ್ದ, ಅದು ನ ಅಂತಂದ್ರೆ ಆನಂದ ಅಂತ. ಅಂದ್ರೆ ಭೂಮಿಗೆ ಆನಂದವನ್ನ ಉಂಟು ಮಾಡೋದಕ್ಕೋಸ್ಕರನೇ ಅವತಾರ ಎತ್ತಿ ಬಂದಂತವನೇ ಕೃಷ್ಣ. ನಾವು ಕೃಷ್ಣನ ಅವತಾರ ಅಥವಾ ರಾಮನ ಅವತಾರ ಅಂತ ತಗೊಂಡಾಗ, ಈಗ ರಾಮನ ಅವತಾರದಲ್ಲಿ ರಾಮನು ಕೂಡ ಎಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸ್ತಾನ. ಅವನು ಮನುಷ್ಯನಾಗಿ ಇದ್ಕೊಂಡೇನೆ ಅವನು ಜೀವನವನ್ನ ಮಾಡ್ಬೇಕು ಅನ್ನೋದಕ್ಕೋಸ್ಕರ ರಾಮನಾಗಿ ಹುಟ್ಟಿ ಬಂದಿದ್ದು. ಕೃಷ್ಣನ ಅವತಾರದಲ್ಲಿ ನಾವು ಸಾಕಷ್ಟು ಲೀಲೆಗಳನ್ನ ನೋಡ್ತೀವಿ, ಆದ್ರೆ ರಾಮನ ಅವತಾರದಲ್ಲಿ ಲೀಲೆಗಳನ್ನೆಲ್ಲ ನೋಡಲ್ಲ. ಸೊ ಅಲ್ಲಿ ಕೂಡ ಸಾಕಷ್ಟು ಏನು ವನವಾಸಕ್ಕೆ ಹೋಗ್ಬೇಕಾಗತ್ತೆ, ರಾಜ್ಯವನ್ನ ತೊರೆದ್ಬಿಟ್ಟು ವನವಾಸಕ್ಕೆ ಹೋಗ್ತಾನೆ. ಮತ್ತೆ ಪತಿ ಪತ್ನಿಯರ ವಿಯೋಗ ಆಗತ್ತೆ, ಸೀತೆಯನ್ನ ಬಿಟ್ಟು ದೂರ ಇರ್ಬೇಕಾದಂತಹ ಸಂದರ್ಭಗಳು ಬರುತ್ತೆ. ಆದ್ರೂ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೂಡ ಸದಾ ಅವನು ಮುಗುಳ್ನಗೆಯನ್ನ ಇಟ್ಕೊಂಡು ಸದಾ ಸಂತೋಷವಾಗಿ ಇರ್ತಕ್ಕಂಥವನು ಕೃಷ್ಣ. ಯಾವಾಗ್ಲೂ ಆನಂದ ಸ್ವರೂಪಿಯಾಗಿ ಬಂದಂತಹ ಎಲ್ಲಾ ಕಷ್ಟಗಳನ್ನ ಕೃಷ್ಣ ಅವತಾರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು, ಹಲವಾರು ಸಂದರ್ಭಗಳು ಅವನಿಗೆ ಮನಸ್ಸಿಗೆ ನೋವು ಮಾಡುವಂತಹ ಸಂದರ್ಭಗಳು ಉಂಟಾದಾಗ್ಲೂ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೂಡ ಸದಾ ಮುಗುಳ್ನಗೆಯನ್ನ ಬೀರ್ತಾ ಸಂತೋಷವಾಗಿ ಆನಂದದಿಂದ ಆನಂದ ಸ್ವರೂಪನಾಗಿ ಇದ್ದಂತವನು ಭಗವಂತ. ನಾವು ಸಾಕಷ್ಟು ಸೀರಿಯಲ್ಗಳಲ್ಲೆಲ್ಲ ನೋಡಿರ್ಬಹುದು ಅಥವಾ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಕೃಷ್ಣ ಅಳೋ ಅಂತಹ ಸೀನ್ ಅನ್ನು ಕೂಡ ಮಾಡಿರ್ತಾರೆ. ಅಂದ್ರೆ ಭಗವಂತನಿಗೆ ಅದು ಅಳೋ ಅಂತದ್ದು ಅನ್ನೋದಿಲ್ಲ, ಅಳು ಅನ್ನೋದು ಎಲ್ಲೂ ಕೂಡ ಭಗವಂತ ತೋರ್ಸ್ಕೊಳ್ಳೋದಿಲ್ಲ. ಅಲ್ಲಿ ಬಹುಶಃ ಅವರು ಜನರ ಮನಸ್ಸಿಗೆ ಮುಟ್ಲಿ, ಅವನಿಗೆ ಕೃಷ್ಣನಿಗೂ ಕೂಡ ಎಷ್ಟು ಕಷ್ಟ ಇತ್ತು ಅಂತ ಹೇಳಿ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕ್ರಿಯೇಟ್ ಮಾಡೋರು ಅಥವಾ ಇನ್ನೇನೋ ಬಿಡಿ. ಆದ್ರೆ ಎಲ್ಲೂ ಕೂಡ ಕೃಷ್ಣ ಎಲ್ಲಾ ಕಡೆ ಆನಂದ ಸ್ವರೂಪಿನೇ. ಏನೇ ಕಷ್ಟ ಬಂದ್ರು ಕೂಡ ಆನಂದದಿಂದ ಅನುಭವಿಸುವಂತವನು. ಇಲ್ಲೂ ಕೂಡ ಕೃಷ್ಣ ಈಗ ರಾಮನ ಅವತಾರ ಅಂತ ಬಂದಾಗ ನಾವು ರಾಮನ ಅವತಾರದಲ್ಲಿ ನೋಡ್ತೀವಿ. ಈಗ ಅಟ್ಲೀಸ್ಟ್ ರಾಮ ಹುಟ್ಟಿದಾಗ ಎಲ್ಲಾ ಇಡೀ ಊರಲ್ಲೇ ಒಂದು ಅಯೋಧ್ಯೆನಲ್ಲೇ ಒಂದು ಸಂಭ್ರಮದ ವಾತಾವರಣ ಇರುತ್ತೆ, ಹಬ್ಬದ ಹಾಗೆ ಆಚರಣೆ ಮಾಡ್ತಾರೆ ರಾಮ ಹುಟ್ಟಿದಾಗ. ಆದ್ರೆ ಪಾಪ ಕೃಷ್ಣ ಹುಟ್ಟಿದಾಗ ಒಂದು ವಸುದೇವನಿಗೆ ಒಂದು ಸಕ್ಕರೆ ಕಾಳನ್ನು ಕೂಡ ಹಂಚೋ ಅಷ್ಟು ಕೂಡ ಅವನಿಗೆ ಆಗೋದಿಲ್ಲ. ಸೊ ಆ ಒಂದು ಸಂತೋಷವನ್ನ ಅನುಭವಿಸುವಂತಹ ಒಂದು ಆ ಸಮಯ ಆ ರೀತಿ ಪರಿಸ್ಥಿತಿ ಇರೋದಿಲ್ಲ. ಬಹುಶಃ ಅದಕ್ಕೆ ಇರ್ಬೇಕು ಇವಾಗೆಲ್ಲ ನಾವು ಏನು ರಾಮನವಮಿ ಅಂತ ಆಚರಣೆ ಮಾಡ್ತೀವಿ, ರಾಮನವಮಿನಲ್ಲಿ ಜಸ್ಟ್ ಒಂದು ಹೆಸರು ಬೇಳೆ ಪಾನಕ ಎಲ್ಲ ಕೊಟ್ಟಿ ಅಷ್ಟ್ರಲ್ಲೇ ಮುಗಿಸ್ಬಿಡ್ತಾರೆ ರಾಮನವಮಿನ. ಆದ್ರೆ ಕೃಷ್ಣ ಜನ್ಮಾಷ್ಟಮಿ ಆ ರೀತಿ ಇಲ್ಲ. ಕೃಷ್ಣ ಜನ್ಮಾಷ್ಟಮಿಯಲ್ಲಿ ವಿಧ ವಿಧವಾದಂತಹ ತಿಂಡಿ ತಿನಿಸುಗಳನ್ನ ಮಾಡಿ ಭಗವಂತನಿಗೆ ನೈವೇದ್ಯವನ್ನ ಇಡ್ತೀವಿ. ಸೊ ಹೀಗೆ ಆನಂದವನ್ನ ಉಂಟು ಮಾಡೋನು ಕೃಷ್ಣ ಅನ್ನೋ ಹೆಸರು ಕೇಳಿದ್ರೇನೆ ಆನಂದ. ಆ ಹೆಸರು ಕೃಷ್ಣ ಅಂದ್ರೇನೆ ಆನಂದ. ಅದು ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ನಾವು ದ್ವಾಪರ ಯುಗಕ್ಕೆ ಹೋಗ್ಬೇಕು ಕೃಷ್ಣನ ಲೀಲೆಗಳನ್ನ ನೋಡ್ಬೇಕಾದ್ರೆ. ಈ ಒಂದು ನಾಮನು ಕೂಡ ನಾವು ಕೃಷ್ಣನ ಲೀಲೆಗಳ ಬಗ್ಗೆನೆ ಅರ್ಥೈಸ್ಕೊಳ್ಳೋಣ.
ಅದು ಹೇಗೆ ಅಂದ್ರೆ ಈಗ ದ್ವಾರಕೆಯಲ್ಲಿ ಗೊತ್ತು ಏನು ಒಂದು ಬೃಂದಾವನದಲ್ಲಿ ಎಷ್ಟೆಲ್ಲ ಅವನು ಗೋಕುಲದಲ್ಲಿ ಇರ್ಬೇಕಾದ್ರೆ ಎಷ್ಟೆಲ್ಲ ಅವನು ತೊಂದರೆಗಳನ್ನ ಕೊಡ್ತಾ ಇದ್ದ ಜನಕ್ಕೆ, ಬಾಲಕೃಷ್ಣ ಪುಟ್ಟ ಕೃಷ್ಣ ಅಂತ. ಅದ್ರಲ್ಲಿ ಯಶೋದೆ ಹತ್ರ ಬಂದು ಆ ಗೋಪಿಕೆಯರು ಬಂದು ಕಂಪ್ಲೇಂಟ್ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದೇನಂದ್ರೆ ಕೃಷ್ಣ ಎಷ್ಟು ತುಂಟ ಅಂದ್ರೆ, ಹೇ ಯಶೋದೆ ನಿನ್ ಮಗ ಎಷ್ಟು ತುಂಟ ಅಂತಂದ್ರೆ ಅವ್ನ್ ಏನೆಲ್ಲಾ ಮಾಡ್ತಿದ್ದಾನೆ ಎಲ್ಲಾ ಹೇಳ್ತಾರೆ. ಅಮ್ಮ ಯಶೋದೆ ನಿನ್ ಮಗನ್ ಚೇಷ್ಟೆಯನ್ನ ನನ್ ಕೈಲಿ ತಡ್ಕೊಳೋದಕ್ಕೆ ಆಗ್ತಿಲ್ಲ ಅಂತ. ಅವ್ನ್ ಏನೆಲ್ಲಾ ಮಾಡ್ತಾನೆ ಅಂದ್ರೆ ಆ ಹಸುಗಳನ್ನ ಕಟ್ ಹಾಕಿರ್ತಾರಲ್ಲ, ಆ ಹಸುಗಳು ಕರುಗಳನ್ನ ಬೇರೆ ಬೇರೆ ಕಟ್ ಹಾಕಿರ್ತಾರೆ. ಅವ್ನ್ ನೋಡ್ಬಿಟ್ರೆ ಹೊತ್ತಲ್ಲದ ಹೊತ್ನಲ್ಲಿ ಬಂದು ಈಗ ಹಾಲ್ ಕರಿಬೇಕಾದ್ರೆ ಕರುವನ್ನ ಬಿಟ್ಬಿಟ್ಟು ಹಾಲನ್ನ ಕರ್ಕೊಳ್ಬೇಕು. ಇವನು ಬಂದ್ಬಿಟ್ಟು ಕರುಗಳನ್ನೆಲ್ಲ ಬಿಟ್ಬಿಟ್ಟು ಹಾಲೆಲ್ಲ ಕುಡಿಸ್ಬಿಡೋದು. ಅದು ಬಂದು ಚೇಷ್ಟೆ ಆಯ್ತಾ. ಆಮೇಲೆ ಮನೇಲಿರುವಂತಹ ಏನು ಬೆಣ್ಣೆ ಹಾಲು ಮೊಸರೆಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ಕದ್ದು ತಿನ್ಬಿಡೋದು. ಒಂದ್ ವೇಳೆ ಏನೂ ಸಿಕ್ಕಿಲ್ವಾ ಮನೆಯಲ್ಲಿ, ತಿನ್ನೋಕೇನು ಸಿಕ್ಕಿಲ್ವಾ, ಕೋಪ ಬರುತ್ತೆ. ಆ ಕೋಪದಲ್ಲಿ ಏನ್ ಮಾಡ್ತಾನೆ, ಆ ತೊಟ್ಲಲ್ಲಿ ಮಲ್ಗಿರೋ ಅಂತಹ ಮಕ್ಳನ್ನ ಚಿವುಟ್ ಬಿಡೋದು, ಅದನ್ನ ಅಳಿಸ್ಬಿಡೋದು, ಅಳಿಸ್ಬಿಟ್ ಬರೋದು. ಇದಾದ್ರೂ ಮಾಡ್ಬೇಕು ಕೊನೆ ಕೈಗೇನು ಸಿಕ್ಕಿಲ್ಲ ಅಂದ್ರೆ. ಈ ರೀತಿ ಚೇಷ್ಟೆಗಳು ಮಾಡ್ತಾನೆ. ಮತ್ತೆ ಮನೆ ಮನೆಗೆ ಹೋಗಿ ಹಾಲು ಬೆಣ್ಣೆ ಮೊಸರು ಎಲ್ಲಾ ಕದ್ದು ತಿಂದು ಬರ್ತಾ ಇರ್ತಾನೆ. ಒಂದ್ ವೇಳೆ ಅದು ಎತ್ತರ ಜಾಗದಲ್ಲಿದ್ರೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ರ ಮೇಲೊಂದ್ ಏನಾದ್ರೂ ವಸ್ತುಗಳನ್ನ ಹಾಕೊಳ್ಳೋದು, ಮತ್ತೆ ಅದನ್ನ ಎತ್ಕೊಳ್ಳೋದು, ತಿನ್ನೋದು. ಎರಡ ಅವನ್ ಚೇಷ್ಟೆಗಳು. ಮತ್ತೆ ಅಕಸ್ಮಾತ್ ಏನಾದ್ರೂ ತುಂಬಾ ಎತ್ತರದಲ್ಲಿ ನೇತ್ ಹಾಕಿದಾರೆ ಅದನ್ನ ಎತ್ಕೊಳಕ್ಕೆ ಕೈಗೆ ಸಿಕ್ತಿಲ್ಲ ನನಗೆ ಅಂದ್ರೆ ಅದನ್ನ ತಗೊಂಡ್ ಅವನೇ ಒಂದ್ ಬಿಲ್ಲನ್ ಮಾಡ್ಕೊಂಡಿರ್ತಾನಲ್ಲ, ಹೊಡಿಯೋದು ಕಲ್ ತಗೊಂಡು ಮತ್ತೆ ಅದನ್ನ ಹೋಲ್ ಮಾಡೋದು, ಅದ್ರಲ್ಲಿ ತಿನ್ಕೊಂಡ್ ಹೋಗೋದು. ಈ ರೀತಿ ಬರೀ ಚೇಷ್ಟೆಗಳೇ ಕೃಷ್ಣಂದು. ಹೀಗೆಲ್ಲ ಚೇಷ್ಟೆ ಮಾಡಿ ಜನರನ್ನ ಅಷ್ಟು ಸತಾಯಿಸಿದ್ರುನು ಕೂಡ ಅವ್ರ ಏನ್ ಮಾಡ್ತಾರೆ, ಅವ್ನ್ ಏನ್ ಮಾಡಿದ್ರುನು ಕೂಡ ಎಲ್ರು ಅವನನ್ನ ಇಷ್ಟ ಪಡ್ತಾರೆ. ಅಲ್ಲಿ ಒಂದ್ ದಿನ ಕೃಷ್ಣ ಗೋಪಿಕೆಯರ್ ಮನೆಗ್ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಅಷ್ಟು ಬೇಸರ ಆಗ್ತಿರುತ್ತೆ. ಅಯ್ಯೋ ನನ್ ಮನೆಗ್ ಇವತ್ ಕೃಷ್ಣ ಬಂದಿಲ್ವಲ್ಲ ಅಂತ ಹೇಳಿ ಅಷ್ಟು ಬೇಜಾರಾಗ್ತಿರತ್ತೆ ಅವ್ರಿಗೆ. ಅಷ್ಟೆಲ್ಲಾ ತುಂಟಾಟ ಮಾಡಿದ್ರು ಕೂಡ ಅವ್ರಿಗೆ ಆನಂದನೇ ಆಗ್ತಿರತ್ತೆ ಕೃಷ್ಣನ್ ಮೇಲೆ. ಹೀಗೆ ಅಂದ್ರೆ ಅಲ್ಲಿ ಏನಂದ್ರೆ ಅವ್ನ್ ಏನೇ ಮಾಡಿದ್ರುನು ಅವ್ರಿಗೆ ಅದು ಚಂದಾನೆ, ಅದು ಚೆನ್ನಾಗೆ ಕಾಣಿಸ್ತಾ ಇರತ್ತೆ. ಅಷ್ಟು ಖುಷಿ ಆಗತ್ತೆ, ಅಷ್ಟು ಪ್ರೀತಿಯನ್ನ ಕೊಟ್ಟಿರ್ತಾರೆ ಅಲ್ಲಿ ಗೋಕುಲದ ನಿವಾಸಿಗಳಲ್ಲಿ, ಅಷ್ಟೊಂದು ಪ್ರೀತಿಯಿಂದ ಕಾಣ್ತಾ ಇರ್ತಾರೆ ಕೃಷ್ಣನನ್ನ. ಹೀಗಿರ್ಬೇಕಾದ್ರೆ ಅವನ ಒಂದು ಬಾಲಲೀಲೆಗಳನ್ನ ನೋಡೋದಾದ್ರೆ ಈ ಪುಟ್ಟ ಗೋಪಿಕಾ ಕನ್ಯೆಯರು, ಗೋಪಿಕೆಯರ ಮಕ್ಳು ಇರ್ತಾರಲ್ಲ, ಗೋಪ ಕನ್ಯೆಯರಿದಾರಲ್ವಾ, ಅದ್ರಲ್ಲಿ ಒಂದಷ್ಟು ಜನ ಇರ್ತಾರೆ. ಚಂದ್ರಮತಿ, ಸುಧಾಮತಿ, ಬೃಂದ, ಚಾರುಮತಿ, ಹೀಗೆ ಒಂದಷ್ಟು ಹಲವಾರು ಹೆಸರುಗಳು. ಈಗೆಲ್ರು ಈ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಾರೆ, ಇವ್ರನ್ನೆಲ್ಲ ಚುಡಾಯಿಸೋದು, ಚೇಷ್ಟೆ ಮಾಡೋದು ಅಂದ್ರೆ ನಮ್ ಕೃಷ್ಣನ್ ತುಂಬಾ ಇಷ್ಟ. ಇವ್ನ್ ಏನ್ ಮಾಡ್ತಾನೆ, ಆ ಚಾರುಮತಿ ಏನ್ ಮಾಡ್ತಾಳೆ, ನೀರ್ ತಗೊಂಡ್ ಬರ್ಬೇಕು, ಕೊಡದಲ್ಲಿ ಹೋಗಿ ನೀರ್ ತಗೊಂಡ್ ಬರ್ಬೇಕು ಯಮುನಾ ನದಿಗ್ ಹೋಗ್ಬಿಟ್ಟು. ಇವ್ರೆಲ್ಲ ಬಿಂದಿಗೆಗಳಿಗೆ ತುಂಬಾ ಆ ಕೊಡಗಳಿಗೆ ಅಲಂಕಾರ ಮಾಡ್ಕೊಂಡು ತುಂಬಾ ಚೆನ್ನಾಗ್ ಕಾಣಿಸೋ ರೀತಿನಲ್ಲಿ ಆ ಕೊಡಗಳನ್ನೆಲ್ಲ ತಗೊಂಡು ನೀರಿಗ್ ಹೋಗ್ಬೇಕಾದ್ರೆ ಈ ಚಂದ್ರಮತಿ ಕರೀತಾಳೆ ಎಲ್ರುನು, ಹೇ ಚಾರುಮತಿ, ಸುಧಾಮತಿ, ಬೃಂದ ಬನ್ನಿ, ಬೇಗ ಬನ್ನಿ ಎಲ್ರು ಒಟ್ಟಿಗೆ ಹೋಗೋಣ. ಗುಂಪಲ್ ಹೋದ್ರೆ ಆ ಕರಿಯನ್ ಕೈಲಿ ಚುಡಾಯಿಸ್ಕೊಳ್ಳೋದಾದ್ರೂ ತಪ್ಪುತ್ತೆ ನಮ್ಗೆ, ಇಲ್ಲ ಅಂದ್ರೆ ಅವ್ನ್ ಸುಮ್ನೆ ಬಿಡ್ತಾನ ನಮ್ಮನ್ನ, ಈ ಕೊಡಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಕಳಿಸ್ತಾನೆ. ಯಾಕಂದ್ರೆ ಕೃಷ್ಣ ಅವನ ಕಪ್ಪಗಿದ್ದಿದ್ರಿಂದಾಗಿ ಆ ರೀತಿ ಕರೀತಾರೆ. ಆ ರೀತಿ ಸುಮ್ನೆ ಹೇಳೋ ಅಂತದ್ದು ಕಥೆಗಳಲ್ಲಿ. ಸೊ ಹೇಳ್ತಾರೆ, ಈಗ ಹೋಗ್ಬಿಟ್ರೆ ಈಗೆಲ್ಲ ಗುಂಪಾಗಿ ಹೋದ್ರಷ್ಟೇ ಅವ್ನ ಕೈಯಿಂದ ನಾವು ಬಚಾವ್ ಆಗೋದಕ್ಕೆ ಸಾಧ್ಯ. ಒಬ್ಬೊಬ್ರೆ ಹೋದ್ರೆ ಕೊಡಗಳನ್ನೆಲ್ಲ ಹೊಡೆದಾಕ್ಬಿಡ್ತಾನ ಅವನು, ಬನ್ನಿ ಬನ್ನಿ ಬೇಗ ಹೋಗೋಣ ಅಂತ ಹೇಳಿ. ಏನ್ ಎರಡ ಅವ್ನ್ ನೋಡಿದ್ರೆ ಅಲ್ಲಿ ಬಿಂದಿಗೆಗಳನ್ನೆಲ್ಲ ತೂತ್ ಮಾಡ್ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟು ಕಳಿಸ್ತಾನೆ. ಅಲ್ಲಿ ಹೊಡ್ಕೊಂಡ್ ಮನೆಗ್ ಬಂದ್ರೆ ಇಲ್ಲ ಅಮ್ಮ ನೋಡಿದ್ರೆ ಅಮ್ಮಂದ್ರ ಕೈಲೂ ಬೈಸ್ಕೊಡ್ಬೇಕು ನಾವು. ಎಷ್ಟು ಕಾಟ ಕೊಡ್ತಾನೆ ಇವನು ನಮ್ಗೆ, ಸಾಕಾಗೋಗ್ಬಿಟ್ಟಿದೆ ಈ ಕರಿಯನ್ ಸಹವಾಸವನ್ನ ಸಹಿಸ್ಕೊಂಡು ನಮ್ಗೆ ಅಂತ ಹೇಳಿ ತುಂಬಾ ಬೈತಾ ಇರ್ತಾಳೆ ಎಲ್ಲ ಗೆಳತಿಯರ ಜೊತೆ ಹೇಳ್ಕೊಂಡು. ಅದಕ್ಕೆ ಅದ್ರಲ್ಲಿ ಒಬ್ಳು ಗೆಳತಿ ಹೇಳ್ತಾಳೆ, ಸುಧಾಮತಿ ಅನ್ನೋಳು, ಹೇ ಚಂದ್ರಮತಿ ಸಾಕ್ ಸುಮ್ನಿರಮ್ಮ, ಒಂದೇ ಒಂದಿನ ನೀನ್ ಕೃಷ್ಣನ್ ಮುಖ ನೋಡಿಲ್ಲ ಅಂತಂದ್ರೆ ಯುಗಗಳೇ ಕಳೆದೋಗಿದೆ ಅನ್ನೋ ತರ ಆಡ್ತೀಯಾ, ಅಂತದ್ರಲ್ಲಿ ಯಾಕಿಷ್ಟು ಬೈತೀಯ ಸುಮ್ನೆ ಅವನಿಗೆ ಅಂತ ಹೇಳಿ. ಅಂದ್ರೆ ಎಷ್ಟು ಮಟ್ಟಿಗೆ ಅವನಿಗೆ ಅಲ್ಲಿ ಒಂದು ಪ್ರೀತಿ ವಾತ್ಸಲ್ಯ ಎಷ್ಟು ಮಟ್ಟಿಗೆ ಇತ್ತು ಕೃಷ್ಣನ್ ಮೇಲೆ ಎಲ್ರಿಗೂ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಅಂದ್ರೆ ಅವನು ತುಂಟಾಟ ಮಾಡಿದ್ರುನು ಖುಷಿನೇ ಎಲ್ರಿಗೂನು. ಅವ್ನು ಒಂದಿನ ಏನಾದ್ರೂ ಸಿಕ್ಕಿಲ್ಲ, ತುಂಟಾಟ ಮಾಡಿಲ್ಲ ಅಂದ್ರೆ ಎಲ್ರಿಗೂ ಬೇಸರ. ಆ ಮಟ್ಟಕ್ಕೆ ಎಲ್ರುನು ಅಷ್ಟೊಂದು ಪ್ರೀತಿಯನ್ನ ತೋರಿಸ್ತಾ ಇದ್ರು ಕೃಷ್ಣನಿಗೆ. ಸರಿ ಇವಾಗ ಎಲ್ರನ್ನೂ ಒಟ್ಟಾಗಿ ಗೆಳತಿಯರ್ನೆಲ್ಲ ಜೊತೆಗ್ ಕರ್ಕೊಂಡು ಹೋಗ್ತಾಳೆ. ಹೋದಾಗ ಕೃಷ್ಣ ಆಲ್ರೆಡಿ ಕಾಯ್ತಿರ್ತಾನಲ್ಲಿ. ಏನಂದ್ರೆ ಕೃಷ್ಣನ್ ಜೊತೆ ಆಟ ಆಡಕ್ ಹೋಗ್ಬೇಕವ್ರು. ಆಟ ಆಡ್ಬೇಕು ಅವನ್ ಜೊತೆ ಬಂದು. ನನ್ ಜೊತೆ ಕಣ್ಣ ಮುಚ್ಚೆ ಆಡೋಣ ಬನ್ರಿ ಅಂತ ಎಲ್ರನ್ನೂ ಕರೀತಾನೆ. ಅರೆ ಎಷ್ಟೊಂದು ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿದೀರಾ, ಎಷ್ಟು ಚೆನ್ನಾಗ್ ಕಾಣಿಸ್ತಿದೀರಾ ನೀವು, ಎಷ್ಟೊಂದು ಒಳ್ಳೆ ಅಲಂಕಾರ ಮಾಡ್ಕೊಂಡ್ ಬಿಂದಿಗೆಗಳೆಲ್ಲ ಎಷ್ಟು ಚೆನ್ನಾಗಿದೆ ನಿಮ್ ಕೊಡಗಳು ನೀವ್ ತಂದಿರೋದು ಅಂತ ಹೇಳಿ
ಸರಿ ಬನ್ನಿ ಬನ್ನಿ ಇವಾಗ ಆಟ ಆಡೋಣ, ನೀವೇನಾದ್ರೂ ಬಂದಿಲ್ಲ ಅಂದ್ರೆ ನಾನ್ ಬಿಂಗೆ ಹೊಡೆದಾಕ್ತೀನಿ ಈಗ, ಇದನ್ನೇ ಹೇಳೋದು ಅವನು. ಆಮೇಲೆ ಸರಿ ಅವ್ರು ಇನ್ನೇನ್ ಮಾಡ್ತಾರೆ ಪಾಪ ಈ ರೀತಿ ಮಾಡಿದ್ರೆ, ಸರಿ ಆಯ್ತು ಬರ್ತೀನಿ ಬಿಡು ಆಟ ಆಡೋಕೆ ಅಂತ ಹೇಳಿ, ಇನ್ ಇವ್ನ್ ಕಾಟ ತಡಿಯೋಕ್ ಆಗಲ್ಲ ಅಂತ ಹೇಳಿ ಎಲ್ಲಾ ಗೆಳತಿಯರು ಹೋಗ್ತಾರೆ ಕೃಷ್ಣನ್ ಜೊತೆ ಕಣ್ಣ ಮುಚ್ಚೆ ಆಡ್ತಾರೆ. ಆಡಿದ್ರು ಅವನಿಗೆ ತೃಪ್ತಿನೇ ಆಗ್ತಿಲ್ಲ. 2 ಗಂಟೆಗಳ ಕಾಲ ಕಣ್ಣ ಮುಚ್ಚಲೆ ಆಡಿದ್ರು. ಸರಿ ಕೃಷ್ಣ ಇವಾಗ ಮನೆಗೆ ಹೋಗ್ಬೇಕು ನಾವು ಅಂತ ಹೇಳ್ತಾರೆ. ಸರಿ ಹೋಗಿ ಅಂತ ಹೇಳಿ ಹೇಳ್ತಾನೆ. ಆಯ್ತು ಇಷ್ಟೆಲ್ಲ ಆಡ್ಸ್ಕೊಂಡ್ ಕಳಿಸ್ದ, ಸರಿ ಹೋದ್ರು. ಮತ್ತೆ ಇನ್ನು ಇವ್ರೇನ್ ಮಾಡ್ತಾರೆ, ಹೋಗ್ಬಿಟ್ಟು ಯಮುನಾ ನದಿನಲ್ಲಿ ತಲೆ ಮೇಲೆ ಬಿಂದಿಗೆ ಇಟ್ಕೊಂಡು 2 ಕೊಡಗಳಲ್ಲಿ ನೀರ್ ತುಂಬಿಸ್ಕೊಂಡು ತಲೆ ಮೇಲೊಂದು, ಒಂದು ಸೊಂಟದ ಮೇಲೆ ಇಟ್ಕೊಳ್ತಾರೆ. ಇಟ್ಕೊಂಡಿದ ತಕ್ಷಣನೇ ಒಂದ್ ಪಟ್ ಅಂತ ಶಬ್ದ ಕೇಳುತ್ತೆ, ಬಿಂದಿಗೆ ಹೊಡೆದ ಕೃಷ್ಣ. ಅಲ್ಲಿ ಸೊಂಟದಲ್ಲಿ ಇದ್ದಿದ್ದು ಹೋಯ್ತು, ತಲೆ ಮೇಲೆ ಇದ್ದಿದ್ದು ಹೋಯ್ತು. ಈ ಕಡೆ ಆಟ ಆಡ್ಕೊಂಡಿದ್ದು ಆಯ್ತು, ಬಿಂದಿಗೆಗಳು ಹೊಡೆದಾಗ ಚೇಷ್ಟೆ ಮಾಡಿದ್ದು ಆಯ್ತು. ಆಯ್ತಾ, ಅವರು ಬೇಜಾರ್ ಮಾಡ್ಕೊಂಡು ಹೋದ್ರು ಮನೆಗೆ. ಮತ್ತೆ ಮಾರನೆಗ್ ಬರ್ತಾರೆ, ಮತ್ತೆ ಇದೇ ಕತೆ ಒಂದು. ಆಟ ಆಡಕ್ ಬಾ ಅಂತ. ನೆನ್ನೆ ಆಟ ಆಡಿದ್ವಿ ಅಲ್ವಾ, 2 ಗಂಟೆಗಳ ಕಾಲ ಆಟ ಆಡಿದೀವಿ, ಇವತ್ ಬರಲ್ಲ ಅಂತ. ಮತ್ತೆ ಹಾಗೆ ಬಿಂದಿಗೆಗಳು ಹೊಡೆದಾಕ್ತಾನೆ, ಬಿಡೋದೇ ಇಲ್ಲ. ಆಯ್ತ್ ನೀವ್ ಹೋಗಿ ಅಂತ ಮುಂದೆ ಕಳಿಸೋದು, ಹಿಂದೆಯಿಂದ ಆ ಬಿಲ್ಲಿಂದ ಇದ್ರಿಂದ ಹೊಡೆಯೋದು, ಕಲ್ಲಿಂದ ಬಿಂದಿಗೆಗಳನ್ನು ಹೊಡೆಯೋದು, ಹೊಡೆದಾಕೋದು, ಇದೇ ಕೆಲ್ಸ. ಹೀಗೆ ಪ್ರತಿದಿನ ಮಾಡ್ತಾ ಇರ್ತಾನೆ. ಇಲ್ಲ ಅವನ್ ಜೊತೆ ಆಟ ಆಡಕ್ ಹೋಗ್ಬೇಕು, ಹೋಗಿಲ್ಲ ಅಂದ್ರೆ ಇದನ್ನೆಲ್ಲ ಹಾಳ್ ಮಾಡಿ ಕಳಿಸ್ತಾನೆ, ಚೇಷ್ಟೆ ಮಾಡಿ. ಸರಿ ಇವಾಗ ಏನ್ ಮಾಡೋದು ಅಂದ್ಬಿಟ್ಟು ಇನ್ನೊಂದ್ ದಿನ ಈ ಚಂದ್ರಮತಿಗಂತೂ ಫುಲ್ ಖುಷಿ ಇವತ್ತು. ಯಾಕಂದ್ರೆ ಅವಳೇನ್ ಮಾಡ್ತಾಳೆ, ಈ ಕೃಷ್ಣನ್ ಕೈಲಿ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂದ್ಬಿಟ್ಟು ತಾಮ್ರದ ಬಿಂದಿಗೆ ತಗೊಂಡ್ ಹೋಗ್ತಾಳೆ. ತಾಮ್ರದ ಬಿಂದಿಗೆಗೆ ಮೇಲೆಲ್ಲ ಮಣ್ಣಿನ ತರ ಅಲಂಕಾರ ಮಾಡ್ಬಿಟ್ಟು ಮಣ್ಣಿನ ಲೇಪನವನ್ನ ಮಾಡ್ಕೊಂಡು, ಇದು ಮಣ್ಣಿನ ಬಿಂದಿಗೆ ಅನ್ನೋ ರೀತಿನಲ್ಲಿ 2 ತಾಮ್ರದ ಬಿಂದಿಗೆಗಳನ್ನ ಎತ್ಕೊಂಡು ಅದಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ತಗೊಂಡೋದ್ಲು. ತಗೊಂಡೋದಾಗ ಎಲ್ಲಾ ಗೆಳತಿಯರ ಜೊತೆ ಹೋಗ್ತಾಳೆ. ಯಮುನಾ ನದಿ ದಡದಲ್ಲಿ ಎಲ್ರಿಗೂ ಇವಾಗ ಹೇಳ್ತಾಳೆ, ಅವನು ಕಣ್ಣ ಮುಚ್ಚೆ ಆಡೋಕ್ ಬನ್ರಿ ಅಂತ ಕರೀತಾನೆ ಕೃಷ್ಣ ಎಂದಿನಂತೆ. ಇಲ್ಲ ನಾವ್ ಬರಲ್ಲ ಇವತ್ತು, ನೀನೇನ್ ನನ್ ಬಿಂಗೆ ಹೊಡೆದಾಕೊಂತ್ಯಾ, ಹೊಡೆದಾಕೋ ಆಯ್ತು ಅಂತ ಹೇಳಿ ತುಂಬಾ ಧೈರ್ಯವಾಗಿ ಅವಳು ಅಷ್ಟೊಂದು ಕಾನ್ಫಿಡೆನ್ಸ್ ಇಂದ ಹೇಳೋದ್ ನೋಡಿ ಕೃಷ್ಣನ್ಗೆ ಅನುಮಾನ ಬರುತ್ತೆ. ಓಹೋ ಇಲ್ಲೇನೋ ಇದೆ, ಅದಕ್ಕೆ ಅವಳು ಇಷ್ಟು ಧೈರ್ಯವಾಗಿ ನನಗೆ ಎದುರುತ್ರ ಕೊಡ್ತಿದ್ದಾಳೆ ಅಂತ ಹೇಳಿ ಸುಮ್ನಾಗ್ತಾನೆ. ಅವಳು ಒಂದು ಬಿಂದಿಗೆಯನ್ನ ಅಲ್ಲಿ ತುಂಬಿಸ್ಬಿಟ್ಟು ಯಮುನಾ ನದಿಯಿಂದ ಮೆಟ್ಲದ್ ಬಂದು ಮೇಲಿಟ್ಬಿಟ್ಟು ದಡದಲ್ಲಿ ಇಟ್ಟು ಮತ್ತೆ ಇನ್ನೊಂದ್ ಬಿಂದಿಗೆ ತುಂಬಿಸ್ಕೊಳಕ್ ಹೋಗ್ತಾಳೆ. ಈ ಸರಿ ಕೃಷ್ಣ ಏನ್ ಮಾಡ್ತಾನೆ, ಆ ಬಿಂದಿಗೆಯನ್ನ ಕಾಲಲ್ಲಿ ಜೋರಾಗಿ ಒದ್ಬಿಡ್ತಾನೆ. ಅದೇನಾಯ್ತು, ಮೆಟ್ಲು ಮೇಲ್ ಬಿದ್ದು 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 ಬಂದು ಆ ಯಮುನಾ ನದಿಗ್ ಬಿದ್ಬಿಟ್ಟು ಅದು ಮುಳುಗೆ ಹೋಯ್ತು ಬಿಂದಿಗೆ. ಮತ್ತೆ ಅವಳು ನೋಡ್ತಾಳೆ, ನೋಡ್ಬಿಟ್ಟು ಅಯ್ಯೋ ಈ ಸರಿ ನಾನು ಒಡೆದೋಗದೆ ಇರ್ಲಿ ಅಂತ ಹೇಳಿ ಮಣ್ಣಿನ ಬಿಟ್ಬಿಟ್ಟು ತಾಮ್ರದ ಬಿಂದಿಗೆ ತಂದ್ರೆ ನೀನು ಅದನ್ನ ಒದ್ಬಿಟ್ಟು ನೀರಿಗ್ ಬೀಳ್ಸಿದ್ಯಾ ಅಂತ ಹೇಳಿ ಇನ್ನೊಂದ್ ಬಿಂದಿಗೆ ಇಟ್ಟಿರ್ತಾಳಲ್ವಾ, ಅದನ್ನು ಹೊದಿತಾನೆ ಕಾಲಲ್ಲಿ. ಅದು ಹೋಗ್ ನೀರಿಗ್ ಬಿದ್ದು ಮುಳುಗೋಗ್ಬಿಡುತ್ತೆ. ಸರಿ 2 ಬಿಂದಿಗೆ ಮುಳುಗೋಯ್ತು. ಇವಳಿಗೆ ಕೋಪ ಬಂತು, ನಾನು ಎಲ್ಲ ಹೊಡೆದಾಕ್ತೀಯ ಅಂತ ಹೇಳಿ ಅಷ್ಟ್ ಪ್ಲಾನ್ ಮಾಡ್ಕೊಂಡು ನಾನೆಲ್ಲ ಮಣ್ಣಿನ ಲೇಪನ ಮಾಡ್ಕೊಂಡು ತಂದಿದೀನಿ, ಆದ್ರೂ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಿನಗೆ, ಹೋಯ್ತು ನನ್ ಬಿಂದಿಗೆಗಳೆಲ್ಲ ಇವಾಗ ಅಂತ ಹೇಳಿ ಕೋಪ ಮಾಡ್ಕೊಂಡು ಈ ಕಡೆ ಜಗಳ ಮಾಡ್ತಿರ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೇ ಚಂದ್ರಮತಿ ನನ್ ಜೊತೆ ಆಮೇಲೆ ಜಗಳ ಮಾಡುವಂತೆ, ಸ್ವಲ್ಪ ಆ ಕಡೆ ನೋಡು ಅಂತಾನೆ. ಏನ್ ನೋಡ್ಬೇಕು ಅಂತ ಹೇಳಿ ಅವಳು ತಿರುಗಿ ನೋಡ್ತಾಳೆ ಯಮುನಾ ನದಿ ಕಡೆ. ಆ ಕೊಡಗಳು ಏನು ಮುಳುಗೋಗಿತ್ತು, ಅವ್ರಿಬ್ರು ಕೂಡ ದೈವ ಮಾನವರಾಗಿರ್ತಾರೆ ಇಬ್ರುನು. ಅವ್ರಿಬ್ರು ದೈವ ಮಾನವರಾಗಿ ಆ ಕ್ಷಣದಲ್ಲೇ ಅವರಿಗೆ ಮುಕ್ತಿ ಸಿಕ್ಕಿ ವೈಕುಂಠಕ್ಕೆ ಹೋಗ್ತಾರೆ. ಆವಾಗ ಇವಳಿಗೆ ಆಶ್ಚರ್ಯ ಆಗತ್ತೆ, ಅಯ್ಯೋ ನಾನ್ ತಂದಿದ್ ಕೊಡಗಳು ಇಲ್ ನೋಡಿದ್ರೆ ಈ ಯಾರೋ ದೈವ ಮಾನವರು ಬೇರೆ ಬರ್ತಿದಾರಲ್ಲ ಈ ಕೊಡದಲ್ಲಿ ಅಂತ ಅನ್ಕೊಂಡು ಅವಳು ಕೃಷ್ಣನನ್ ಕೇಳ್ತಾಳೆ ಏನಿದು ಅಂತ. ಅದಕ್ ಅವನ್ ಹೇಳ್ತಾನೆ, ನೋಡಿದ್ಯಾ ನೀನ್ ಇವತ್ತಿದನ್ನ ಹೊರಗಡೆ ಇಷ್ಟು ದಿನ ಒಳಗಡೆ ಬಚ್ಚಿಟ್ಕೊಂಡಿದ್ದೇನೋ, ಈಗ ಹೊರಗಡೆ ತಂದ್ಬಿಟ್ಟು ಇವಕ್ಕೆ ಮುಕ್ತಿ ಸಿಗೋ ಹಾಗ್ ಮಾಡಿದ್ಯಾ ನೀನು. ಇವ್ರಿಬ್ರು ಆಕ್ಚುಲಿ ದೇವಾಂಶ ಪುರುಷರಾಗಿದ್ರು, ದೈವ ಮಾನವರಾಗಿದ್ರು, ಆ ಕೊಡಗಳ ರೂಪದಲ್ಲಿ ಶಾಪಗ್ರಸ್ತರಾಗಿದ್ರು, ಇವತ್ತು ಅವ್ರಿಗೆ ಮುಕ್ತಿ ಸಿಗೋ ಹಾಗ್ ಮಾಡ್ಬಿಟ್ಟೆ ನೀನು, ನಾನೀಗ ಅವ್ರಿಗೆ ಮುಕ್ತಿ ಕೊಟ್ಟೆ ನೋಡಿದ್ಯಾ ಅಂತ ಹೇಳಿ ಹೇಳ್ತಾನೆ. ಆವಾಗ ಅವಳಿಗೆ ಅನ್ಸುತ್ತೆ, ಅಯ್ಯೋ ಈ ಕೃಷ್ಣನನ್ನ ನಾವು ಸುಮ್ಮನೆ ಬೈತಿರ್ತೀವಿ ಎಷ್ಟು ಇದು ಅಂತ ಹೇಳಿ ತುಂಬಾ ಎಲ್ರಿಗೂ ಕೂಡ ಆ ಇಷ್ಟ ಆಗತ್ತೆ ಕೃಷ್ಣ ಮಾಡೋ ಕೆಲ್ಸ. ಅಂದ್ರೆ ಅವ್ನು ಏನೇ ಚೇಷ್ಟೆ ಮಾಡಿದ್ರುನು ಅವನು ಭೂಮಿಗೆ ಹುಟ್ಟು ಬಂದಿರೋದೇನೆ ಈ ಒಂದು ಕೃಷ್ಣ ಅಂತ ಹೆಸರಿಟ್ಕೊಂಡು ಅವತಾರ ಎತ್ತಿ ಬಂದಿರೋದೇನೆ ಇಲ್ಲಿ ಎಲ್ರಿಗೂ ಕೂಡ ಆನಂದವನ್ನ ಉಂಟು ಮಾಡೋದಕ್ಕೆ ಅನ್ನೋ ಅಷ್ಟ್ರ ಮಟ್ಟಿಗೆ ಜನ ಅವನನ್ನ ಹಚ್ಕೊಂಡಿರ್ತಾರೆ. ಅಷ್ಟ್ರ ಮಟ್ಟಿಗೆ ಅಷ್ಟು ತುಂಟಾಟಗಳನ್ನ ಮಾಡಿದ್ರುನು, ಅಷ್ಟೆಲ್ಲಾ ಚೇಷ್ಟೆ ಮಾಡಿದ್ರುನು, ಅಷ್ಟು ಪ್ರೀತಿಯಿಂದ ಎಲ್ರೂ ಕೂಡ ಅವನನ್ನ ಸಹಿಸ್ಕೊಂಡಿರ್ತಾರೆ. ಸೊ ಈಗ್ಲೂ ಸಾಕಷ್ಟು ಜನಕ್ಕೆ ಅನುಭವ ಆಗಿರುತ್ತೆ. ನಾವ್ ಏನೇ ಒಂದು ಕೆಲ್ಸ ಮಾಡ್ಬೇಕಾದ್ರೆ, ಏನ್ ಮಾಡೋವಾಗ್ಲೂ ಇಂಥದನ್ನೆಲ್ಲ ನಾವು ಭಗವಂತನ ಲೀಲೆಗಳನ್ನ ನೆನೆಸ್ಕೊಂಡು, ಏನು ತುಂಬಾ ಶ್ಲೋಕಗಳನ್ನ ಹೇಳೋದ್ ಬೇಡ, ತುಂಬಾ ಪಾರಾಯಣಗಳನ್ನ ಮಾಡೋದು ಅಂತ ಅಲ್ಲ. ಆ ಕೃಷ್ಣ ಅನ್ನುವಂತಹ ಒಂದು ನಾಮ ಇದೆಯಲ್ಲ, ಆ ನಾಮವನ್ನ ಉಚ್ಚಾರಣೆ ಮಾಡಿದ್ರೆ ಸಾಕು, ಭಕ್ತಿಯಿಂದ ಅದನ್ನ ಹೇಳ್ಕೊಂಡ್ರೆ ಸಾಕು, ನಮ್ ಮನಸ್ಸಿನಲ್ಲಿ ತನ್ನಂಗ್ ತಾನೇ ಆಗುವಂತಹ ಆನಂದ ಎಷ್ಟಿರುತ್ತೆ, ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಸೊ ಈ ರೀತಿ
ಭೂಲೋಕದಲ್ಲಿ ಇರುವಂತಹ ಜನರಿಗೆ ಆನಂದವನ್ನ ಉಂಟು ಮಾಡ್ಲಿಕ್ಕೋಸ್ಕರ ತಾನು ಆನಂದ ಸ್ವರೂಪಿಯಾಗಿ ಬಂದಂತಹ ಭಗವಂತನೇ ಶ್ರೀಕೃಷ್ಣ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಅಂತಂದ್ರೆ ಎರಡು ಅರ್ಥ ಬರುತ್ತೆ. ಒಂದು ಆನಂದವನ್ನ ಕೊಡುವಂತವನು ಅನ್ನೋದು, ಮತ್ತೊಂದು ಕೃಷ್ಣ ಅಂದ್ರೆ ಕಪ್ಪು ಅಂತಾನೂ ಅರ್ಥ ಇದೆ. ಸೊ ಕಪ್ಪಾದಂತಹ ಬಣ್ಣ ಅಂದ್ರೆ ನೀಲ ಮೇಘಶ್ಯಾಮ ಅಂತ ಹೇಳ್ತೀವಲ್ಲ, ಹೇಗೆ ಅಂದ್ರೆ ಕಡು ನೀಲಿ ಬಣ್ಣ ಹೊಂದಿರುವಂತವನು. ಮಳೆ ಬಂದಾಗ ಹೇಗೆ ಫುಲ್ಲು ಆ ಒಂದು ಮೋಡ ಹೆಪ್ಪು ಕಟ್ಟಿದಾಗ ಪೂರ್ತಿ ಇನ್ನೇನ್ ಮಳೆ ಸುರಿಯುತ್ತೆ ಅಂದಾಗ ಆ ಬಣ್ಣ ಹೇಗಿರುತ್ತೋ ಆ ರೀತಿ ಬಣ್ಣವನ್ನ ಹೊಂದಿರ್ತಕ್ಕಂಥವ್ನು. ಆದ್ರೂ ಕೂಡ ಅಷ್ಟು ಸುಂದರವಾಗಿದ್ದ, ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ಗುಣ ಅವನಲ್ಲಿ ಇತ್ತು. ಅದರಿಂದಾಗಿ ಅವನನ್ನ ಕೃಷ್ಣ ಅಂತ ಹೇಳಿ ಕರೀತಾ ಇದ್ರು. ಸೊ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಮಹೋದಯ ಏನ್ ಮಾಡೋದು, ಕಂಟಿನ್ಯೂ ಮಾಡೋದಾ? ಇನ್ನೊಂದು ನಾಮ ಆಗತ್ತಾ ಎಲ್ಲರಿಗೂ? ಎಲ್ಲರೂ ಸಾಧ್ಯವಾಗತ್ತಾ ಕೇಳೋದಕ್ಕೆ? ಮೆಸೇಜ್ ಮಾಡಿ. ನಮ್ಗೇನೋ ಪಾಠ ಮಾಡೋದಕ್ಕೆ ನಮ್ಗೇನೋ ತೊಂದ್ರೆ ಇಲ್ಲ. ಇನ್ನೊಂದು ನಾಮ ಹೇಳ್ಬೋದಾ? ಇನ್ನೊಂದು ನಾಮ 6 ಗಂಟೆ ಆಗಿದೆ, ಬಟ್ ಇರ್ಲಿ, ಇನ್ನೊಂದು ನಾಮ ಹೇಳೋಣ. ಮತ್ತೆ ಓಕೆ ಅಂತ ಹೇಳ್ತಿದ್ದಾರೆ. ಸರಿ, ಆಯ್ತು. ಇನ್ನೊಂದು ನಾಮವನ್ನು ನೋಡೋಣ. ಮುಂದಿನ ನಾಮ ಬಂದು ಲೋಹಿತಾಕ್ಷ ಅಂತ. ಈ ತುಂಬಾ ಸುಲಭವಾದಂತಹ ಅಥವಾ ಅರ್ಥೈಸ್ಕೊಳ್ಳೋದಕ್ಕೆ ತುಂಬಾ ಸುಲಭ, ಅಂದ್ರೆ ಕೇಳಿದ ತಕ್ಷಣನೇ ಗೊತ್ತಾಗುವಂತಹ ಒಂದು ನಾಮ ಇದು. ಲೋಹಿತ ಅಂತ ಅಂದ್ರೆ ಕೆಂಪು ಬಣ್ಣ ಅನ್ನುವಂಥದ್ದು. ಅಕ್ಷ ಅಂತ ಅಂದ್ರೆ ಕಣ್ಣು ಅನ್ನುವಂಥದ್ದು ಅಲ್ವಾ? ಸೊ ಕೆಂಪು ಬಣ್ಣದ ಕಣ್ಣುಳ್ಳವನು, ಅದಕ್ಕೆ ಲೋಹಿತಾಕ್ಷ ಅಂತ ಕರೀತಾರೆ. ಸೊ ಶಂಕರರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಲೋಹಿತೆ ಅಕ್ಷಿಣಿ ಯಸ್ಯ ಸಹ ಲೋಹಿತಾಕ್ಷ. ಲೋಹಿತೆ ಅಂದ್ರೆ ಕೆಂಪು ಬಣ್ಣದ ಕಣ್ಣುಳ್ಳ, ಅಕ್ಷ ಅಂದ್ರೆ ಕಣ್ಣು, ಕಣ್ಣುಳ್ಳ, ಯಸ್ಯ ಸಹ ಯಾರಿಗೆ ಕೆಂಪು ಬಣ್ಣದ ಕಣ್ಣಿದೆಯೋ ಅವನು ಲೋಹಿತಾಕ್ಷ ಅಂತ. ಸೊ ವಿಷ್ಣುವನ್ನ, ಅವನ ರೂಪವನ್ನ ನಾವು ವಿವರಿಸ್ತಾ ಹೋದಾಗ ಅದರ ಒಂದು ಅಂದ್ರೆ ಪ್ರತಿಯೊಂದು ಅಂಗವನ್ನು ನಾವು ವಿವರಿಸಬಹುದು ಅಂತ ಅಲ್ವಾ? ಸೊ ಹಾಗೆ ಈ ಇದರಲ್ಲಿ ಒಂದು ಕಥೆಯ ಮುಖಾಂತರ ನಾವು ಏನಾದ್ರು ತಿಳ್ಕೊಬೇಕು ಅಂತ ಅಂದ್ರೆ, ನಾವು ಮತ್ತೆ ಒಂದು ಭಾಗವತದಲ್ಲಿ ಬರುವಂತಹ ಒಂದು ಕಥೆ ಇದೆ. ಆಕ್ಚುಲಿ ಒಂದು ವಿಷ್ಣುವಿನ ಒಂದು ದೇವಸ್ಥಾನ, ಶ್ರೀರಂಗಮಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ಅಲ್ಲಿ ವಿಷ್ಣುವಿನ ಒಂದು ಮೂರ್ತಿ ಇರುತ್ತೆ. ಆ ವಿಷ್ಣುವಿನ ಮೂರ್ತಿಗೆ ಸುಮಾರು ಕಾಲಗಳ ಕಾಲ ಅದಕ್ಕೆ ಪೂಜೆ ಪುನಸ್ಕಾರಗಳು ನಡೀತಾ ಇರೋದಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ಪಾಳು ಬಿದ್ದಿರುವಂತಹ ಒಂದು ದೇವಸ್ಥಾನ ಆಗಿರುತ್ತೆ. ಸೊ ಅಂತಹ ಒಂದು ದೇವಸ್ಥಾನದಲ್ಲಿ ಒಂದು ಜೇಡ ಬಂದು ಅದರ ಒಂದು ಭಕ್ತಿಯನ್ನ ವ್ಯಕ್ತಪಡಿಸ್ಕೊಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅದಕ್ಕೆ ಶೆಲ್ಟರ್ನ ಕೊಡಬೇಕು ಅಥವಾ ಒಂದು ಆಶ್ರಯವನ್ನ ಕೊಡಬೇಕು ಅಂತ ಏನ್ ಮಾಡುತ್ತೆ, ಒಂದು ಬಲೆಯನ್ನ ಕಟ್ಟತ್ತೆ. ಅದರ ಶಕ್ತಿ ಅಷ್ಟೇ ಅಲ್ವಾ? ಜೇಡ ತನ್ನ ಒಂದು ಎಂಜಿಲಿನಿಂದ ತನ್ನ ಒಂದು ಸ್ವತಃ ರಾ ಮೆಟೀರಿಯಲ್ ನ ಮಾಡ್ಕೊಳ್ಳುವಂತಹ ಶಕ್ತಿ ಏನಾದ್ರೂ ಇದೆ ಅಂತ ಅಂದ್ರೆ ಜೇಡಕ್ಕೆ ಮಾತ್ರ ಇದೆ. ಸೊ ಅದರ ಒಂದು ಭಕ್ತಿಯನ್ನ ವ್ಯಕ್ತಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಅದೇ ಒಂದು ಜೇಡವಾದ ಒಂದು ಬಲೆಯನ್ನ ಕಟ್ಟತ್ತೆ. ಆ ಬಲೆಯಿಂದ ಆ ವಿಷ್ಣುವಿನ ಒಂದು ಮೂರ್ತಿಗೆ ಒಂದು ಸುರಕ್ಷತೆ ಉಂಟಾಗತ್ತೆ ಅಂತ. ಮತ್ತೆ ಇನ್ನೊಂದು ಪ್ರಾಣಿ ಆನೆಯೂ ಕೂಡ ವಿಷ್ಣುವಿನ ಒಂದು ಭಕ್ತರೇ ಆಗಿರುತ್ತಾನೆ. ಆ ಆನೆ ಬಂದ್ಬಿಟ್ಟು ಆ ಒಂದು ದೇವಸ್ಥಾನದಲ್ಲಿ ಏನದು ಜಾಡ ಎಲ್ಲಾನು ತುಂಬಿಕೊಂಡಿರುತ್ತಲ್ಲ, ಅದನ್ನ ನೋಡಿ ಅಯ್ಯೋ ಎಷ್ಟು ಕಲುಷಿತವಾಗಿದೆ, ಜಾಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ವಿಷ್ಣುವಿನ ರೂಪಕ್ಕೆ, ಅದನ್ನ ಸರಿಸ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡುತ್ತೆ, ಆ ಜಾಡವನ್ನೆಲ್ಲ ಮತ್ತೆ ಡೆಮಾಲಿಷ್ ಮಾಡಿ ನೀರನ್ನ ತನ್ನ ಒಂದು ಸೊಂಡಲಿನಿಂದ ತಗೊಂಡು ಅದಕ್ಕೆಲ್ಲ ಸ್ಪ್ರೇ ಮಾಡ್ತಾ ಹೋಗೋದು, ದೇವಸ್ಥಾನ ಸುತ್ತವನ್ನೆಲ್ಲ ತೊಳ್ಕೊಂಡ್ ಬರುತ್ತೆ. ಸೊ ಈ ರೀತಿ ತನ್ನ ಒಂದು ಭಕ್ತಿಯನ್ನ ವ್ಯಕ್ತಪಡಿಸ್ಕೊಳ್ಳುತ್ತೆ ಆ ಆನೆ ಅನ್ನೋದು. ಮತ್ತೆ ನಾಳೆ ಮತ್ತೆ ಜೇಡ ಬರುತ್ತೆ, ಮತ್ತೆ ನೋಡುತ್ತೆ ಅಯ್ಯೋ ನಾನ್ ಕಟ್ಟಿದಂತಹ ಆಶ್ರಯವಾಗಿ ಇರ್ಬೇಕು ಅಂತ ನಾನ್ ಕಟ್ಟಿದಂತಹ ಅದು ಬಲೆ ಇಲ್ಲೇ ಇಲ್ವಲ್ಲ ಅಂತ ಮತ್ತೆ ಇನ್ನೊಂದ್ಸತಿ ಅದನ್ನ ಕಟ್ಟೋದಕ್ಕೆ ಹೋಗುತ್ತೆ. ಮತ್ತೆ ಆನೆ ಬಂದು ಅದೇ ರೀತಿ ಮಾಡ್ತಾ ಹೋಗುತ್ತೆ. ಸೊ ಈಗ ಒಂದು 2-3 ದಿನಗಳ ಇದೇ ತರ ಆದಾಗ ಮತ್ತೆ ಆನೆಗೆ ಗೊತ್ತಾಗತ್ತೆ, ಓಕೆ ಈ ತರ ಜೇಡನೇ ಬಂದು ಈ ತರ ಕಟ್ತಾ ಇದೆ ಅಂತ. ಮತ್ತೆ ಜೇಡಗೂ ಕೂಡ ಗೊತ್ತಾಗತ್ತೆ ಆನೆ ಬಂದು ಈ ತರ ನಾನು ಕಟ್ಟಿದಂತಹ ಒಂದು ಸುರಕ್ಷಿತವಾದಂತಹ ಇದನ್ನ ಹಾಳು ಮಾಡ್ತಾ ಇದೆ ಅಂತ. ಸೊ ಅವಾಗ ಇಬ್ರಿಗೂ ಒಂದು ಕೋಪ ಬರುತ್ತೆ ಒಬ್ರ ಮೇಲೊಬ್ರು. ಅದೇನ್ ಮಾಡುತ್ತೆ, ಜೇಡ ತನ್ನ ಸೊಂಡಿಲ ಒಳಗೆ ಅಂದ್ರೆ ಆನೆಯ ಒಂದು ಸೊಂಡಿಲ ಒಳಗಡೆ ನುಗ್ಗಿ ಕಚ್ಚಕ್ ಹೋಗುತ್ತೆ. ಯಾಕೆ ನನ್ನ ವಿಷ್ಣು ಮೂರ್ತಿಯನ್ನ ನಾನು ಸಂರಕ್ಷಿಸಬೇಕು ಅಂತ ಹೋಗ್ತಾ ಇದ್ದೀನಿ, ಆದ್ರೆ ನೀನು ಅದನ್ನ ಕೆಡುತ್ತಾ ಇದೆಯಾ ಅಂತ ಅದು ಕೋಪಿಸ್ಕೊಂಡು ಅದ್ರ ಸೊಂಡಲಿಗೆ ಅದು ಕಚ್ಚಕ್ ಹೋಗುತ್ತೆ. ಆ ಸೊಂಡಲಿಗೆ ಕಚ್ಚಕ್ ಹೋದಾಗ ಅದ್ರ ಸೊಂಡಲಲ್ಲಿ ಜೇಡ ಇದೆ ಅನ್ನುವಂತಹ ಒಂದು ಇದಕ್ಕೆ ಅದು ಹೋಗಿ ಒಂದು ಮರಕ್ಕೆ ಬಡಿಯತ್ತೆ. ಎಷ್ಟು ರಭಸವಾಗಿ ಬಡಿಯುತ್ತೆ ಅಂದ್ರೆ ಸಾಯುವಂತಹ ಒಂದು ರಭಸದಿಂದ ಅದು ಬಡಿಯುತ್ತೆ. ಕಡೆಗೆ ಜೇಡವೂ ಕೂಡ ಮೃತಗೊಳ್ಳುತ್ತೆ, ಮತ್ತೆ ಆನೆಯೂ ಕೂಡ ಮೃತಗೊಳ್ಳುತ್ತೆ. ಅವರಿಬ್ರು ಯಾರಾಗಿರ್ತಾರೆ ಅಂತ ಅಂದ್ರೆ ಅವ್ರು ವೈಕುಂಠದಲ್ಲಿ ವಿಷ್ಣುವಿನ ಸೇವೆ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಶಾಪಗ್ರಸ್ತರಾಗಿ ಅವರು ಭೂಲೋಕದಲ್ಲಿ ಈ ರೀತಿ ಆನೆ ಮತ್ತೆ ಜೇಡರ ಒಂದು ರೂಪದಲ್ಲಿ ಅವ್ರು ಬಂದಿರ್ತಾರೆ. ಅವ್ರ ನಿಜವಾದ ಹೆಸರು ಬಂದು ಮಾಯವಾನ್ ಮತ್ತೆ
ಪುಷ್ಪಕಾಂಡ ಅಂತ ಅವರ ನಿಜವಾದ ಹೆಸರಾಗಿರುತ್ತೆ. ಅವರು ವಿಷ್ಣುವಿನ ಒಂದು ಸೇವೆಯನ್ನ ಮಾಡ್ತಿರ್ತಾರೆ. ಯಾಕೆ ಈ ಕಥೆಯನ್ನ ನಾನು ಇಲ್ಲಿ ಉಲ್ಲೇಖ ಮಾಡಿದೆ ಅಥವಾ ತಗೊಂಡೆ ಅಂತ ಅಂದ್ರೆ, ತನ್ನ ನಂತರದಲ್ಲಿ ಮುಂದುವರಿಯುತ್ತೆ ಕಥೆ, ಅಲ್ಲಿಗೆ ಮುಗಿಯೋದಿಲ್ಲ. ಅವರು ಮತ್ತೆ ಸತ್ತ ಮೇಲೆ ಅವ್ರು ಮತ್ತೆ ವೈಕುಂಠಕ್ಕೆ ಹೋಗಿ ಮಹಾಲಕ್ಷ್ಮಿನ ಕೇಳ್ತಾರೆ, ಯಾಕೆ ನನ್ನ ಭೂಲೋಕದಲ್ಲಿ ಈ ರೀತಿ ನನ್ನ ಸಾವಾಗ್ಬೇಕಂದ್ರೆ, ದೇವರ ಒಂದು ಸೇವೆಯಲ್ಲಿ ನಿರತನಾಗಿದ್ದರೂ ಕೂಡ ನಾವಿಬ್ರು ಜಗಳ ಆಡ್ಕೊಳ್ಳೋದಕ್ಕೆ ಏನು ಕಾರಣ ಅಂತ ಅಂದಾಗ, ಮತ್ತೆ ನಮಗೆ ನಿಜವಲ್ಲೂ ಮೋಕ್ಷ ಪ್ರಾಪ್ತಿ ಆಗತ್ತಾ ಅಂತ ಅವರಿಬ್ರು ಕೇಳಿದಾಗ ಲಕ್ಷ್ಮಿ ಹೇಳ್ತಾರೆ, ಹೋಗಿ ವಿಷ್ಣುವನ್ನೇ ನೋಡು, ಅವರ ಒಂದು ಕಟಾಕ್ಷ ಅಥವಾ ಅವರ ಒಂದು ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಖಂಡಿತ ನಿಮಗೆ ಅಲ್ಲಿ ಮುಕ್ತಿ ಪ್ರಾಪ್ತಿ ಆಗತ್ತೆ ಅಂತ. ಸೊ ಅಲ್ಲಿ ಭಗವಾನ್ ವಿಷ್ಣು ತನ್ನ ಲೋಹಿತವಾದಂತಹ ತನ್ನ ಕೆಂಪು ಬಣ್ಣದ ಒಂದು ಕಣ್ಣಲ್ಲಿ ಒಂದು ದೃಷ್ಟಿಯನ್ನ ಹಾಕ್ತಾನೆ. ಆ ದೃಷ್ಟಿಯಿಂದ ಅವ್ರನ್ನ ನೋಡ್ತಾನೆ. ಆ ದೃಷ್ಟಿಯಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಕತೆ ಹೇಳುತ್ತೆ. ಸೊ ದೇವರ ಒಂದು ದೃಷ್ಟಿ, ದೇವರ ಒಂದು ಸಕಾರಾತ್ಮಕವಾದಂತಹ ದೃಷ್ಟಿ ನಮ್ಮ ಮೇಲಿದ್ರೆ ಖಂಡಿತ ನಮಗೆ ಶ್ರೇಯಸ್ಕರ ಅಥವಾ ಮೋಕ್ಷಕರವಾದಂತಹ ಒಂದು ಸ್ಥಿತಿಗೆ ನಾವು ತಲುಪ್ತೀವಿ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿದೆ. ಸೊ ಲೋಹಿತಾಕ್ಷ, ತನ್ನ ಕೆಂಪು ಬಣ್ಣದ ಒಂದು ಅಕ್ಷ ಅಂದ್ರೆ ಕಣ್ಣುಗಳಿಂದ ದೇವರು ನಮ್ಮನ್ನ ದಿಟ್ಟಿಸಿ ನೋಡಿ ಆಶೀರ್ವದಿಸಿದ್ರೆ, ತನ್ನ ಕಣ್ಣುಗಳಲ್ಲೇ ಆಶೀರ್ವದಿಸಿದ್ರೆ ಅಲ್ಲಿ ನಮಗೂ ಕೂಡ ಮೋಕ್ಷದ ಒಂದು ಸ್ಥಿತಿಗೆ ಎಲ್ಲಾ ಜೀವಿಗಳು ತಲುಪ್ತೀವಿ ಅನ್ನೋದಕ್ಕೆ ಈ ನಾಮ ಸಾಕ್ಷಿಯಾಗಿದೆ. ಇದಕ್ಕೆ ಲೋಹಿತಾಕ್ಷ ಅಂತಲೂ ಕೂಡ ಕರೀತಾರೆ. ದ ಒನ್ ಹೂ ಹ್ಯಾಡ್ ರೆಡ್ ಐಸ್ ಇಸ್ ಕಾಲ್ಡ್ ಅಸ್ ಲೋಹಿತಾಕ್ಷ ಅಂತ ಈ ಒಂದು ನಾಮದ ಹೆಸರು. ಇನ್ನು ವಿಸ್ತಾರವಾಗಿ ಹೇಳ್ಬೋದು. 6 ಗಂಟೆ ಆಗಿದೆ, 2 ಗಂಟೆಗಳ ಕಾಲ ಹೇಗ್ ಹೋಯ್ತು ಅನ್ನೋದೇ ನಮ್ಗೆ ಭಾಸ ಆಗ್ತಾ ಇಲ್ಲ. ಅಂತಹ ಒಂದು ವಿಷ್ಣುವಿನ ಒಂದು ಆರಾಧನೆ ಅಥವಾ ಅವನ ಒಂದು ಗ್ಲೋರಿನೇ ಆ ಮಟ್ಟಕ್ಕೆ ಇರುತ್ತೆ. ಸೊ ಒಂದು 30 ಸೆಕೆಂಡ್ಸ್ ಆ ಒಂದು ವಿಷ್ಣು ಧ್ಯಾನವನ್ನ ಮಾಡ್ಕೊಂಡು ನಾವು ಕ್ಲಾಸ್ ಅನ್ನ ಅಲ್ಲಿ ಮಹೋದಯ, 1 ನಿಮಿಷ. 2 ಲೋಹಿತಾಕ್ಷ ಅಂದಾಗ ಕೆಂಪಾದ ಕಣ್ಣುಗಳು ಅಂತ ಬಂದಾಗ 2 ರೀತಿ ಅರ್ಥೈಸ್ಕೊಳ್ಬಹುದು ನಾವು. ಒಂದು ಕೆಂಪಾದ ಕಣ್ಣುಗಳು ಅಂತಂದ್ರೆ ಅವನ ಕರುಣೆಯಿಂದ, ಭಕ್ತರಾದಂತವರಿಗೆ ಕರುಣೆಯಿಂದ ತುಂಬಿರುವಂತಹ ಕಣ್ಣುಗಳದು. ಅದೇ ದುಷ್ಟರಾಗಿರ್ತಕ್ಕಂಥವರಿಗೆ ಸಂಹಾರದ ಸಂಕೇತವಾಗಿರ್ತಕ್ಕಂಥದ್ದು ಅಂತ 2 ರೀತಿ ಕೂಡ ಅರ್ಥೈಸ್ಬಹುದು. ಕಂಟಿನ್ಯೂ ಮಾಡಿ ಮಹೋದಯ. ಸಾರಿ. ಥ್ಯಾಂಕ್ಸ್. ಸೊ ಒಂದು 30 ಸೆಕೆಂಡ್ಗಳ ಕಾಲ ಈ ನಾಮಗಳನ್ನ ನಾವೇನಿವತ್ತು ಜೀರ್ಣ ಮಾಡ್ಕೊಂಡಿದ್ದೀವಿ ಅವೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಹೋಗಿ ಮುಟ್ಲಿ, ಅವನ ಕೃಪಾ ಕಟಾಕ್ಷ ನಮ್ಮಲ್ಲಿ ಪ್ರಾಪ್ತಿಯಾಗ್ಲಿ ಅಂತ ಒಂದು 30 ಸೆಕೆಂಡ್ಗಳ ಕಾಲ ಧ್ಯಾನಾವಸ್ಥೆಯಲ್ಲಿ ಕುತ್ಕೊಳ್ಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರಿಗೂ ಧನ್ಯವಾದ. ಪ್ರಶ್ನೆಗಳನ್ನು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಸಂದೇಹಗಳಿದ್ದಲ್ಲಿ ಖಂಡಿತ ವಾಟ್ಸಪ್ ಅಲ್ಲಿ ನಮ್ಮ ಸಂದೇಶಗಳನ್ನ ಕಳಿಸಿ, ಅದರ ಉತ್ತರವನ್ನ ನಾವು ಖಂಡಿತ ವಾಟ್ಸಪ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ಸಲಹೆ ನಿಮ್ಮೆಲ್ಲರಿಗೂ ಕೂಡ, ಆದಷ್ಟು ಈ ಧನ್ಯವಾದ, ಥ್ಯಾಂಕ್ ಯು ಇವನ್ನೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಅದು ನಮ್ಗೆ ಗೊತ್ತಿದೆ, ನಿಮ್ಗೆ ಖಂಡಿತ ಅದರ ಗ್ರಾಟಿಟ್ಯೂಡ್ ನನಗಾಗ್ಲಿ ಬಗ್ಲಿಗಾಗ್ಲಿ ಇದೆ ಅಂತ. ಬರೀ ಅದೇ ಮೆಸೇಜ್ ಅಲ್ಲಿ ಬರ್ತಾ ಇದ್ರೆ ನೋಡೋರ್ಗೂ ಕೂಡ ಒಂಥರ ಇದೆ ಅನ್ಸುತ್ತೆ. ನಿಮ್ಮ ಅಭಿಮಾನ ಖಂಡಿತ ನಮ್ಮ ಇಬ್ಬರಲ್ಲೂ ಮತ್ತೆ ಪರಮಾತ್ಮನಲ್ಲಿ ಇದ್ದೇ ಇದೆ, ಅದರ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಹೇಮ ಬಗ್ಗೆ ಏನೋ ಹೇಳ್ತಾ ಇದ್ರ? ಇಲ್ಲ ಮಹೋದಯ. ಓಕೆ, ಅಷ್ಟು. ಮುಂದಿನ ವಾರ ಮತ್ತೆ ಸತ್ಸಂಗದಲ್ಲಿ ಭೇಟಿಯಾಗೋಣ. ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ಖಂಡಿತ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಧನ್ಯವಾದ. ರಾಮ್ ರಾಮ್. ಶುಭಮಸ್ತು. ಧನ್ಯವಾದ ಎಲ್ರಿಗೂ.